ಥ್ಯಾಂಕ್ ಯು ಚಿಲ್ಡ್ರನ್ಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇವಾಗ ಆಡಿರುವ ಈ ಸಣ್ಣ ಮಕ್ಕಳು
என் தேவனே என் இயேசுவே இருவருக்கும் நன்றி நன்றಿ. ಈ ಮಕ್ಕಳನ್ನ ಎತ್ತಿರುವ ಪೇರೆಂಟ್ಸ್ ಸ್ವಲ್ಪ ಕೈ ಎತ್ತಿರಿ. ಹೂ ಆಲ್ ದ ಪೇರೆಂಟ್ಸ್? ರಿಚರ್ಡ್ ಬ್ರದರ್. ಓ ಗುಡ್, ಥ್ಯಾಂಕ್ ಯು. ಯಾಕೆಂದ್ರೆ ಸೊ ವಿ ಹ್ಯಾವ್ ಟು ಗ್ರೋ ದ ಚಿಲ್ಡ್ರನ್ ಫ್ರಮ್ ದ ಯೂತ್. ಸೊ ಇದು ನಮಗೆ ಕೊಟ್ಟಿರತಕ್ಕಂಥ ಭಾಗ್ಯ. ನಾವು ಬ್ರದರ್ಸು ಹಲವಾರು ಕಡೆ ಈ ಸ್ವಾರ್ಥನ ಎತ್ಕೊಂಡು ಓಡ್ತೀವಿ, ಪ್ಯಾಂಪ್ಲೆಟ್ಗಳು ಹಚ್ತೀವಿ. ಆದ್ರೆ ದೇವರು ನಮ್ಮ ಮಣ್ಣಿನಲ್ಲೇ ಕೊಟ್ಟಿದ್ದಾರೆ ಹೊಸ ಸೃಷ್ಟಿ ಆಗಕ್ಕೆ ಒಳ್ಳೆ ಅವಕಾಶ. ಅದರ ಮಧ್ಯದಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ತಾಯಿಗಳು ಹೇಳ್ಕೊಡುವ ವಿಷಯ ಏನಪ್ಪಾ ಅಂದ್ರೆ ಹೆಡ್ ಕವರಿಂಗ್. ಎಷ್ಟು ಜನ ಮಾಡಿದ್ದೀವಿ? ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ನಾಟ್ ಕವರಿಂಗ್ ದ ಹೆಡ್, ನಮ್ಮ ತಂದೆಯಾದ ದೇವ್ರಿಗೂ ಯೇಸ್ವಾಮಿಗೂ ಏನ್ ಕೊಡ್ತಲ್ಲ, ಘನತೆ ಕೊಡ್ತಿಲ್ಲ. ಅದು ಕೂಡ ನಾವು ಹೇಳ್ಕೊಡ್ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತೋಷ. ನಾವೆಲ್ಲ ಎದ್ದು ನಿಂತು ಒಂದು ತಮಿಳ್ ಹಾಡನ್ನ ಆಡೋಣ ರೀ. ಸ್ತೋತಿರಂ ಯೇಸುನಾದ ಎನ್ನುವ ತಮಿಳ್ ಹಾಡು ಆಡೋಣ ರೀ.
ஆதினால் பிறந்த நீ ஜீவ புது வழியா மதினால் பிறந்த நீ ஜீவ புது வழியா பின்னடியாது தீராதி தந்த தேரவும் கண் சந்ததம் நடிகாது தீராதி தண்ணீரி தேரவும் கை சந்ததம் தீரம் சுனாதா உனக்கென்றும் தோத்திரம் சுனாதா இன்றை தீனமதிலும் ஒரு மித்து கூட உன்னாமதீனா இன்றை தீனமதிலும் ஒரு மித்து கூட உன்னாமதீனா தீர்வைக்காக உனக்கென்றும் சோத்திரம் சோத்திரனே வைக்காக உனக்கென்றும் சோத்திரம் சோத்திரம் சுனாதா உமக்கென்றும் யாருண்டு ஜீவனாதா இரண்டாம் கோயில் யாருண்டு ஜீவனாதா
ನಾವೆಲ್ಲರೂ ನಿಂತಿರುವ ಹಾಗೆ ನಮಕ್ಕಾಗಿ ಈ ಒಂದು 4ನೇ ಸೆಷನ್ಗೆ ಪ್ರಾರ್ಥನೆ ಮಾಡಬೇಕಂತ ನಮ್ಮ ಸಹೋದರರಾದ ಕ್ರಿಸ್ಟಫರ್ ಲಿಂಗರಾಜ್ ಎಕ್ಲಿಷ ಕ್ರಿಸ್ಟಫರ್ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕಂತ ಕೇಳ್ತೀನಿ. ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರವು ಘನಮಾನವು ಸಲ್ಲಿಸುತ್ತೇವೆ ತಂದೆಯೇ. ತಂದೆಯ ದೇವರೇ, ನಿಮ್ಮ ಒಂದು ಮಹಾಕೃಪೆಯಿಂದ ನಮ್ಮ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಈ 4ನೇ ವರ್ಷದ ಈ ಒಂದು 1ನೇ ಆತ್ಮಿಕವಾದಂಥ ಈ ಕನ್ವೆನ್ಷನಲ್ಲಿ ನಿಮ್ಮ ಮಕ್ಕಳಾದ ನಮ್ಮನ್ನು ನಿಮ್ಮ ಸನ್ನಿಧಾನದಲ್ಲಿ ಕೂಡಿಸಿ ನಿಮ್ಮ ಪರಿಶುದ್ಧ ನಾಮವನ್ನು ನಾವು ಹಾಡುಗಳ ಮುಖಾಂತರ ಮಹಿಮೆಪಡಿಸಲು ಮತ್ತು ನಿಮ್ಮ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆಯೋದಕ್ಕೆ ಈ ದಿನವನ್ನು ನೀವು ನೇಮಕ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. ಬೆಳಗಿಂದ ಇದುವರೆಗೆ ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ನಿಮ್ಮ ಆತ್ಮಿಕದಿಂದ ತುಂಬಿಸಿ ನಡೆಸುತ್ತಾ ಬಂದದಕ್ಕಾಗಿ ನಾವೆಲ್ಲರೂ ಕೂಡ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ತಂದೆಯೇ, ಈ ಒಂದು ಕೂಟದ ಒಂದು ಅಂತ್ಯದವರೆಗೆ ನಿಮ್ಮ ಪ್ರಸನ್ನತೆ ನಿಮ್ಮ ಕೃಪೆ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ತಂದೆಯೇ. ಈ ಒಂದು ಕನ್ವೆನ್ಷನ್ನ ಸಿದ್ಧತೆ ಮಾಡಿದಂಥ ಎಲ್ಲ ಪ್ರೀತಿಯ ಸೌರಸರಿಗೂ ಅವ್ರನ್ನೆಲ್ಲರ ಕೂಡ ಆಶೀರ್ವದಿಸಿ ಇನ್ನು ಹೆಚ್ಚೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ಈ ಒಂದು ಕನ್ವೆನ್ಷನ್ಗಾಗಿ ಪ್ರಯಾಸ ಪಟ್ಟಂಥ ಎಲ್ಲ ಪ್ರಿಯ ಸೌರಸರಿಯರನ್ನ ಕೂಡ ಆಶೀರ್ವದಿಸಿ ತಂದೆಯೇ. ಈ ಒಂದು ಕನ್ವೆನ್ಷನಲ್ಲಿ ಭಾಗವಹಿಸಿದಂಥ ಎಲ್ಲ ಸೌರಸರಿಯರು ಯಾರು ಕೂಡ ಬೇರೆ ಕೈಯಿಂದ ತಿರುಗಿ ಹೋಗದೆ ನಿಮ್ಮ ಆಶೀರ್ವಾದನ ತುಂಬಿ ಅವರು ಹೋಗೋದಕ್ಕೆ ನೀವು ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಕ್ಕೆ ಬಂದಂಥ ಪ್ರಿಯ ಸಹೋದರನ ಕೂಡ ನಿಮ್ಮ ಕರೆಗೆ ಒಪ್ಪಿಸ್ತಾ ಇದ್ದೀವಿ. ತಂದೆ ದೇವರವನ್ನು ನಿಮ್ಮ ಆತ್ಮದಿಂದ ತುಂಬಿಸಿ ಬಂದಿದ್ದಂಥ ಎಲ್ಲರಿಗೂ ಕೂಡ ಆಶೀರ್ವಾದವಾದ ಮಾತುಗಳನ್ನ ಆಡೋಕ್ಕೆ ಅವರಿಗೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ತಂದೆಯೇ. ನೀವು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮ ಕೃಪೆಯು ನಮ್ಮ ಜೀವನ ಪೂರ್ತಿ ನಮ್ಮೊಂದಿಗೆ ಇದ್ದು ನಮ್ಮನ್ನು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಿಮ್ಮ ಕುಮಾರರು ನಮ್ಮ ರಕ್ಷಕ ಆಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. Please be seated. The golden text chosen for the 4th session is from the book of James chapter 4 verse 8. ಈ ದಿನ 4ನೇ ಸೆಷನ್ ಪಾಠಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗ ಯಾಕೋಬನಿಗೆ 4ನೇ ಅಧ್ಯಾಯ 8ನೇ ವಚನ. ಇದನ್ನ ನಮ್ಮ ಮಧ್ಯಲ್ಲಿರುವ ಸಹೋದರರಾದ ಜಾನ್ ಅಕ್ಷಯ್ ಓದ್ಬೇಕಂತ ಕೇಳ್ಕೊಳ್ತೀವಿ. ಈಗಿನ ವೇದ ಪಾರಾಯಣಕ್ಕಾಗಿ ಆದುಕೊಂಡ ವೇದಭಾಗ್ಯ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆರಿಸ್ಕೊಂಡಿರುವ ಈ ವೇದ ಭಾಗ್ಯದ ಯಾಕೋಬನು 4ನೇ ಅಧ್ಯಾಯ 8ನೇ ವಚನ ಆಧಾರದಲ್ಲಿ ನಮ್ಮ ಮಧ್ಯದಲ್ಲಿರುವ ಸಹೋದರಾದ ಲೂಕ ದೇವ ಸಂದೇಶವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೈಬಲ್ ರೀಡಿಂಗ್ ಸಿಸ್ಟರ್ ಸುಧಾ ಮತ್ತು ಸಿಸ್ಟರ್ ಬ್ಲೆಸ್ಸಿ. ಐ ರಿಕ್ವೆಸ್ಟ್ ಬ್ರದರ್ ಲೂಕಾ ಟು ಡೆಲಿವರ್ ದ ಗಾಡ್ಸ್ ಮೆಸೇಜ್.
ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿನೋ ಕರ್ನಾಟಕ ಬೈಬಲ್ ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂಥ ಪ್ರೀತಿಯ ಸಹೋದರ ಸಹೋದರಿಯರು ಏರ್ಪಡಿಸಿರುವಂಥ ಈ ಒಂದು ಸಭೆಯ ಮಧ್ಯದಲ್ಲಿ ನನಗೂ ದೇವರ ಸಂದೇಶವನ್ನು ಹಂಚಿಕೊಳ್ಳಕ್ಕೆ ದಯಪಾಲಿಸೋ ತಂದೆ ದೇವರಿಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮ್ ಹೇಳ್ಬಿಟ್ರು, ಏಕೆಂದರೆ ಲುಕ್ ಬದ್ರೆ ಟೈಮ್ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಏಕೆಂದ್ರೆ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಲಾಸ್ಟ್ ಸೆಕ್ಷನ್ ಸಬ್ಜೆಕ್ಟು ಇಲ್ಲ ಒಂದೊಂದಿದೆಯಾ, ಇನ್ನೊಂದಿದ್ರೆ ಶಾರ್ಟ್ ಮಾಡಿಬಿಡ್ತೀನಿ. ನಾನು ತಿಳ್ಕೊಂಡೆ ಅವು ಲಾಸ್ಟ್ ಕೊಡ್ತಾ ಇದ್ದಾರಪ್ಪ, ಹೆಂಗೆ ಎಷ್ಟೊತ್ತು ಮಾತಾಡ್ತಾರೆ ನೋಡೋಣ, ಮಾತಾಡಲಿ ಅಂತ ಏನೋ ಬಿಡ್ತಾರಂತ ಯೋಚನೆ ಮಾಡಿದೆ. ಆದರೆ ಬ್ರದರು ಹೇಳ್ಬಿಟ್ರು, ಬ್ರದರ್ ಇಷ್ಟು ನಿಮಿಷನೇ ಅಂದ್ಬಿಟ್ರು. ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 10 ನಿಮಿಷನ ಕೇಳ್ಕೊಂಡೆ. ನೋಡೋಣ ತಂದೆ ದೇವರು ನೀವು ಹೇಳ್ದಂಗೆ ಟೈಮ್ಗೆ ಮುಗಿಸ್ಕೊಡ್ತೀನಿ ಪ್ರೀತಿಯ ಸಹೋದರರೇ, ಸರಿನಾ? ಸರಿ, ನಾವು ಬೆಳಿಗ್ಗೆ ಕ್ರಿಸ್ಟೋಫರ್ ಬ್ರದರ್ ಮಾತಾಡಿದ್ರು, ಒಂದು ಸುಂದರವಾಗಿರುವಂಥ ಪಾಠ. ಆಮೇಲೆ ನಮ್ಮ ಥಾಮಸ್ ಬ್ರದರು ಅವರು ದೇವದರ್ಶನ ಗೂಡಾರದ ಬಗ್ಗೆ ಒಂದು 5 ವಿಷಯ ತಗೊಂಡು ಮಾತಾಡಿದ್ರು. ನಮ್ಮ ರಾಜ್ಯ ಬ್ರದರು 8 ಡೇಸಲ್ಲಿ ಏನು ನಡೆಯುತ್ತೆ, ಈಗ ಏನು ನಡೀತಾ ಇದೆ, ನಡೆದಿರೋ ವಿಷಯಗಳೆಲ್ಲ ನಮ್ಗೆ ಯಾವುದಕ್ಕೆ ಸೂಚನೆಯಾಗಿದೆ ಅಂತ ನೋಡುವಾಗ ನಾವು 8 ಡೇಸಲ್ಲಿ ಇದ್ದೀವಿ ಅಂತ ಒಂದು ವಿಷಯದಲ್ಲಿ ಮುಗಿಸಿದ್ರು ಬ್ರದರು. ಹಂಗಿರುವಾಗ ಪ್ರೀತಿಯ ಸಹೋದರರೇ, ನಾನು ಸಬ್ಜೆಕ್ಟಿಗೆ ಹೋಗೋಕೆ ಮುಂಚೆ ಒಂದು ವಾಕ್ಯನ ಓದ್ರಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9-10. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9-10. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9-10. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ರಾಜ್ಯವು ಬರಲಿ ಅಂತ ಶಿಷ್ಯರಿಗೆ ಹೇಳ್ಕೊಡ್ತಾ ಇದಾರೆ. ಆ ದಿನದಲ್ಲಿ ಶಿಷ್ಯರು ಬಂದು ಕೇಳ್ತಾ ಇದ್ರೆ ನಮ್ಮ ಕರ್ತನ ಹತ್ರ, ಸ್ವಾಮಿ ಯೋವಾನ ಸ್ಥಾನಗಳು ತನ್ನ ಶಿಷ್ಯರು ಪ್ರಾರ್ಥನೆ ಮಾಡೋದು ಹೇಳ್ಕೊಟ್ರು, ಆತರ ಹೇಳ್ಕೊಟ್ಟಿದಂಗೆ ಎಲ್ಲೂ ವಾಕ್ಯಗಳಿದೆ ನಮಗೆ? ಯೋವಾನ ಸ್ಥಾನಗಳು ಶಿಷ್ಯರಿಗೆ ಪ್ರಾರ್ಥನೆ ಹೇಳ್ಕೊಟ್ಟಿರ್ತಾರೆ, ಏನೋ ವಾಕ್ಯಗಳಿದೆಯಾ? ನನಗೆ ಗೊತ್ತಿರಂಗೆ ಏನ್ ಪ್ರಾರ್ಥನೆ ಹೇಳ್ಕೊಟ್ಟಿದ್ರೆ ಗೊತ್ತಿಲ್ಲ. ಆದ್ರೆ ಶಿಷ್ಯರು ಬಂದು ಕೇಳ್ತಾ ಇದಾರೆ, ಯೋವಾನು ತನ್ನ ಶಿಷ್ಯರು ಪ್ರಾರ್ಥನೆ ಹೇಳ್ಕೊಡ್ದಂಗೆ ನೀವು ನಮಗೆ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡಕ್ಕೆ ಹೇಳ್ಕೊಡ್ರಿ ಅಂತ ಹೇಳುವಾಗ ಅವಾಗ ಹೇಳ್ತಾರೆ, ಆ ಪರಲೋಕದ ಪ್ರಾರ್ಥನೆ ಹೇಳ್ತಾರೆ ಇಲ್ವಾ? ಅಲ್ಲಿ ಒಂದು ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ರಾಜ್ಯವೇ ಬರಲಿ ಅಂತ ಇಲ್ಲಿ ಹೇಳ್ಕೊಡ್ತಾ ಇದಾರೆ. ಅವಾಗ ನಿಮ್ಮ ರಾಜ್ಯ ಬರಲಿ ಅಂದ್ರೆ ಇದು ಯಾವಾಗ ಹೇಳ್ತಾ ಇದಾರೆ ಇದನ್ನೇ? ನಮ್ಮ ಕರ್ತನು ಈ ಭೂಮಿಯಲ್ಲಿ ಇರುವಾಗ ಶಿಷ್ಯರ ಮಧ್ಯದಲ್ಲಿ ಹೇಳ್ತಾ ಇದಾರೆ ಇದನ್ನೇ. ಅವಾಗ ಅದಕ್ಕೆ ಮುಂಚೆ ದೇವ್ರ ರಾಜ್ಯ ಎಲ್ಲನ ಇತ್ತ? ದೇವ್ರ ರಾಜ್ಯ ಇತ್ತು. ಎಲ್ಲಿತ್ತು? ಏದೇನು ಒಳಗಡೆ ಇತ್ತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರ ರಾಜ್ಯ ಫಸ್ಟ್ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ ಏದೇನು ಒಳಗಡೆ ಸ್ಥಾಪನೆ ಮಾಡಿದ್ರು. ದೇವ್ರ ರಾಜ್ಯ ಅಂದ್ರೆ ಏನು ಪ್ರೀತಿಯ ಸಹೋದರರೇ? ನೀತಿ, ಶಾಂತಿ, ಸಮಾಧಾನ, ಜೀವ ಇರುವಂತದ್ದೇ ದೇವ್ರ ರಾಜ್ಯ, ಸರಿನಾ? ಅಂತ ರಾಜ್ಯ ಎಲ್ಲಿತ್ತಂತ ನೋಡುವಾಗ ಏದೇನು ಒಳಗಡೆ ಇತ್ತು, ಸರಿನಾ? ಆ ರಾಜ್ಯವನ್ನು ಯಾರ ಕೈಗೆ ಹೋಯ್ತು? ಸೈತಾನ ಕೈಗೆ ಹೋಯ್ತು. ಅವನ ಕೈಗೆ ಕೊಡಲ್ಪಡ್ತು. ಅವನು ಕೊಡಲ್ಪಟ್ಟ ಅವನ ಕಾಲ ಎಷ್ಟು? 6000 ವರ್ಷ ಕಾಲ ನೋಡ್ತೀವಿ, ಸರಿನಾ? 6000 ವರ್ಷ ಕಾಲ, ಸರಿಯಾ? ಸರಿ, ಈ 6000 ವರ್ಷ ಕಾಲ ಅವನು ಏನೆಲ್ಲ ಮನುಷ್ಯರನ್ನು, ದೇವರ ಸ್ವರೂಪದಲ್ಲಿ ಉಂಟು ಮಾಡಿರುವಂತ ಮನುಷ್ಯನನ್ನು ಕಷ್ಟ, ಸಂಕಟ, ಹಿಂಸೆ, ಬಾಧೆ, ತೊಂದರೆ, ಕಾಯಿಲೆಗಳು, ಲಾಸ್ಟಲ್ಲಿ ಮರಣದಲ್ಲಿ ಹಾಕಿ ನಲ್ಲಾಡ್ತಾ ಇದ್ದಾನೆ. ಅದು ಹೋಗ್ಸಕ್ಕೋಸ್ಕರ ದೇವರು ಏನ್ ಮಾಡಿದ್ರು? ತನ್ನ ಮಗನನ್ನು ಕಳಿಸಿದ್ರು ಈ ಭೂಮಿಗೆ. ಆ ಮಗನನ್ನು ಕಳಿಸಿದ ಮೇಲೆ ಆ ಮಗನು ದೇವರ ಚಿತ್ತವನ್ನು ಏನು ಮಾಡಬೇಕಾಗಿದೆಯೋ
ಯಾವುದನ್ನೇ ಮರಣ ಎಂತ ಶಾಪನ ಮುರಿಬೇಕಾಗಿದೆಯೋ ಅದನ್ನ ಅವರು ಮುರಿದು ಬಿಟ್ಟು ಏನ್ ಮಾಡಿದಂತೆ, ಅವರು ತನ್ನ ಓಟನ ಓಡಿ ಮುಗಿಸಿ ತಂದೆ ಬಳಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸರಿ, ಇದು ಯಾರ ಕಾಲದಲ್ಲಿ ನಡೀತದೆ? ಅವ್ರು ಹೋಗಿ ಕೂತ್ಕೊಂಡ ಮೇಲೆ ಅವ್ರಿಗೊಂದು ಶರೀರವಾಗುವಂತ ಅಂಗಗಳಿಗೆ ಬೇಕಾಗಿದೆ. ಈ ಅಂಗಗಳು ಸೆಲೆಕ್ಷನ್ ವರ್ಕ್ ನಡೀತಾ ಇದೆ ಅಂತ ನಮಗೂ ಎಲ್ಲರಿಗೂ ಗೊತ್ತಿದೆ. ಅದೇ ಸರ್, ಆಮೇಲೆ ಬರ್ತೀನಿ ಈ ವಿಷಯಕ್ಕೆ ಒಂದು ಪಾಯಿಂಟ್ಗೆ, ಸರಿನಾ? ಈ ಅಂಗಗಳು ಹೆಂಗೆ ಇರಬೇಕು, ಯಾವ ರೀತಿ ಜೀವಿಸ್ಬೇಕು ಅಂತ ಆಮೇಲೆ ಬರ್ತೀನಿ. ಇದು ಹಂಗೆ ಮನಸ್ಸಲ್ಲಿ ಇಟ್ಟಿರಿ, ಸರಿಯಾ? ಸರಿ, ಈ ಅಂಗಗಳು ಹೋಗಿ ಸೇರಿದ ಮೇಲೆ ಪ್ರೀತಿಯ ಸಹೋದರಿಯರೇ, ದೇವರು ತನ್ನ ಮಗನ ಮುಖಾಂತರ ಒಂದು ರಾಜ್ಯವನ್ನು ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತನ ರಾಜ್ಯವನ್ನು ಆತನ ಕೈಗೆ ಕೊಟ್ಟಿರ್ತಾರೆ, ಸರಿನಾ? ಸರಿ, ಇದ್ರ ಬಗ್ಗೆ ಆಮೇಲೆ ತನ್ನ ಮಗನು ಸಮಸ್ತವನ್ನು ಸರಿಪಡಿಸಿ ದೇವರು ಏದಿನಲ್ಲಿ ಯಾವ್ದು ಕಳ್ಕೊಂಡ್ರೋ ಅದನ್ನ ತನ್ನ ಮಗನ ಮುಖಾಂತರ ಸರಿಪಡಿಸಿದ ಮೇಲೆ, ಅಪ್ಪ ಎಲ್ಲ ಸರಿಪಡಿಸಿದಿನಪ್ಪ, ತಗೋ ನಿನ್ನ ರಾಜ್ಯವನ್ನು ತಗೋ, ನೀನೇನ್ ಮಾಡು, ನೀನು ಪರಿಪಾಲನೆ ಮಾಡು ಅಂತ ಅಪ್ಪ ಕೈಗೆಲ್ಲ ಕೊಟ್ಟು ಇವರು ಸರೆಂಡರ್ ಆಗ್ಬಿಡ್ತಾರೆ. ಅಪ್ಪ ಏನ್ ಮಾಡ್ತಾರೆ, ಆತನ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅರ್ಥ ಸರಿ. ಇದೆಲ್ಲ ಬಂದು ನಮಗೆ ಒಂದೊಂದು ವಿಷಯಗಳು, ಸರಿ, ದೇವ್ರ ರಾಜ್ಯ ಅಂದ್ರೆ ಏನು, ಸೈತಾನ ರಾಜ್ಯ ಅಂದ್ರೇನು, ಕ್ರಿಸ್ತನ ರಾಜ್ಯ ಅಂದ್ರೆ ಏನು, ಸುಂದರವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರೀತಿಸೋ ಈ ವಿಷಯಗಳು, ಸರಿನಾ? ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ, ಸರಿನಾ? ಆದ್ರೆ ಈಗ ದೇವರು ಈಗ ನಾವಿರುವಂತ ಕಾಲ ಯಾವುದು ಅಂತ ಬರೆದ್ರೆ ಒಂದು ಪಾಯಿಂಟ್ ಮಾತಾಡಿದ್ರು. ಯಾರೋ ರಾಜಭದ್ರ, ನಾವಿರುವಂತದ್ದು ಯಾವ ಕಾಲದಲ್ಲಿ ಇದ್ದೀವಿ? ಮೂರನೇ ಮಹಾ ಯುದ್ಧದ ಕಾಲದಲ್ಲಿ ಇದ್ದೀವಿ. ಅದಕ್ಕೆ ಸೂಚನೆಯಾಗಿ ಏನೇನೆಲ್ಲ ನಡೀತಾ ಇದೆ ಅಂತ ಅನೇಕ ವಿಷಯಗಳು ತೋರಿಸಿದ್ರು ಬ್ರದರು, ಸರಿನಾ? ಅದು ತಕ್ಕಂಗೆ ನಾವು ಯಾವ ಕಾಲದಲ್ಲಿ ಇದ್ದೀವಿ, ನಮ್ಮ ಜೀವನ ಹೆಂಗಿರಬೇಕು, ನಮ್ಮ ಬದುಕು ಹೆಂಗಿರಬೇಕು ಅಂತ ಒಂದು ವಚನ ಕೊಟ್ರು. ಲಾಸ್ಟ್ ಏನು ವಚನ ಜ್ಞಾಪಕ ಇದೆಯಾ? ಓದ್ತೀರಾ? ಫಿಲಿಪಿಯರು ಓದ್ರಿ ಆ ವಾಕ್ಯವನ್ನು. ಅವ್ರ ಸಬ್ಜೆಕ್ಟ್ ಮುಗಿಸ್ಬಿಟ್ಟಿದೆ ಅಂತ ನೋಡಿದಾರೆ, ಸಬ್ಜೆಕ್ಟ್ ಮುಗಿದಿಲ್ಲ, ಅದು ಇನ್ನ ಕಂಟಿನ್ಯೂ ಆಗೋದು ಹಂಗೆ. ಚೆನ್ನಾಗಿ ಓದ್ರಿ, ಫಿಲಿಪಿಯರು ಬ್ರದರ್ ಕೊಟ್ಟಿದ್ದ ಆಧಾರ ವಾಕ್ಯವನ್ನು ಓದ್ರಿ. ಫಿಲಿಪಿಯರು ಸಹೋದರರೇ, ನಾನಂತೂ ಹಿಡಿದುಕೊಂಡಿದ್ದೀನಂತ ನನ್ನನ್ನು ಇದುವರೆಗೂ ಎನಿಸಿಕೊಳ್ಳುವುದಿಲ್ಲ. ಆದರೆ ಒಂದು ನಾನು ಇಂದಿನ ಸಂಗತಿಗಳನ್ನು ನಾನು ಹಿಡಿದಿರುವಂತ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಮ್ಮ ಬಿರುದನ್ನು ಏನ್ ಮಾಡ್ತಾ ಇದೀವಿ, ಗುರಿ ಮಾಡಿಕೊಂಡು ಏನ್ ಮಾಡ ಓಡೋಣ ಅಂತ ಹೇಳ್ಬಿಟ್ರು. ಅದೇ ಎಲ್ಲಾ ವಿಷಯಗಳು ಗೊತ್ತಿದೆ. ನಾವು ಹೇಳಿದಂಗೆ ದೇವ್ರ ರಾಜ್ಯ, ಸೈತನ ರಾಜ್ಯ, ಕ್ರಿಸ್ತನ ರಾಜ್ಯ ಇಲ್ವಾ, ಮತ್ತೆ ದೇವ್ರ ರಾಜ್ಯ ಹೆಂಗೆ ಸ್ಥಾಪನೆ ಮಾಡಕ್ ಹೋಗ್ತಾರೆ ಈ ಭೂಮಿಯಲ್ಲಿ, ಪರಲೋಕ ರಕ್ಷಣೆ ಏನು, ಭೂಮಿಯ ರಕ್ಷಣೆ ಏನು, ಎಲ್ಲವನ್ನ ತಿಳಿದಿದ್ದೀವಿ ಪ್ರೀತಿಯ ಸಹೋದರರೇ ನಾವು, ಇಲ್ವಾ? ಇಂಥ ಅಮೂಲ್ಯವಾಗಿರುವಂತ ಸತ್ಯಗಳ ಬಗ್ಗೆ ಲೋಕದ ಜನರಿಗಿಲ್ಲ, ರಾಜಕೀಯ ವ್ಯಕ್ತಿಗಳಿಗಲ್ಲ, ಇಲ್ಲ ಶ್ರೀಮಂತರಿಗಳಿಗಿಲ್ಲ, ದೊಡ್ಡ ಡಾಕ್ಟರ್ಸ್ಗಳಿಲ್ಲ, ದೊಡ್ಡ ಜ್ಞಾನಿಗಳಿಗಲ್ಲ ಇಂಥ ಸತ್ಯಗಳಿರೋದು. ನಾವು ತಿಳ್ಕೊಂಡಿರೋ ವಿಷಯಗಳು ಆ ದೇವರು ಏನ್ ಮಾಡಿದೆ, ಇಂಥ ವಿಷಯಗಳು ದೇವರು ತಿಳಿಸಿದ್ದಾರೆ ನಮ್ಗೆ. ಈಗ ತಿಳಿದಿರುವಂತ ನಾವುಗಳು ಏನು ಗುರಿ ಮಾಡ್ಕೊಂಡು ಓಡಬೇಡಂತೆ, ಗುರಿ ಮಾಡಿಕೊಂಡು ಓಡೋಣ ಅಂತ ಹೇಳ್ಬಿಟ್ರು. ಆ ಗುರಿ ಏನಂತ ಬರೆದರು, ಏನ್ ಮಾಡ್ತಾರೋ ಕೆಲವು ವಿಷಯಗಳನ್ನ ವಿವರಿಸ್ಬಿಟ್ರು, ಸರಿನಾ? ಸರಿ, ಆ ಗುರಿ ನೋಡಿ ಓಡುವಂತವರು ಅವರ ಜೀವನ ಹೆಂಗಿರಬೇಕು, ಅವರ ಬಾಳು ಹೆಂಗಿರಬೇಕು, ಅವ್ರ ಮನಸ್ಸು ಹೆಂಗಿರಬೇಕು, ಅವ್ರ ಹೃದಯ ಹೆಂಗಿರಬೇಕು ಅಂತ ಒಂದು ಅಡಿಪಾಯದಲ್ಲಿ ನಾನು ಸಬ್ಜೆಕ್ಟ್ ಇಲ್ಲಿ ಶುರು ಮಾಡಕ್ ಹೋಗ್ತೀನಿ. ಅರ್ಥ ಬದಿಸಿದೆ. ಅದಕ್ಕೆ ಆಧಾರವಾಗಿರುವಂತಹ ವಾಕ್ಯ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಓದಿ. ಯಾಕೋಬ 4:8. ದೇವರು ಸಮೀಪಕ್ಕೆ ಬನ್ನಿರಿ. ನೋಡಿ ಏನ್ ಹೇಳ್ತಾರೆ, ದೇವರಿಗೆ ಸಮೀಪಕ್ಕೆ ಬನ್ನಿರಿ ಅಂತ ಹೇಳ್ತಾ ಇದ್ರೆ. ಇದು ಯಾರಿಗೆ ಹೇಳ್ತಾ ಇದ್ರೆ ಪ್ರೀತಿಯ ಸಹೋದರಿ? ದೇವರ ರಾಜ್ಯದ ವಿಷಯಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ, ದೇವರ ಮನಸ್ಸನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ, ದೇವರ ಆಲೋಚನೆಗಳು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವ್ರಿಗೆ ಹೇಳ್ತಾರಂತ ವಿಷಯ ಯಾಕೋ ಬರೀತಾರಂತ ಪತ್ರಿಕೆ. ದೇವರ ಮನಸ್ಸನ್ನು, ದೇವರ ಒಂದು ಆಲೋಚನೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ, ಅದ ರೀತಿ ಯಾರು ನಡೀತಾ ಇಲ್ವೋ ಅವ್ರಿಗೆಲ್ಲ ವಾಕ್ಯ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯ ಸಹೋದರರೇ.
ಆ ವಾಕ್ಯ ಯಾರಿಗಂದರೆ ದೇವರ ಮನಸ್ಸು, ದೇವರ ಈ ಆಲೋಚನೆಗಳು, ದೇವರ ರಾಜ್ಯದ ಬಗ್ಗೆ ಇರುವಂತಹ ವಿಷಯಗಳು, ದೇವರ ಮಗನ ಒಂದು ವಿಶೇಷವಾಗಿರೋ ಸತ್ಯಗಳನ್ನು ಅರಿತು ತಿಳಿದು ಅದಕ್ಕೋಸ್ಕರ ಒಡಂಬಡಿಕೆ ಮಾಡಿರುವಂತಹ ಭಕ್ತಾದಿಗಳಿಗೋಸ್ಕರ ಬರೆದಿರುವಂತ ವಿಷಯ ಅದು. ದೇವರು ಸಮೀಪಕ್ಕೆ ಬನ್ನಿರಿ ಅಂತ ಕರಿತಾ ಇದ್ದಾರೆ. ಅವಾಗ ದೇವರ ಸಮೀಪಕ್ಕೆ ಬನ್ನಿರಿ ಅಂದ್ರೆ ಅವಾಗ ಎಲ್ಲಿದ್ದೀರ ನಾವು? ಎಲ್ಲಿದ್ದೀವಿ? ದೇವರಿಂದ ದೂರ ಇದ್ದೀವಿ. ದೂರ ಇರುವಂತ ನಮಗೆ ಹೇಳ್ತಾರೆ ದೇವರ ಸಮೀಪಕ್ಕೆ ಬನ್ನಿರಿ ನೀವು, ದೇವರ ಹತ್ರ ಬಂದು ಸೇರ್ರಿ ನೀವು. ಅವಾಗ ಸೇರುವಾಗ ಏನಾಗುತ್ತೆ ನೋಡಿ, ಓದಿಷ್ಟ. ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಗ ನಿಮ್ಮ ಸಮೀಪಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಪ್ರೀತಿಯ ಸಹೋದರರೇ. ಅದು ನಾವು ಈ ವಾಕ್ಯದ ಪ್ರಕಾರವಾಗಿ ನಾವೆಲ್ಲ ತಿಳಿದಿರುವಂತ ನಾವು ದೇವರ ಹತ್ರ ಸಮೀಪದಲ್ಲಿ ಇದ್ದೀವಿ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆಲೋಚನೆಗಳು ಎಲ್ಲ ಹೆಂಗಿದೆ ಹೇಳಿ ಸಮೀಪವಾಗಿದೆ, ದೂರ ಆಗಿದೆಯಾ? ದೂರ ಇದೆ. ಕೆಲವು ವಿಷಯಗಳಲ್ಲಿ ಏನಾಗ್ತದೆ ಅಂದ್ರೆ ಇಲ್ವಾ, ನಮ್ಮ ಮಾತು, ನಮ್ಮ ನುಡಿ, ನಮ್ಮ ಆಲೋಚನೆಗಳು ಎಲ್ಲಾನು ದೇವರಿಂದ ಸಮೀಪಕ್ಕೆ ಬರೋದು ಬಿಟ್ಟು ನಮ್ಮ ಹೃದಯಗಳ ದೂರ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯ ಸಹೋದರರೇ. ಓದಿಷ್ಟ. ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿ. ಆಗ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ ಅಂತಾರೆ. ಅವಾಗ ನಿಮ್ಮ ಕೈಗಳೇ ಶುಚಿ ಮಾಡಿಕೊಳ್ಳ್ರಿ, ಶುದ್ಧ ಮಾಡಿಕೊಳ್ಳ್ರಿ ಅಂತ ಹೇಳುವಾಗ ಅವಾಗ ನಿಮ್ಮ ಕೈ ಅಂದ್ರೆ ಏನು? ನಿಮ್ಮ ಕೈಗಳನ್ನೇ ಶುಚಿ ಮಾಡಿಕೊಳ್ಳ್ರಿ, ಶುದ್ಧ ಮಾಡಿಕೊಳ್ಳ್ರಿ ಅಂತ ಹೇಳುವಾಗ ನಿಮ್ಮ ಕೈಗಳಂದ್ರೆ ಏನು? ಕೈ ಅಂದ್ರೆ ಏನಂತ ತೆಗಿತೀವಿ ನಾವು ಮೀನಿಂಗ್ಸ್ ಅಲ್ಲಿ? ಕ್ರಿಯೆಗಳು. ಅರ್ಧ ಪ್ರೀತಿಸೋಸ್ರೆ ನಮ್ಮ ಕ್ರಿಯೆಗಳು ಹೆಂಗಿರ್ಬೇಕಂದ್ರೆ ಶುದ್ಧವಾಗಿ ಇರ್ಬೇಕಂತೆ. ನಮ್ಮ ಕ್ರಿಯೆಗಳು, ನಮ್ಮ ನಡಕೆಗಳು, ನಮ್ಮ ಜೀವನಗಳು, ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲ ಹೆಂಗಿರ್ಬೇಕಂತೆ? ಶುಚಿಯಾಗಿರ್ಬೇಕಂತೆ, ಶುದ್ಧವಾಗಿರ್ಬೇಕಂತೆ ಪ್ರೀತಿಯ ಸಹೋದರರೇ. ಇಷ್ಟು ವಿಷಯ ತಿಳಿದಿರುವಂತ ನಾವುಗಳು ನಮ್ಮ ಕೈಗಳು ದೇವರ ಹತ್ರ ಸೇರ್ತಾ ಇದೀವಾ, ಇಲ್ಲ ನಮ್ಮ ಕೈಗಳು ಏನಾಗಿದೆ, ಶುದ್ಧವಾಗಿದೆಯಾ ಅಂತ ನಮ್ಮನ್ನ ಪರಿಶೋಧನೆ ಮಾಡ್ರಿ, ನಮ್ಮನ್ನೇ ಆಲೋಚನೆ ಮಾಡ್ರಿ. ಸರಿನಾ? ಓದಿಷ್ಟ. ಎರಡು ಮನಸ್ಸುಳ್ಳವರೇ, ಎರಡು ಮನಸ್ಸಿದೆ. ಎರಡು ಮನಸ್ಸು, ಒಂದು ಒಳಗೊಂದು, ಒಂದು ಆಚೆ ಒಂದು, ಇಲ್ವಾ? ಅವು ಎರಡು ಮನಸ್ಸು ಇರುವಂತವರೇ. ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿ. ನಿಮ್ಮ ಹೃದಯಗಳನ್ನು ಏನ್ ಮಾಡ್ಕೊಳ್ರಿ ನೀವು? ನಿರ್ಮಲ ಮಾಡಿಕೊಳ್ಳ್ರಿ. ಹಂಗ ನಿಮ್ಮ ಹೃದಯ ಹೆಂಗೆ ಏನಿಲ್ಲ, ನಿರ್ಮಲ ಆಗಿಲ್ಲ, ನಿಮ್ಮ ಹೃದಯ ಶುದ್ಧ ಆಗಿಲ್ಲ. ಈ ದಿನದ ಈ ವಾಕ್ಯಗಳನ್ನು ಮಾತಾಡ್ತಾ ಬೆಳಗಿನ ಬೆದಸಲು ಮಾತಾಡ್ತಾ ಅದರಲ್ಲಿ ಕೆಲವು ಪಾಯಿಂಟ್ಸ್ ನಮಗೆ ಸಿಕ್ಕಿದೆ, ಒಳ್ಳೆ ಪಾಯಿಂಟ್ಸ್ಗಳು. ಸರಿನಾ? ಇನ್ನೂ ಕೆಲವು ವಾಕ್ಯಗಳು ದೇವರು ನಮ್ಮನ್ನ ಹೇಳಿ ಏನ್ ಮಾಡ್ತಾರೆ, ಎಚ್ಚರಿಸ್ತಾರೆ. ಅವು ನಮ್ಮ ಹೃದಯಗಳು ಏನ್ ಮಾಡ್ಕೊಂಡಿಲ್ಲ, ನಾವು ಶುದ್ಧೀಕರಣ ಮಾಡಿಕೊಂಡಿಲ್ಲ. ಎಷ್ಟೋ ಸತ್ಯದ ಅರಿವನ್ನು ಹೊಂದಿದ್ರು ನಮ್ಮ ಹೃದಯಗಳನ್ನ ಶುದ್ಧಿ ಮಾಡಿಕೊಳ್ಳಿದ್ರೆ ನಮ್ಮ ಹೃದಯಗಳು ಹೆಂಗಿದಂತೆ? ಅಶುದ್ಧವಾಗಿದೆ. ನಮ್ಮ ಮನಸ್ಸು ಅಶುದ್ಧವಾಗಿದೆ, ನಮ್ಮ ಕ್ರಿಯೆಗಳು ಅಶುದ್ಧವಾಗಿದೆ. ಇದಕ್ಕೆ ತಕ್ಕಂಗೆ ನಾನು ಏನು ಮಾಡಕ್ ಹೋಗ್ತೀನಿ ಅಂದ್ರೆ, ಕೀರ್ತನೆಗಾರ ಒಂದು ವಿಷಯ ಬರೆದಿದ್ದಾರೆ, ಅದನ್ನ ತೆಗೆದ ಇಲ್ಲಿ ಸ್ಟಡಿ ಮಾಡಕ್ ಹೋಗ್ತೀನಿ. ಸರಿ, ಕೀರ್ತನೆಗಾರ ಯಾವ ಕೀರ್ತನೆಗಾರ? ತುಂಬಾ ಜನ ಕೀರ್ತನೆಗಳು ಬರ್ದವ್ರೆ. ಆದ್ರೆ ಅದರಲ್ಲಿ ಆಸಫ್ ಅಂತ ಒಂದು ಕೀರ್ತನೆಗಾರ ಇದ್ದಾರಲ್ಲ, ಆಸಫ್ ಅಂತ. ಈ ಆಸಫ್ನ ಬಗ್ಗೆ ಏನ್ ಮಾಡೋಣ ಅಂದ್ರೆ, ಆತನ ಬರೆದಿರುವಂತ ಕೀರ್ತನೆ ನಾವೇನ್ ಮಾಡೋಣ, ಕೆಲವು ವಿಷಯಗಳು ಓದೋಣ. ಅವ್ರು ಯಾವ ರೀತಿ ಮಾತಾಡಿದ ಅದು ಸ್ವಲ್ಪ ಸ್ಟಡಿ ಮಾಡೋಣ. ಆಗಿರುವಂತ ಪ್ರಜೆಗಳಿಗೆ, ಆಗಿರುವಂತ ಇಸ್ರೇಲ್ ಜನರಿಗೆ, ಸ್ವಂತ ಪ್ರಜೆಗಳು ಇದ್ರಲ್ಲ, ಇಸ್ರೇಲ್ ಜನ ಅವ್ರ ಮಧ್ಯದಲ್ಲಿ ಇದ್ರಲ್ಲ ಆಸಫನು ಅವ್ರಿಗೋಸ್ಕರ ಏನ್ ಬರೆದಿದ್ದಾರೆ, ಅಲ್ಲಿ ಬರೀರುವಂತವರಿಗೆ ನಮಗೇನು ಲೆಸನ್ ಇದೆ, ನಮಗೇನು ಪಾಠ ಇದೆ, ಅದರಲ್ಲಿ ಕಲಿಯೋಣ ನಾವು ಕೆಲವು ವಿಷಯಗಳನ್ನ. ನಾನು ಕೊಡಲ್ಪಟ್ಟ ಟೈಮಲ್ಲಿ ಮುಗಿಸ್ಬಿಡ್ತೀನಿ ನಾನು. ಅರ್ಥ ಆಯ್ತಿದೆ? ಒಂದು ನಿಮಿಷ ನಾವು ದಾಟಲ್ಲ. ಸರಿನಾ? ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಏನೋ ಎಳ್ಕೊಂಡು ಹೋಗ್ಬಿಡ್ತಾರೆ, ಯೋಚನೆ ಮಾಡಕ್ ಹೋಗ್ಬಿಡ್ರಿ. ಸರಿಯಾ? ಕೇಳುವಂತ ಪಾಯಿಂಟ್ಸ್ಗಳನ್ನ ಏನ್ ಮಾಡ್ರಿ, ಕ್ಲೀನಾ ಮನಸ್ಸಲ್ಲಿ ಇಟ್ಕೊಳ್ಳಿ, ಧ್ಯಾನ ಮಾಡ್ರಿ. ನಮ್ಮ ಕರ್ತನ ಏನ್ ಹೇಳ್ತಂದ್ರೆ, ನಮ್ಮ ಕರ್ತನ ಏನ್ ಹೇಳ್ತಾರೆ ಲಾಸ್ಟಲ್ಲಿ ಅವ್ರು ಮಾತಾಡ್ಬೇಕು, ಕಿವೀರವನ್ನು ಕೇಳಿಲ್ಲ ಅಂದ್ರು. ಅವು ಕಿವೀರವಂತ ಕೇಳಿಲ್ಲ ಅಂತ ಎಷ್ಟು ಜನ ಕಿವಿ ಇದೆ ಅಂತ ಗೊತ್ತಿಲ್ಲ ನನಗೆ. ಇವಾಗ ಎಲ್ಲಿ ಬದ ಎಲ್ಲ ಕಿವಿಗಳಿದೆ ಬದ, ಏನ್ ಕಿವಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಬದ ಅಂತೀರಾ? ನಮ್ಮ ಕರ್ತನ ಹೇಳಿರುವಂತ ಮೀನಿಂಗ್ಸ್ ಏನ್ ಅರ್ಥ? ಅದು ಕಿವೀರವನ್ನು ಕೇಳಲಿ ಅಂದ್ರೆ ಏನ್ ಅರ್ಥ? ಕೇಳಿ ಬಿಟ್ಟು ಬಿಡೋದಲ್ಲ. ಇಲ್ಲಿ ಕೇಳ್ಬಿಟ್ಟು ಆಚೆ ಹೋದ್ರೆ ಲೋಕದ ರೀತಿ ನಡೆಯೋದಲ್ಲ, ಲೋಕದ ರೀತಿ ಮಾತಾಡೋದಲ್ಲ. ಕಿವಿರವಂತ ಕೇಳಿಲಿ ಅಂದ್ರೆ ಕೇಳುವಂತ ಮಾತಿಗೆ ಅನುಸರಾಗಿ ನಡೆಯುವಂತವನು, ಜೀವಿಸುವಂತ ಬದುಕುವಂತವನೇ ಕಿವಿ ಇರುವಂತವನು. ಇನ್ನು ಎಷ್ಟು ಜನಕ್ಕೆ ಇರುತ್ತಂತ ಗೊತ್ತಿಲ್ಲ, ಇಲ್ಲ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಸ್ವಲ್ಪ ನೀವೇ ಏನ್ ಮಾಡ್ರಿ, ಆಲೋಚನೆ ಮಾಡ್ರಿ. ಸರಿನಾ?
ಏನ್ ಮಾಡೋಣ, ಹೋಗೋಣ ವಾಕ್ಯಕ್ಕೆ. ಆಸಾಫನ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ ನೀವು. ಸರಿಯಾ? ತುಂಬಾ ವಿಷಯಗಳು ಮಾತಾಡಿರ್ತಾರೆ ಈ ಆಸಾಫನ ಬಗ್ಗೆ. ನೋಡುವಾಗ ಅನೇಕ ಬ್ರದರ್ಸ್ ನಾನಾ ರೀತಿ ಆಂಗಲಲ್ಲಿ ಮಾತಾಡಿರ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಬ್ರದರ್ ಒಂದು ಸಬ್ಜೆಕ್ಟ್ ಮಾತಾಡುವಾಗ ಅದು ಇನ್ನೊಂದು ಬ್ರದರ್ ಮಾತಾದ್ರಲ್ಲಿ ಏನೋ ಹೊಸ ಪಾಯಿಂಟ್ಸ್ಗಳು ಸಿಕ್ಕುತ್ತೆ, ಹೊಸ ವಿಷಯಗಳು ತಿಳಿಸ್ಕೊಡ್ತಾರೆ ದೇವರು. ಸರಿನಾ? ಆ ರೀತಿ ದೇವರ ಆತ್ಮ ದಾರಿ ನಡೆಸೋದು ನಮ್ಮನ್ನೆಲ್ಲರನ್ನು. ಅದಕ್ಕೋಸ್ಕರ ಇವತ್ತು ಏನ್ ಮಾಡೋಣ, ನಾವು ಈ ಆಸಾಫನ ಬಗ್ಗೆ ಸ್ವಲ್ಪ ಧ್ಯಾನ ಮಾಡೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ, ಈ ಆಸಾಫನು ಯಾರು ನೋಡಿ. ಆಸಾಫನು ಬರೆದಿರೋಂಥ ಕೀರ್ತನೆಗಳು ಅಂತೀವಲ್ಲ, ಇದು ಆಸಾಫನು ಬರೆದಿರೋ ಕೀರ್ತನೆ ಏನಂತ 50ನೇ ಕೀರ್ತನೆ ಬರೆದಿದ್ದಾರೆ. 50ನೇ ಕೀರ್ತನೆ ಒಂದು ಬರೆದವ್ರೆ. ಆಮೇಲೆ ಬಂದು 73ರಿಂದ 83ವರೆಗೂ 73ರಿಂದ 83ವರೆಗೆ ಏನ್ ಮಾಡಿದ್ದಾರೆ, ಈ ಆಸಾಫನು ಈ ಒಂದು ಕೀರ್ತನೆಗಳು ಬರೆದಿದ್ದಾರೆ. ಸರಿನಾ? ಫಸ್ಟ್ ಆಸಾಫನು ಯಾರು, ಈ ಆಸಾಫನ್ ಅನ್ನೋದು ಯಾರಂತ ನೋಡುವಾಗ ಪ್ರೀತಿಸರು ಕೆಲವು ವಚನ ಓದ್ಬಿಡೋಣ ನಾವು. ಅವಾಗ ನಿಮಗೆ ಕರೆಕ್ಟಾಗಿ ಏನಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. 1 ಪೂರ್ವ ವೃತ್ತಾಂತ 16ನೇ ಅಧ್ಯಾಯ 5ನೇ ವಚನ 7ನೇ ವಚನ 37ನೇ ವಚನ. ಎಷ್ಟು ಜನ ಜ್ಞಾಪಕದಲ್ಲಿ ಇಟ್ಟರೆ ಗೊತ್ತಿಲ್ಲ. ಸರಿ, 1 ಪೂರ್ವ ವೃತ್ತಾಂತ 16ನೇ ಅಧ್ಯಾಯ 5ನೇ ವಚನ ಓದಿ ಫಸ್ಟ್. 1 ಪೂರ್ವ ವೃತ್ತಾಂತ 16:5. ಅವರಲ್ಲಿ ಆಸಾಫನು ಪ್ರಧಾನನು, ಜಕೇರಿಯನು ಎರಡನೆಯವನು, ಕಿಯೇಲ್, ಸೆಮಿರಾಮೆತ್, ಹಿರೇಹೆಲ್, ಮತ್ತಿತ್ಯ, ಎಲಿಹಬ್. ಸರಿ, 7ನೇ ವಚನ ಓದಿಷ್ಟ ಹೇಳ್ಬಿಡ್ತೀನಿ ನಾನು, ಓದ್ಬಿಡಿ ಆಮೇಲೆ ನಾನು ಹೇಳ್ಬಿಡ್ತೀನಿ. ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು. ಏನಂತೆ ಇವರು, ಈ ಆಸಾಫನ್ ಅಂದ್ರೆ ಯಾರಂತೆ? ಇಲ್ಲಿ ಏನ್ ಬದ ಕಿನಾರ ಮಾಡ್ತಾರ ದೇವರ ಮಂದಿರದಲ್ಲಿ, ದೇವರ ಸನ್ನಿಧಾನದಲ್ಲಿ ಮ್ಯೂಸಿಕ್ ಹಾಕಿ ದೇವ್ರನ್ನ ಆಡಿ ಹೊಗಳುವಂತವರು. ಆ ಹೊಗಳುವಂತವರಿಗೆ ಒಂದು ಲೀಡರ್ ಅತನು ಯಾರೋ, ಈ ಆಸಾಫನು. ಸರಿ, 7ನೇ ವಚನ ಓದಿಷ್ಟ ಹಂಗೆ ಅದ್ರಲ್ಲಿ ಸೇಮ್ 1 ಪೂರ್ವ ವೃತ್ತಾಂತ 16:7 ಓದಿ. ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವನ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು. ಮೊದಲೇ ನೇಮಿಸಿಬಿಟ್ಟು ಯಾರು ನೇಮಿಸಿದಂತೆ? ಇದು ದಾವೀದು ನೇಮಿಸಿರೋದು. ಇದು ಅದೇ ಸರಿ, ದಾವೀದು ನೇಮಿಸಿದ್ದಾರೆ. 37ನೇ ವಚನ ಓದಿಷ್ಟ. 37ನೇ ವಚನ. ದಾವೀದನು ಯೆಹೋವನ ನಿಬಂಧನ ಮಂಜೂಷದ ಮುಂದೆ ಪ್ರತಿದಿನವು ಆರಾಧನೆ ನಡೆಸುತ್ತಿರುವುದಕ್ಕೋಸ್ಕರ ಆಸಾಫನನ್ನು ಅವನ ಸಹೋದರರನ್ನು ಬಾಗಿಲು ಕಾಯುವುದಕ್ಕೋಸ್ಕರ ಏತೋದೂತನ ಮಗನಾದ ಒಬೇದೋಮ ಹೊಸ ಇವರ 68 ಮಂದಿ ಸಹೋದರರನ್ನು ಅಲ್ಲೇ ನಿಲ್ಲಿಸಿದನು. ಯಾರೋ ದೇವರ ಮಂದಿರದಲ್ಲಿ ದೇವರನ್ನ ಆಡಿ ಹೊಗಳಕ್ಕೆ, ಮ್ಯೂಸಿಕ್ ಹಾಕಕ್ಕೆ ಎಲ್ಲರಿಗೆ ಒಂದು ಟೀಮ್ ಇದಾರೆ ನಮ್ಮ ಮಧ್ಯದಲ್ಲಿನೋ. ಸರಿ, ಆ ರೀತಿ ಏನ್ ಮಾಡಿದ್ದಾರೆ, ನೇಮ್ ಸಿಟಿ ಇರೋದು ಯಾರನ್ನ, ಆಸಾಫನ. ಸರಿಯಾ? ಸರಿ, 2 ಪೂರ್ವ 25ನೇ ಅಧ್ಯಾಯ 1ರಿಂದ 6 ಕೆಲವು ವಚನ ಮಾತ್ರ ಓದಿಷ್ಟ. 1 ಪೂರ್ವ ವೃತ್ತಾಂತ 25ನೇ ಅಧ್ಯಾಯ 1ರಿಂದ 6. ಆಮೇಲೆ ದಾವೀದನು ಆರಾಧಕ ಮಂಡಳಿಯವರ ಪ್ರಧಾನರು ಕಿನ್ನರಿ, ಸ್ವರಮಂಡಲ, ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಆಸಾಫ್ಯರನ್ನು, ಹೇಮಾನ್ಯರನ್ನು, ಯೆದುತೂನ್ಯರನ್ನು ಆರಿಸಿದರು, ನೇಮಿಸಿದ್ದಾರೆ. ಎಲ್ಲ ಫುಲ್ ಡೀಟೇಲ್ ಅದ್ರಲ್ಲೇ ಓದ್ಕೊಳ್ಳಿ. 9ನೇ ವಚನದಲ್ಲಿ ಇದೆ, ಹಂಗೆ ಓದ್ಕೊಳ್ಳಿ. ಸರಿಯಾ? ಎಸ್ರ ಫಸ್ಟ್ 2 ಪೂರ್ವ ವೃತ್ತಾಂತ 29:30 ಓದಿ. 2 ಪೂರ್ವ ವೃತ್ತಾಂತ 29ನೇ ದಿನ 30ನೇ ವಚನ. ದರ್ಶಿಯಾದ ಸಮುವೇಲ, ಪ್ರವಾದಿಯಾದ ನಾತನ, ದರ್ಶಿಯಾದ ಗಾದ ಇವರ ಚರಿತ್ರೆಗಳಲ್ಲಿ ಬರೆದಿರುತ್ತವೆ. ಚರಿತ್ರೆಗಳು ಬರೆದಿದೆ. 35:15 ಓದಿಷ್ಟ. 35:15. 2 ಪೂರ್ವ ವೃತ್ತಾಂತ ಹೇಳಿದ್ದು. 35ನೇ ಅಧ್ಯಾಯ 15ನೇ ವಚನ. ಆಸಾಫ್ಯರಾದ ಗಾಯಕರು ಅರಸನಾದ ದಾವಿದನ ಮತ್ತು ಆಸಾಫ್, ಏಮಾನ್ ಅರಸನ ದರ್ಶಿಯಾದ ಯೋದೂತನ ಇವರ ಆಜ್ಞಾನುಸಾರ ತಮ್ಮ ಸ್ಥಳದಲ್ಲಿ ನಿಂತಿದ್ದರು. ದ್ವಾರಪಾಲಕರು. ಸಾಕು ಬಿಡಿಷ್ಟ ಇಲ್ವಾ? ಇಲ್ಲಿ ತುಂಬಾ ವಚನಗಳಿದೆ. ಯಾರ ಬಗ್ಗೆ? ಈ ಆಸಾಫನ್ ಬಗ್ಗೆ. ಯಾವುದಕ್ಕೆಲ್ಲ ನೇಮಿಸಿಟ್ಟಿದ್ದಾರೆ, ಎಲ್ಲೆಲ್ಲಿ ದೇವರ ಆಡಿ ಹೊಗಳ್ಬೇಕು, ಎಲ್ಲಿ ನಿಲ್ಲಿಸಬೇಕು, ಯಾರು ನೇಮಿಸಿದ್ದಾರೆ ಅಂತೆಲ್ಲ ಏನಿದೆ ಅಂದ್ರೆ, ಈ ಆಸಾಫನ್ ಬಗ್ಗೆ ತುಂಬಾ ವಿಷಯಗಳು ಬರೆಯಲ್ಪಟ್ಟಿದೆ. ಅದೇ ವಾಕ್ಯಗಳು ಓದ್ಬಿಟ್ಟು ನಾವು ಮೂವ್ ಮಾಡೋಕ್ಕಾಗ ಟೈಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ. ಸರಿಯಾ?
ಇನ್ನು ಅವ್ರ ಬಗ್ಗೆ ಬೇಕಾದ್ರೆ ನೀವು ಏನ್ ಮಾಡಿ ಹುಡುಕ್ರಿ, ಅವ್ರ ಚರಿತ್ರೆ ಡೀಟೇಲ್ ನಿಮಗೆ ಗೊತ್ತಾಗುತ್ತೆ, ಸರಿನಾ. ಆದ್ರೆ ಈ ಆಸಾಫನನ್ನು ದಾವೀದನು ಏನ್ ಮಾಡ್ತಾರೆ ಅಂದ್ರೆ ಹಾಡು ಸಂಗೀತ ಆಡುವಂತವ್ರಿಗೆ ಒಂದು ಲೀಡರ್ ಆಗಿ ನೇಮಿಸಿಟ್ಟಿದ್ರು, ಸರಿನಾ. ಅವಾಗ ಈ ಆಸಾಫನು ಏನ್ ಮಾಡ್ತಾರಂದ್ರೆ ಬರಿತಾ ಇರುವಂತ ವಿಷಯಗಳನ್ನೇ ಸಂಕೀರ್ತನೆ 73ರಿಂದ 83ವರೆಗೂ ಬರಿತಾ ಇದ್ದಾರೆ, ಸರಿನಾ. ಅದ್ರಲ್ಲಿ ಈ ಆಸಾಫನ್ ಬಗ್ಗೆ ಯಾರನ್ನ ಜಾಸ್ತಿ ಮಾತಾಡ್ತಾ ಇದಾರ? ಈ ಆಸಾಫನ್ ಬಗ್ಗೆ ಬಂದು ಸತ್ಯ ಗ್ರಂಥದಲ್ಲಿ ಸರಿ ಇಲ್ವಾ, ಸತ್ಯ ನಾವುಗಳು ಸರಿ ತುಂಬಾ ನಾನು ಎಲ್ಲಿ ಈ ಆಸಾಫನ ಅವ್ರ ಬಗ್ಗೆ ಮಾತಾಡುವಂತ ವಿಷಯ ಇಲ್ಲಿ ಜಾಸ್ತಿ ಏನ್ ಮಾಡಿಲ್ಲ, ಕೇಳಿಲ್ಲ. ಇವತ್ತು ಮಾತ್ರವಲ್ಲ, ಇವತ್ತು ಮಾತ್ರ ದಾವೀದನ ಕಾಲದಲ್ಲಿ ಸರಿ. ಯಾಕಂದ್ರೆ ಈತನು ಎಂತವರ ಇದಾರಂದ್ರೆ ಇಲ್ವಾ, ಆ 73ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾರಲ್ವ ಅವರು, ಅದು ಓದಿ 73ನೇ ಕೀರ್ತನೆ 1ನೇ ವಚನ ಓದಿ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲ್ಯರಿಗೆ ದಯಾಪಾರನೆ ಹೌದು. ನೋಡಿ, ದೇವರು ಇಸ್ರಾಯೇಲ್ಯರಿಗೆ ಓದಿಷ್ಟ. ದೇವರು ನಿರ್ಮಲ ಚಿತ್ತರಾದ ನಿರ್ಮಲ ಚಿತ್ತರಾದ ಹಂಗಂದ್ರೆ ಹೃದಯದಲ್ಲಿ ಶುದ್ಧ ಇರುವಂತವರು ದಯಪಾಲರನಾಗಿದ್ದಾರೆ ಅಂತ ಅಲ್ಲಿ ಆಸಾಫ್ ಬರಿತಾರಂದ್ರೆ ಅವಾಗ ಇವ್ರು ಎಂತವರಾಗಿದ್ದಾರೆ? ಇವ್ರು ಒಬ್ರು ಬರಿತಾರಂತ ಇಟ್ಕೊಳ್ಳಿ ಪಿದೆ ಸೊಸ್ರೆ. ಇವ್ರಿಗೆ ಏನ್ ಮಾಡ್ತಾರೆ, ಇಸ್ರೋ ಜನಕ್ಕೆ ಒಂದು ಅಡ್ವೈಸ್ ಮಾಡ್ತಾ ಇದಾರೆ, ಒಂದು ಬುದ್ಧಿವಾದ ಹೇಳ್ತಾ ಇದಾರೆ. ಏನಂತ ಹೇಳ್ತಾ ಇದಾರೆ ಬುದ್ಧಿವಾದ? ನೋಡಪ್ಪ, ನೀನು ಇಸ್ರೇಲ್ ಜನರಿಗೆ ಇಲ್ವಾ, ಶುದ್ಧ ಹೃದಯ ಉಳ್ಳವರಿಗೆ, ನಿರ್ಮಲ ಚಿತ್ತರಾಗಿರುವಂತವರಿಗೆ ದೇವರು ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿ ಬರಿತಾರಂದ್ರೆ ಅವಾಗ ಇವರು ಹೃದಯ ಹೆಂಗಿದೆ ನೋಡಿ. ಒಬ್ರು ಬುದ್ಧಿವಾದ ಹೇಳ್ತಾರಂದ್ರೆ, ಒಬ್ರಿಗೆ ತಪ್ಪು ಮಾಡಿರುವಂತವರಿಗೆ ಒಂದು ಬುದ್ಧಿವಾದ ಹೇಳ್ತಾರಂದ್ರೆ ಆ ತಪ್ಪನ್ನ ಏನ್ ಮಾಡ್ಬಾರ್ದು, ಯಾರು ಹೇಳ್ತಾ ಇದ್ದಾರೋ ಅವ್ರು ಮಾಡಬಾರ್ದು. ಅದು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಮನಸ್ಸಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಇವಾಗ ಸರಿ ನೋಡಿ, ಇವಾಗ ನಾನು ತಪ್ಪು ಮಾಡ್ತಾ ಇರ್ತೀನಿ ಅದು ಇಟ್ಕೊಳ್ಳಿ, ನಾನು ತಪ್ಪು ಮಾಡ್ತಾ ಇರ್ತೀನಿ, ನಾನು ನಿಮಗೆ ಬುದ್ಧಿವಾದ ಹೇಳಿದ್ರೆ ನೀವೇನು ಹೇಳ್ತೀರಾ? ಏನ್ ಸರ್ ಜೋರ ಹೇಳಿ, ಪರವಲ್ಲ. ನೀವೇ ಇಂದ ತಪ್ಪು ಮಾಡ್ತಾ ಇದ್ರಿ, ನೀವು ಬಂದು ದೊಡ್ಡದಾಗಿ ನನಗೆ ಬುದ್ಧಿವಾದ ಹೇಳಕ್ ಬಂದ್ರ ಅಂತ ಹೇಳ್ತೀರಾ ಕಡಪದೆ ಸೊಸರೆ. ನಾನು ಒಬ್ಬರಿಗೆ ಬುದ್ಧಿವಾದ ಹೇಳಬೇಕಂದ್ರೆ ಫಸ್ಟ್ ನಾನೇನಾಗಿರ್ಬೇಕು, ನಾನು ಸರಿಯಾಗಿರ್ಬೇಕು, ನನ್ನ ಮಾತು ಕರೆಕ್ಟ್ ಆಗಿರ್ಬೇಕು, ನನ್ನ ನುಡಿ ನನ್ನ ಜೀವನ ಕರೆಕ್ಟ್ ಆಗಿರ್ಬೇಕು. ಇದ್ದರದಾಗ ಇನ್ನೊಬ್ರಿಗೆ ಏನ್ ಮಾಡಕ್ಕಾಗತ್ತೆ, ನಾನು ಬುದ್ಧಿವಾದ ಎಲ್ಲಿ ಅವ್ರು ಸರಿಪಡಿಸಕ್ ಸಾಧ್ಯ. ಅದೇ ರೀತಿ ಇಲ್ಲಿ ಆಸಾಫ್ ಬಂದು ಏನಂದ್ರೆ ಶುದ್ಧ ಹೃದಯ ಉಳ್ಳವರಿಗೆ ದೇವರು ಒಳ್ಳೆಯವರಾಗಿದ್ದಾರೆ ಅಂತ ಆಸಾಫನ ಹೇಳ್ಕೊಡ್ತಾ ಇದಾರಂದ್ರೆ ಅವ ಆಸಾಫನ ಹೃದಯ ಹೆಂಗಿದೆ? ಶುದ್ಧವಾಗಿದೆ. ಅದೇ ಬೆಳೆಸ್ರೆ ಶುದ್ಧವಾಗಿದೆ. ಆದ್ರೆ ಇವರು ಯಾರಿದ್ದ ಕಾಲದಲ್ಲಿ, ದಾವೀದನ ಕಾಲದಲ್ಲಿ ಇದ್ದವರು. ಆಗ ಈ ಆಸಾಫನ ಏನ್ ಮಾಡಿದ್ದಾರೆ, ದೇವರಿಗೆ ವಾಕ್ಯ ಧರ್ಮಶಾಸ್ತ್ರಗಳನ್ನು ಆಜ್ಞೆಗಳನ್ನು ಅದಕ್ಕೆ ಅನುಸರಣೆ ಮಾಡಿ ಕೈಕೊಂಡು ಅವ್ರು ಜೀವಿಸಿದ್ದಾರೆ, ಬದುಕಿದ್ದಾರೆ. ಅವ್ರ ಕೀರ್ತನೆ ಓದ್ ನೋಡಿ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಗೊತ್ತಾ ಅವರು ಆಸಾಫನು. ಅದು ನಾವು ಸರಿಯಾದ ಧ್ಯಾನ ಮಾಡಲ್ಲ ಅಷ್ಟೇ ಸನಪಿಸೋರೆ. ಅವಾಗ ಆ ರೀತಿ ಬರೆದಿದ್ದಾರಂದ್ರೆ ಅವರು ಹೇಳ್ತಾ ಇದಾರಂದ್ರೆ ಅವ್ರ ಜೀವನ ಹೆಂಗಿದೆ ಅಂದ್ರೆ ದೇವರು ಮುಂದುಗಡೆ ನಿರ್ಮಲ ಚಿತ್ತರಾಗಿದ್ದಾರೆ, ಶುದ್ಧರಾಗಿದ್ದಾರೆ ಯಾಸಾಫನು. ಆದ್ರೆ ಏನಂದ್ರೆ ಅಲ್ಲಿ ಅವಾಗ ಆ ಜನರ ಮುಂದುಗಡೆ ಏನಾಗಿಲ್ಲ, ಅವರು ಪಬ್ಲಿಸಿಟಿ ಆಗಿಲ್ಲ ಅವರು ಕಟ್ಟ. ಅದು ಮಾತ್ರ ಅಲ್ಲ, ಅವರು ಪ್ರಚಾರನ ಎಲ್ಲರಿಗೂ ಕಾಣಿಸಲ್ಪಟ್ಟಿಲ್ಲ ಅವರು ಇಲ್ವಾ. ಅವ್ರ ಬಗ್ಗೆ ಯಾರು ಜಾಸ್ತಿ ಮಾತಾಡ್ಕೊಂತ ಇಲ್ಲ. ಎಲ್ಲಿ ಅಲ್ಲಿ ಇಸ್ರೇಲ್ ಜನರ ಮಧ್ಯದಲ್ಲಿ ಇಂಥ ಹೃದಯ ನೋಡಿ. ನೀವು ದಾವೀದನ ಆಸಾಫನ ತಗೊಳ್ಳಿ, ನೀವು ದಾವೀದನ ಆಸಾಫನ ತಗೊಳ್ಳುವಾಗ ಇದರಲ್ಲಿ ಬೆಸ್ಟ್ ಕ್ಯಾರೆಕ್ಟರ್ ಯಾರು? ಆಸಾಫು. ಏನು ಬದಾರ್, ರಾಜ ದಾವೀದನ ಬಗ್ಗೆ ನೀವು ಹಿಂಗ್ ಮಾಡ್ಬಿಟ್ರಲ್ಲ ಬದಾರ್ ಅಂತ. ದಾವೀದ ತಪ್ಪು ಮಾಡಿದ್ದಾರೆ, ಸರಿನಾ? ತಪ್ಪು ಮಾಡಿ ದೇವರದ ಕ್ಷಮಾಪಣೆ ಕೇಳಿದ್ದಾರೆ, ಸರಿನಾ? ಅದು ಹಂಗಿದೆ. ಆದ್ರೆ ಈ ಆಸಾಫನು ಎಂತವರಂತ ನೋಡುವಾಗ ನಿರ್ಮಲ ಚಿತ್ತರಾಗಿದ್ದವರು, ಶುದ್ಧವಾಗಿದ್ದವರು ಆಸಾಫನು. ಆದ್ರೆ ಆ ಕಾಲದಲ್ಲಿ ಇವ್ರು ಏನಾಗಿಲ್ಲ, ಇವ್ರನ್ನೇ ಜಾಸ್ತಿ ಜನರು ಮಾತಾಡ್ತಾ ಇಲ್ಲ, ಇವ್ರೇನ ಪಬ್ಲಿಸಿಟಿ ಆಗಿಲ್ಲ. ಇವರು ಯಾರ್ತ ಆಗ್ತಾ ಏನಕ್ಕೆ ಆಗಿಲ್ಲ? ಇವರು ಏನಕ್ಕೆ ಆಗಿಲ್ಲ ಅಂದ್ರೆ ಅಲ್ಲಿ ಯಾರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ? ದಾವೀದನು. ಇವ್ರು ಪಾಪ್ಯುಲರ್ ಆಗಿಲ್ಲ. ಆಸಾಫನು, ದಾವೀದ ಒಂದು ಪಾಪ್ಯುಲರ್ ಆಗಿದ್ದಾರೆ.
ದಾವಿದರ ಕಾಲದಲ್ಲಿ ಯಾವಾಗಲೂ ಒಬ್ರು ದಾವಿದಾಗ ಪಾಪ್ಯುಲರ್ ಆಗಿ ಇದ್ದಿದ್ದಕ್ಕೋಸ್ಕರವಾಗಿ ಇವ್ರ ಹೆಸರು ಏನಾಗಿಲ್ಲ. ಇವ್ರು ಎಂತ ನಿರ್ಮಲ ಚಿತ್ರ ಆಗಿದ್ದರು ಸರಿ, ಒಳ್ಳೆ ಮನುಷ್ಯನಾಗಿದ್ದರು ಸರಿ, ದೇವ್ರಿಗೆ ಭಯಪಟ್ಟು ಜೀವಿಸುವಂತವರಾಗಿದ್ದರು ಸರಿ, ಇವ್ರು ಏನಾಗಿಲ್ಲ, ಆಚೆ ಕಡೆ ಬಂದಿಲ್ಲ, ಇವರು ಪಾಪ್ಯುಲರ್ ಆಗಿಲ್ಲ. ಇವರು ಯಾರು? ಆಸಫನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪಿದೆ ಸೊಸರಿರೆ. ಸರಿ, ಒಂದು ಉದಾಹರಣೆ ಹೇಳ. ಒಂದು ತಪ್ಪು ತಿಳ್ಕೊಳ್ಬೇಡಿ. ಏನಪ್ಪ ಇವ್ರು ಫಿಲ್ಮ್ ಎಲ್ಲ ಮಾತಾಡ್ತಾರಂತ ಯೋಚನೆ ಮಾಡಕ್ ಹೋಗ್ಬಿಟ್ರಿ. ನಮ್ಮ ರಾಜ್ಕುಮಾರ್ ತಗೊಳ್ಳಿ. ರಾಜ್ಕುಮಾರ್ ಇದಾರಲ್ಲ, ಕನ್ನಡದ ರಾಜ್ಕುಮಾರ್ ಅಣ್ಣವರು ಅಂತ ಹೇಳ್ತಾರಲ್ಲ, ಇವರು ಅವ್ರಿಗಿದ್ದಲ್ಲ ಒಳ್ಳೆ ಆಕ್ಟರ್ಗಳು ಇದ್ರ ಇಲ್ವಾ? ಹಳೆ ಆಕ್ಟರ್ಗಳು ಇದ್ರ ಇಲ್ವಾನ? ಇದ್ರ ತಾನೆ. ಆದ್ರೆ ಆ ಒಳ್ಳೆ ಆಕ್ಟರ್ಗಳು ಆಚೆಗಡೆ ಪಾಪ್ಯುಲರ್ ಆಗಿಲ್ಲ. ಯಾಕೆ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪೀತೆ ಸೋಸರಿರೆ. ಏನಕ್ಕೆ ಪಾಪ್ಯುಲರ್ ಆಗಿಲ್ಲ ಅವರು? ಯಾರು? ಆಲ್ರೆಡಿ ಯಾರಿದ್ದಾರೆ ಪಾಪ್ಯುಲರ್ ಆಗಿ? ರಾಜ್ಕುಮಾರ್ ಇದ್ದಾರೆ. ಅದಕ್ಕೆ ಒಳ್ಳೆ ಆಕ್ಟರ್ ಆಗಿ ಇದ್ರು ಏನ್ ಮಾಡಕ್ಕಾಗಲ್ಲ, ಅವ್ರು ಆಚೆಗಡೆ ಬಂದು ಬರಕ್ ಆಗ್ಲಿಲ್ಲ. ಅದೇ ರೀತಿ ಪೀತೆ ಸಹೋದರಿ ದಾವಿನ ಕಾಲದಲ್ಲಿ ಬಂದು ದಾವಿದ್ ಹೆಂಗಿದ್ದಾರೆ? ಪಾಪ್ಯುಲರ್ ಆಗಿದ್ದಾರೆ. ಅವರು ಎಲ್ಲಾ ಜನರ ಮುಂದುಗಡೆ ಹೊಗಳೋ ರೀತಿ ಇದ್ದಾರೆ ಜನರು. ಆದರೆ ಏನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಆಸಪ್ಪನ ಏನ್ ಮಾಡಿಲ್ಲ, ಆಚೆ ಕಡೆ ಬಂದಿಲ್ಲ. ಇದು ಅರ್ಥ ಆಯ್ತಾ? ಸರಿನಾ? ಅಂತ ಆಸಪ್ಪನ ಏನ್ ಮಾಡ್ತಾರೆ ಅಂದ್ರೆ, ತನ್ನ ಪ್ರಜೆಗಳಿಗೆ ಆಡುಗ ಮುಖಾಂತರವಾಗಿ ಆಡುಗಳ ಮುಖಾಂತರವಾಗಿ ಏನ್ ಮಾಡ್ತಾರೆ ಅಂದ್ರೆ, ಜನರಿಗೆ ಒಂದು ಬುದ್ಧಿವಾದ ಹೇಳ್ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಜೀವನ, ಒಳ್ಳೆ ಬದುಕು ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸರಿನಾ? ಇವಾಗ ಅದು ಓದೋಣ, ನಾವೀಗ ಶುರು ಮಾಡೋಣ. ನಾವೀಗ ಯಾಸಫ ಬಗ್ಗೆ ತುಂಬಾ ವಿಷಯ ಮಾತಾಡ್ಬೋದು. ಸಾಕು, ಇಷ್ಟೆಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಸರಿಯಾ? ಸರಿ. ಕೀರ್ತನೆ ಅದೇ 73ನೇ ಕೀರ್ತನೆ 1ನೇ ವಚನ ಓದಿಸ್ತಾರೆ. ಇನ್ನು ವಾಕ್ಯಕ್ಕೆ ಹೋಗೋಣ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲಿಯರಿಗೆ ದಯಾಪರನೇ ಹೌದು. ನೋಡಿ, ಇವಾಗ ಇಸ್ರೇಲ್ ಜನರ ಒಳಗಡೆ 2 ಗುಂಪಿನವರು ಇದ್ದಿದ್ದಾರೆ. 2 ಗುಂಪು ಇದ್ದಿದ್ದಾರೆ. ಏನಂತ ಇದ್ದಿದ್ದಾರೆ? 2 ಗುಂಪು ಹೆಂಗಿದ್ದಾರೆ? ಒಂದು ನಿರ್ಮಲ ಚಿತ್ತರ ಇರುವಂತವ್ರು ಇದ್ದಿದ್ದಾರೆ. ಆಮೇಲೆ ದುಷ್ಟರುಗಳು ಇದ್ದಿದ್ದಾರೆ. ಅಳಪಿದೆ ಸಸ್ರೆ. ಆ ಇಸ್ರೇಲ್ ಜನರ ಒಳಗಡೆ ಯಾಸಪ್ಪನ್ ನೋಡ್ತಾರಲ್ವ ಜೀವನ. ಇಸ್ರೇಲ್ ಜನರ ಇಸ್ರೇಲ್ ಜನರ ಒಂದು ಜೀವನವನ್ನು, ಅವ್ರ ಬದುಕನ್ನು ಇಲ್ವಾ, ಯಾವ ರೀತಿ ಬಾಳ್ತಾ ಇದ್ದಾರೆ, ಯಾವ ರೀತಿ ಜೀವಿಸ್ತಾ ಇದಾರೆ ಅಂತ ಯಾಸಪ್ಪನು, ಗಾಯಕನಾಗಿರುವಂತ ಯಾಸಪ್ಪನ್ ಏನ್ ಮಾಡ್ತಾರೆ, ತುಂಬಾ ಕ್ಲೀನ್ ಸ್ಟಡಿ ಮಾಡ್ತಾ ಇದಾರಲ್ವಾ ಅವ್ರ ಬಗ್ಗೆ, ಆ ಜನರ ಬಗ್ಗೆ. ಅವಾಗ ಇದರಲ್ಲಿ ಏನಿದೆಲ್ಲಪ್ಪ, ಇದ್ರಲ್ಲಿ 2 ಗುಂಪು ಇದೆ, 2 ಜನರು ಇದ್ದಾರೆ ಇದ್ರ ಒಳಗೆ. ಸರಿನಾ? ಈ 2 ಜನರ ಒಳಗಡೆ ಬಂದು, 2 ಜನರ ಒಳಗಡೆ ಒಂದು ನಿರ್ಮಲ ಚಿತ್ತರಾಗಿ ಇರುವಂತವ್ರು ಇದ್ದಾರೆ. ಆಮೇಲೆ ದುಷ್ಟರುಗಳು ಇದ್ದಾರೆ. ಅನ್ಯ ಜಾತಿಗಳಲ್ಲಿ ಅಲ್ಲ, ಸ್ವಂತ ಪ್ರಜೆಗಳಲ್ಲಿ ಇಸ್ರೇಲ್ ಜನರ ಒಳಗಡೆ ದೇವರು ಆರಿಸ್ಕೊಳ್ಳಲ್ಪಟ್ಟಿದ ಆಮೋಸ 3:2 ಸಕಲ ಕುಲದಿಂದ ನಿಮ್ಮನ್ನ ಮಾತ್ರ ಆರಿಸ್ಕೊಂಡು ಅಂತ ಹೇಳ್ತಾರಲ್ವ ದೇವರು. ಆ ದೇವರು ಆರಿಸ್ಕೊಂಡಿರೋ ಜನರ ಮಧ್ಯದಲ್ಲಿ 2 ಗುಂಪು ಜನರು ಇದ್ದಾರೆ ಪ್ರೀತಿಯ ಸಹೋದರಿ ಅವರಲ್ಲಿ. ಸರಿನಾ? ಆ 2 ಗುಂಪು ಜನರು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ, ನಿರ್ಮಲ ಚಿತ್ತರಾಗಿರುವಂತವರಿಗೆ ದೇವ್ರು ಏನಾಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ನಿರ್ಮಲ ಚಿತ್ರ ಇಲ್ಲದಿದ್ರೆ ನಿರ್ಮಲ ಚಿತ್ರ ಇಲ್ಲದ್ರೆ ಹೋದ್ರೆ ಏನಾಗಿದೆ ಇರ್ತಾರೆ ಅವರು. ನಿರ್ಮಲ ಚಿತ್ರ ಆಗಿರುವಂತವ್ರೆ, ಹೃದಯದಲ್ಲಿ ಶುದ್ಧವಾಗಿರುವಂತವ್ರು ದೇವರು ಒಳ್ಳೆಯವರಾಗಿದ್ದಾರೆ. ಅದು ಶುದ್ಧ ಇಲ್ದಿರುವಂತವರಿಗೆ ದೇವ್ರು ಏನಾಗಿದ್ದಾರಂತೆ, ಒಳ್ಳೆಯವರಾಗಿದ್ದಾರ, ಕೆಟ್ಟವರಾಗಿದ್ದಾರೆ ಅಷ್ಟೇ. ಅರ್ಧ ಸೊಸರೆ, ದೇವರ ಕೊಟ್ಟಿರುವ ಧರ್ಮಶಾಸ್ತ್ರಗಳನ್ನು, ಆಜ್ಞೆಗಳನ್ನು, ದೇವರು ಕೊಡಲ್ಪಟ್ಟ ನಿಯಮಗಳನ್ನು ಯಾರು ಅದನ್ನ ಪಾಲನೆ ಮಾಡ್ತಾರೋ, ಅನುಸರಿಸಿ ನಡೀತಾ ಇದಾರೋ, ಜೀವಿಸ್ತಾ ಇದಾರೋ, ಅವರು ದೇವರ ದೃಷ್ಟಿಗೆ ಏನಾಗಿದ್ದಾರೆ ಅಂತ ನಿರ್ಮಲ ಚಿತ್ತರಾಗಿರ್ತಾರೆ. ಅವ್ರಿಗೆ ದೇವರು ಏನ್ ಮಾಡ್ತಾರೆ, ಒಳ್ಳೆಯವರಾಗಿದ್ದಾರೆ. ಸರಿನಾ? ಇಲ್ಲದಿರುವಂತವ್ರಿಗೆ ಏನಾಗಿದ್ದಾರೆ ಅಂತ ನೋಡುವಾಗ ಅವರು ಕೆಟ್ಟವರಾಗಿದ್ದಾರೆ ಅಂತಾನೆ ಈ ಒಂದು ಸಾಸಫನ್ ಏನ್ ಮಾಡ್ತಾರೆ ಹೇಳ್ತಾರಂತೆ. ಅದೇ ರೀತಿ ನಡೀದಿಲ್ವಾ? ಕೆಲವು ವಚನಗಳು ಓದಿ. ಕೆಲವು ವಚನಗಳು ಓದುವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕೀರ್ತನೆ ಇಲ್ಲದ್ರೆ ಫಸ್ಟ್ 1 ಅರಸರು 15ನೇ ಅಧ್ಯಾಯ 3-5 ಓದಿ. 1 ಅರಸರು 15ನೇ ಅಧ್ಯಾಯ 3-5.
ತನ್ನ ತಂದೆಯು ಹ್ಮ್. ಮಾಡಿದ ಪಾಪ ಕೃತ್ಯಗಳನ್ನು ಇವನು ಮಾಡಿದನು. ಹ್ಮ್ ಇವನ ಪೂರ್ವಿಕನಾದ ದಾವಿದನು ಹ್ಮ್ ದೇವರಾದ ಯೆಹೋವನನ್ನು ಹ್ಮ್ ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಹ್ಮ್ ಇವನು ಸೇವಿಸಲಿಲ್ಲ. ಇವನು ಆದ- ಸೇವಿಸಲಿಲ್ಲ. ಓದಿಷ್ಟ. ಆದರೂ ಹ್ಮ್ ಇತ್ತೆಯನಾದ ಉರಿಯನ ವಿಷಯ ಹೊರತಾಗಿ ಹ್ಮ್ ಬೇರೆ ಯಾವ ವಿಷಯದಲ್ಲೂ ತನ್ನ ಆಜ್ಞೆಯನ್ನು ಹ್ಮ್ ಮೀರದೆ ಜೀವದಿಂದ ಇರುವವರೆಗೂ ಹ್ಮ್ ತನ್ನ ಚಿತ್ತಕ್ಕನುಸಾರವಾಗಿ ನಡೆದ ದಾವಿದನ ನಿಮಿತ್ತವಾಗಿ ಯೆಹೋವನು ಹ್ಮ್ ಯೆರೂಸಲೇಮಿನಲ್ಲಿನ ಇವನ ದೀಪವನ್ನು ಆರಿಸಲಿಲ್ಲ. ನೋಡಿ ಯಾರು ಈ ರಾಜರುಗಳು ಮಾಡುವಂತ ವಿಷಯಗಳು ಕೆಲವು ವಚನ ಓದ್ಬಿಡಿ, ಆಮೇಲೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಕೀರ್ತನೆ 78 8ನೇ ವಚನ. ಕೀರ್ತನ 78 8ನೇ ವಚನ. ನನ್ನ ಮಹತ್ ಕೃತ್ಯಗಳನ್ನು ಹ. ಮರೆಯದೆ ನನ್ನಲ್ಲಿಯೇ ಭರವಸೆವಿಟ್ಟು ಹ. ನನ್ನ ಆಜ್ಞೆಗಳನ್ನು ಕೈಗೊಂಡಾರು ಎಂಬುದೇ. ಓದಿಷ್ಟ. ಎಫ್ರಾಯಿಂ ಹ್ಮ್. ಕುಲದವರು ಧನುಧಾರ್ಯಗಳಾಗಿ ಹೋಗಿ ಯುದ್ಧ ಸಮಯದಲ್ಲಿ ಬೆಂಗೆಟ್ಟು ಓಡಿ ಹೋದರು. ಓಡಿ ಹೋದರು. ಕೆಲವು ತಮಿಳಲ್ಲಿ ಕನ್ನಡದಲ್ಲೆಲ್ಲ ಹೆಚ್ಚು ಕಮ್ಮಿ ಬರುತ್ತೆ. ಕೀರ್ತನೆ 73 18 ಓದಿ. ಕೀರ್ತನೆ 73 18. ಹೌದು, ಹ್ಮ್. ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿಟ್ಟು ಹ್ಮ್. ಬೀಳಿಸಿ ನಾಶ ಮಾಡಿಬಿಟ್ಟಿದ್ದಿ. ಬಿಟ್ಟಿದ್ದಿ. ಸರಿನಾ? ಎಸೈಕೇಲ್ 2ನೇ ಅಧ್ಯಾಯ 4ನೇ ವಚನ. ಕೆಲವು ವಚನ ಮಾತ್ರ ಕೊಡ್ತೀನಿ ರೆಫರೆನ್ಸ್. ನಾನು ಹ. ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಹ. ಆ ಸಂತಾನದವರು ಹ. ನಾಚಿಕೆಗೆಟ್ಟವರು, ಹ. ಆಟಗಾರರು ಆಗಿರುತ್ತಾರೆ. ಹ್ಮ್. ನೀನು ಅವರಿಗೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿ. ನುಡಿ ಅಂತ ಹೇಳ್ತಾರೆ. 3:7 ಅದ್ರಲ್ಲೇನೋ brother? ಅದರಲ್ಲಿ ಓದಿ. ಕೀರ್ತನೆ ಎಸೆಕೇಲು. ಇಸ್ರಾಯೇಲ್ ವಂಶದವರು ಹ್ಮ್. ನಿನಗೆ ಹ್ಮ್. ಕಿವಿಗೊಡಲಲ್ಲರು, ಹ್ಮ್. ನನಗೆ ಕೊಡಲಲ್ಲರು. ಹ್ಮ್. ಅವರೆಲ್ಲರೂ ನಾಚಿಗೆಟ್ಟವರು, ಆಟಗಾರರು ಆಗಿದ್ದಾರಲ್ಲ. ಇದಾರೆ. ಸರಿನಾ? ಅದೆಲ್ಲ ತುಂಬಾ ವಚನಗಳಿದೆ ಪ್ರೀತಿಯ ಸೊಸರೆ. ಈ ಇಸ್ರಾಯೇಲ್ ಜನರು ಶುದ್ಧ ಹೃದಯ ಇಲ್ಲದರೆ ದೇವರಿಗೆ ದುಷ್ಟರಗಳಾಗಿ ಇದ್ದವರು. ಯಾರು ಧರ್ಮಶಾಸ್ತ್ರ ಆಜ್ಞೆಯಲ್ಲಿ ಹೊಂದಿಕೊಂಡಿದ್ದ ಜನರು. ಅಂತ ಜನರಿಗೆ ದೇವರು ಏನ್ ಮಾಡ್ತಾರೆ? ಪ್ರವಾದಿಗಳ ಮುಖಾಂತರವಾಗಿ, ದೇವರ ಜನರ ಮುಖಾಂತರವಾಗಿ, ಭಕ್ತಾದಿಗಳ ಮುಖಾಂತರ ಎಚ್ಚರಿಸಿದ್ರು ದೇವರು. ಅವ್ರು ಎಚ್ಚರಿಕೆ ಕೊಟ್ಟರು. ಆ ಎಚ್ಚರಿಕೆ ಮಾತು ಕೇಳಿದ್ರೆ ಓದವರು ಏನಾದ್ರ ದೇವರಿಗೆ ದುಷ್ಟರುಗಳಾಗಿ ಮಾರ್ಪಟ್ರು. ಅಂತ ದುಷ್ಟರುಗಳಾಗಿ ಮಾರ್ಪಟ್ಟಿದ್ದವರಿಗೆ ದೇವರು ಎಂತ ಒಂದು ಪನಿಷ್ಮೆಂಟ್ ಕೊಡ್ತಾ ಬಂದ್ರು ಅಂದ್ಬಿಟ್ಟು ಈ ಆಸಾಫನ್ ಚೆನ್ನಾಗಿ ಸ್ಟಡಿ ಮಾಡಿದ್ರು. ಚೆನ್ನಾಗಿ ನೋಡಿದಾರೆ ಈ ಆಸಾಫನು. ಅದ ಸೊಸರೆ. ಸರಿ, ಇದು ಒಂದು ಪಾಯಿಂಟ್. ಶುದ್ಧ ಹೃದಯ ಉಳ್ಳ ಕೆಲವು ವಚನ ಓದಿ. ಯಾರು ಕೆಲವು ವಿಷಯಗಳು ಶುದ್ಧ ಹೃದಯ ಉಳ್ಳವಂತವರು ಎಂತ ಜೀವನ ಜೀವಿಸ್ತಾರೆ ಅಂತ ಕೆಲವು ವಚನ ಮಾತ್ರ ರೆಫರೆನ್ಸ್ ತಗೊಳ್ಳಿ, ಓದ್ಬಿಡಿ. ಅದು ಹಂಗೆ. ಕೀರ್ತನೆ 24ನೇ ಕೀರ್ತನೆ 4ನೇ ವಚನ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಹ. ಮನಸ್ಸಿಡದೆ. ನೋಡಿ, ಯಾರಿಗೆ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇರೋದು ಇದು. ಯಾವನು ಅಯೋಗ್ಯ ಕಾರ್ಯದಲ್ಲಿ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಅವನೇ ಯೆಹೋವನಿಂದ ಶುಭವನ್ನು ಹೊಂದಿಕೊಳ್ಳುವಂತವನು ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಸಹೋದರಿಯರೇ. ಸರಿನಾ? ವಚನ ಓದಿ. ಕೀರ್ತನೆ 95:8. ಕೀರ್ತನೆ 95:8 ಓದಿ. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬದಲ್ಲಿ ಮಸಾದೀನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನೀವು ನಿಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡದ್ದು ಅದೇ ಮೋಸ ಮುಖಾಂತರ ಹೇಳ್ತಾರೆ. ನಿಮ್ಮ ಹೃದಯಗಳನ್ನ ಏನ್ ಮಾಡ್ಕೊಳ್ಬೇಡ್ರಿ, ಕಠಿಣ ಮಾಡ್ಕೋಬೇಡ್ರಿ ನಿಮ್ಮ ಹೃದಯಗಳನ್ನು. ಹಂಗಂದ್ರೆ ಕಠಿಣ ಮಾಡಿಕೊಂಡ್ರು ಇದ್ದಾರೆ ಅಲ್ಲಿ. ಅರ್ಧ ಸೊಸರೆ ವಚನ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 16ನೇ ವಚನ. ಆದದ್ದರಿಂದ ನೀವು ಆಜ್ಞೆಗೆ ಮಣಿಯದ ನಿಮ್ಮ ದುಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ದೇವಾದಿ ದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ. ಹಂಗಂದ್ರೆ ನಿಮ್ಮ ಹೃದಯಗಳಲ್ಲಿ ಏನ್ ಮಾಡ್ಕೊಳ್ರಿ, ನೀವು ಸುನ್ನತಿ ಮಾಡ್ಕೊಳ್ರಿ ಅಂತ ಯಾರು ಹೇಳ್ತಾರೆ? ಆ ಇಸ್ರಾಯೇಲ್ ಪ್ರಜೆಗಳು ನೋಡಿ ಹೇಳ್ತಾ ಇದಾರೆ ಪ್ರೀತಿಯ ಸೊಸರೆ. ಆಗ ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಹೆಂಗಿದೆ ಅಂತ ಕೆಟ್ಟತನವಾಗಿದೆ, ಕೆಟ್ಟತನಗಳಿದೆ, ದುಷ್ಟತನಗಳಿದೆ ನಿಮ್ಮ ಮನಸ್ಸಲ್ಲಿ. ಅದನ್ನ ಏನ್ ಮಾಡಿ ನೀವು ಶುದ್ಧಿಗನ್ನ ಮಾಡ್ರಿ, ನೀವು ಅದನ್ನ ಸುನ್ನತಿ ಮಾಡಿಕೊಳ್ರಿ ನೀವು ಅಂತ ಏನ್ ಮಾಡ್ತಾರೆ? ಎಚ್ಚರಿಕೆ ಕೊಡ್ತಾ ಇದಾರೆ ಪ್ರೀತಿಯ ಸೊಸರೆ. ಸರಿನಾ? ವಚನ 2 ಪೂರ್ವ ವೃತ್ತಾಂತ 30ನೇ ಅಧ್ಯಾಯ 8ನೇ ವಚನ. 2 ಪೂರ್ವ ವೃತ್ತಾಂತ
38. ಈಗ ಹ್ಮ್. ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಹ. ಮನೆಯದವರಾಗಿರಬೇಡಿರಿ, ಹ. ಯೆಹೋವನಿಗೆ ಅಧೀನರಾಗಿರಿ. ಹ. ನಿಮ್ಮ ದೇವರಾದ ಯೆಹೋವನು ಸದಾಕಾಲಕ್ಕೂ ಹ. ಪ್ರತಿಷ್ಠಿಸಿಕೊಂಡ ಹ. ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ಅವಾಗ ಸೇವಿಸಿರಿ ಅಂತ ಹೇಳ್ತಾ ಇದಾರೆ. ಸೇವಿಸಿರಿ ಅಂತ ಹೇಳುವಾಗ ಸೇವಿಸಿರ ಹೋಗಿದ್ದಾರೆ ಈ ಜನರು, ಈ ಪ್ರಜೆಗಳು. ಸರಿನಾ? ಕೀರ್ತನೆ 51:10. ಕೀರ್ತನೆ 51:10. ದೇವರೇ, ಹ್ಮ್. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ಹ. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ಆದ್ರೆ ನನ್ನನ್ನು ನೂತನಪಡಿಸು. ನೋಡಿದ್ರ, ಇಲ್ಲಿ ಕೀರ್ತನೆಗಾರ ಬರಿತಾ ಇದ್ದಾರೆ, ದಾವಿದನ್ ಏನ್ ಬರಿತಾರೆ? ದೇವರೇ, ನನ್ನ ಹೃದಯದಲ್ಲಿ ಏನ್ ಮಾಡಿ, ಶುದ್ಧ ಹೃದಯವನ್ನು ನನ್ನಲ್ಲಿ ಏನ್ ಮಾಡಿದಂತೆ ರೂಪಿಸು, ಏಕೆ ನಾನು ಅಶುದ್ಧವಂತನಾಗಿದ್ದೀನಿ ಅಂತ ದೇವರ ಹತ್ರ ದಾವಿದನ ಕೇಳುವಾಗ ಏನ್ ಮಾಡಿದಂತೆ, ಆತನಿಗೆ ಒಂದು ಶುದ್ಧ ಹೃದಯವನ್ನು ಏನ್ ಮಾಡ್ರೆ ಕೊಟ್ಟರು ಅಂತ ನೋಡ್ತಿಪ್ಪಿದೆ ಸರ್. ಸರಿನಾ? ಹಿಂಗಿರುವಾಗ ಇಲ್ಲಿ ಏನ್ ಹೇಳ್ತೀನಿ ನೋಡುವಾಗ, ಆಸಾಫನ ಬರೀತಾರಂತ ಕೀರ್ತನೆಯಲ್ಲಿ ಏನ, ನಿರ್ಮಲ ಚಿತ್ತರಾಗಿರೋರಿಗೆ ದೇವರು ಒಳ್ಳೆಯವರಾಗಿದ್ದಾರೆ, ಆಗ ನಿರ್ಮಲ ಚಿತ್ರ ಯಾರಿಲ್ವೋ ಅವ್ರಿಗೇನಾಗಿದ್ದಾರೆ, ಕೆಟ್ಟವರಾಗ್ಬಿಟ್ರು. ಪನಿಷ್ ಮಾಡಿದ್ರು, ಅವ್ರನ್ನ ಬಿಡ್ಲಿಲ್ಲ ದೇವರು, ಎಚ್ಚರಿಸಿದ್ರು. ಎಚ್ಚರಿಕೆ ಕೊಡ್ತಾರೆ ಫಸ್ಟ್ ದೇವರು. ಆ ಎಚ್ಚರಿಕೆ ಮಾತು ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಅವನೇನ್ ಮಾಡಿ ಪನಿಷ್ಮೆಂಟ್ ಮಾಡ್ತಾ ಬಂದ್ರು. ತುಂಬಾ ವಿಷಯಗಳು ನೋಡಿದೀವಿ ನಾವು. ದೇವ್ರ ಹತ್ರ ಅಡ್ಜಸ್ಟ್ಮೆಂಟ್ಗಳಿಲ್ಲ, ಅವ್ರ ಹತ್ರ ಬರುವಲ್ಲಿ ಶ್ರಮಿಸ್ತಾರೆ, ದೇವ್ರ ಹತ್ರ ಸೇರುವಾಗ ಶ್ರಮಿಸ್ತಾರೆ, ದೇವ್ರ ಹತ್ರ ಕ್ಷಮಾಪಣೆ ಕೇಳಲು ಶ್ರಮಿಸ್ತಾರೆ ಅವರು. ಸರಿನಾ? ಆದ್ರೆ ದೇವರಿಗೆ ವಿರೋಧವಾಗಿ ನಿಂತು ಬಿಟ್ರು ಅಂತ ಇಟ್ಕೊಳ್ಳಿ, ಅವರು ಏನ್ ಮಾಡಿದ್ರು, ದೇವ್ರು ಅವ್ರನ್ನೇ ಪನಿಷ್ ಮಾಡಿ ಅವ್ರು ನಾಶ ಮಾಡ್ತಾ ಬಂದ್ರು ಅಂತ ನೋಡ್ತೀವಿ ನಾವು. ಅದ ಶುದ್ಧ ಹೃದಯ ಉಳ್ಳವರಿಗೆ ದೇವರು ಒಳ್ಳೆಯವರಾಗಿದ್ದು ಅವ್ರಿಗೆ ಏನೇನು ಆಶೀರ್ವಾದ ಕೊಡ್ಬೇಕಾಗಿ ಕೊಟ್ಟು ಬಂದರು. ಇದು ನೀವು ಧರ್ಮೋಪದೇಶ 28ನೇ ಅಧ್ಯಾಯದಲ್ಲಿ ನೀವು 1ರಿಂದ 16 ಓದುವಾಗ, ಧರ್ಮೋಪದೇಶ, ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆ ರೀತಿ ಯಾರು ನಡೀತಾರೆ, ಜೀವಿಸ್ತಾರೋ, ದೇವರು ಇವಾಗ ಹೇಳುವಂತ ಶುಭ ಎಲ್ಲ ಅವ್ರ ಜೀವನದಲ್ಲಿ ಬರುತ್ತಂತ ಹೇಳುದು. ಅದಕ್ಕೆ ಆಪೋಸಿಟ್ ಆಗಿ ಯಾರು ನಡೀತಾರೋ, ಇವಾಗ ಹೇಳುವಂತ ಶಾಪ ಎಲ್ಲ ಅವ್ರ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ರು. ಅದೇ ರೀತಿ ಬಂದಿಲ್ಲ ಅವ್ರ ಜೀವನದಲ್ಲಿ. ಇದೆಲ್ಲ ಸ್ಟಡಿ ಮಾಡಿದ ಆಸಾಫನ್ ಏನ್ ಮಾಡ್ತಾರೆ ಅಂದ್ರೆ, ಆ ಪ್ರಜೆಗಳಿಗೆ ಒಂದು ಎಚ್ಚರಿಕೆ ಮಾತು ಕೊಡ್ತಾ ಇದ್ರೆ. ಸರಿನಾ? ಸರಿ, ಈ ಆಸಫ್ ಅಂದ್ರೆ ಇದರ ಮೀನಿಂಗ್ಸ್ ಏನಿದೆ? ಈ ಆಸಫು ಅಂತ ಹೇಳುವಂತದಕ್ಕೆ ಅದಕ್ಕೆ ಅರ್ಥ ಏನು? ಕೂಡಿಸುವಂತವನು, ಕನ್ನಡದಲ್ಲಿ ಹೆಂಗೆ ಹೇಳ್ಬೇಕು ನನಗೆ ಆ ಉಚ್ಚಾರಣೆ ಗೊತ್ತಿಲ್ಲ, ಅದು ನೀವು ಅರ್ಥ ಮಾಡ್ಕೊಳ್ಳಿ. ಸೇರಿಸುವಂತವನು, ಕೂಡಿಸುವಂತವನು ಅಂತ ಒಂದು ಮೀನಿಂಗ್ಸ್ ಬರುತ್ತೆ ಆಸಾಫನಿಗೆ. ಅವಾಗ ಈ ಆಸಫನು ಯಾರನ್ನೇ ಸೇರಿಸ್ಬೇಕಂತ ಇದ್ದಾರೆ? ಧರ್ಮಶಾಸ್ತ್ರ ಆಜ್ಞೆಯನ್ನು ಮೀರಿ ನಡೆಯುವಂತವ್ರನ್ನು ದೇವ್ರ ಹತ್ರ ಏನ್ ಮಾಡ್ತಾ ಇದಾರೆ, ಇಂಥ ಆಸಫನು ಇಂಥ ಬುದ್ಧಿವಾದಗಳು ಹೇಳಿ ಸೇರಿಸ್ತಾ ಇದಾರೆ, ಕೂಡಿಸ್ತಾ ಇದಾರೆ, ದೇವರ ಸಮೀಪಕ್ಕೆ ಕರಿತಾ ಇದಾರೆ, ದೇವರ ಸಮೀಪಕ್ಕೆ ಸೇರ್ರಿ ಅಂತ ಇದ್ದಾರೆ. ಅವಾಗ ನಿಮಗೆ ದೇವರು ಒಳ್ಳೆಯವರಾಗಿ ಇರ್ತಾರೆ, ಇಲ್ಲ ದೇವ್ರು ನಿಮ್ಗೆ ಏನ್ ಮಾಡ್ಬಿಡ್ತಾರೆ, ಕೆಟ್ಟವರಾಗಿ ಎದ್ದು ನಿಲ್ತಾರಪ್ಪ ಅಂತ ಹೇಳ್ತಾ ಇದ್ದಾರೆ. ಸೆನಪಿಸ್ರೆ, ಇದು ಎಲ್ಲಿ ಬರೆಯಲ್ಪಟ್ಟಿರೋದು? ಈ ಹಳೆ ಒಡಂಬಡಿಕೆಯಲ್ಲಿ ಬರೆದಂತ ವಿಷಯಗಳು. ಈಗ ಹಳೆ ಒಡಂಬಡಿಕೆಯಲ್ಲಿ ಬರೆದಿರಂತ ವಿಷಯ ನಾವು ಇವಾಗ ಓದ್ತಾ ಇದೀವಿ ಅಂದ್ರೆ, ನಾವು ಇದನ್ನ ಓದ್ತಾ ಇದೀವಿ ಅಂದ್ರೆ, ಇದು ನಮ್ಮ ಜೀವನಕ್ಕೆ ಏನ್ ಮಾಡ್ಬೇಕಂತೆ, ಅಳವಡಿಸಿಕೊಳ್ಳಬೇಕು ಇದನ್ನ, ಈ ವಾಕ್ಯಗಳನ್ನು. ಅವಾಗ ನಾನು ಹೇಳ್ದಂಗೆ ಈ ದೇವ್ರ ರಾಜ್ಯದ ಬಗ್ಗೆ, ಸೈತಾನ್ ರಾಜ್ಯದ ಬಗ್ಗೆ, ಕ್ರಿಸ್ತನ ರಾಜ್ಯದ ಬಗ್ಗೆ, ಮತ್ತೆ ದೇವ್ರ ರಾಜ್ಯ ಹೆಂಗೆ ಸ್ಥಾಪನೆ ಮಾಡ್ತಾರೆ, ಆ ರಾಜ್ಯದ ಒಳಗೆ ಯಾರೆಲ್ಲ ಇರ್ತಾರೆ, ಜನರು ಯಾವ ರೀತಿ ಜೀವಿಸ್ತಾರೆ, ಎಲ್ಲಾ ವಿಷಯಗಳನ್ನ ಅರಿತಿರುವಂತ ತಿಳಿದಿರುವಂತ ನಾವುಗಳು, ಸರಿಸರೆ ತಿಳಿದಿರಂತ ನಾವುಗಳು, ಒಂದು ಪರಲೋಕದ ಕರಿವಿಕೆಯಲ್ಲಿ ಬಂದಿರುವಂತ ನಾವುಗಳು, ನಮ್ಮ ಜೀವನ ಹೆಂಗಿದೆ ಅಂತ ನಾವು ಏನು ಪರಿಶೋಧನೆ ಮಾಡಕ್ ಹೋಗ್ತೀವಿ ಪಿತೇಸೊಸರೇ. ಸರಿನಾ? ಆಸಫನ ಬರೆದಿರಂತ ವಿಷಯದಲ್ಲಿ ನಮಗೊಂದು ಬುದ್ಧಿ ಪಾಠಕ್ಕೋಸ್ಕರ ತೆಗಿತಾ ಇದ್ದೀವಿ. ಯಾಕಂದ್ರೆ ನಾವು ಓದಿ ಸ್ಥಿರಚಿತ್ತರ ಆಗ್ಬೇಕಂತೆ. ನಾವು ಹಳೆಯ ಗ್ರಂಥದಲ್ಲಿ ಓದಿರುವಂತ ವಿಷಯಗಳೆಲ್ಲ ನಾವು ಓದಿ ಏನಾಗ್ಬೇಕಂದ್ರೆ ಸ್ಥಿರಚಿತ್ತರ ಆಗ್ಬೇಕಂತೆ. ಸರಿಪಿಸ್ರೆ, ಅವಾಗ ಆಸಫನ ಅಲ್ಲಿ ಬರೆದು ಬಿಟ್ರು. ಅವರಿಗೆ ಆಸಫರು ಶುದ್ಧವಾಗಿದ್ದಾರೆ, ಕೆಲವು ಪ್ರಜೆಗಳು ಶುದ್ಧವಾಗಿದ್ದಾರೆ, ದೇವರು ಒಳ್ಳೆಯವರಾಗಿದ್ರು. ಆದ್ರೆ ನೀವು ಕೆಳಗಡೆ ಹಂಗೆ ಕಂಟಿನ್ಯೂ ಸ್ವಲ್ಪ ಓದಿ, ಕೆಳಗಡೆ ವಿಷಯ ಆಮೇಲೆ ಬರ್ತೀನಿ. ಕೀರ್ತನೆ 73ನೇ ಕೀರ್ತನೆ, ಅದಂಗೆ ಇಡಿ 73ನೇ ಕೀರ್ತನೆಯಿಂದ ನಾವು ಸ್ಟಡಿ ಮಾಡ್ತಾ ಇದೀವಿ ಕೆಲವು ವಚನಗಳು. ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನೋಡಿ, ಅದು 3ನೇ ವಚನದಲ್ಲಿ ಬರುತ್ತೆ, ತಮಿಳಲ್ಲಿ ಬಂದು 2ನೇ ವಚನದಲ್ಲಿ ಬರುತ್ತೆ. ನೀವು 2ನೇ ವಾಕ್ಯ 3ನೇ ವಚನದಲ್ಲಿ ಬರ್ತಾ ಇದೆ, ತಮಿಳಲ್ಲಿ 2ನೇ ವಚನದಲ್ಲಿ ಬರೋದು. ನೀವು 3ನೇ ವಚನ ಓದಿಷ್ಟೆ.
ನನ್ನ ಕಾಳುಗಳು ಹಾ ಜಾರಿದು ನೋಡಿ, ನನ್ನ ಕಾಳುಗಳು ಜಾರಿದವು ಅಂತ ಹೇಳ್ತಾರೆ. ಆ 7ನೇ ವಚನ ಕೆಲವು ವಿಷಯಗಳಿದೆ, ಅಲ್ಲಿ ಮಾತಾಡೋ ಟೈಮ್ ಆಗ್ಬಿಡುತ್ತೆ ಅಂದ್ರೆ ನಾನು ಅದು 3ನೇ ವಚನಕ್ಕೆ ಬಂದ್ಬಿಡಿ ಅಂದೆ. 7ನೇ ವಚನ ಬಿಟ್ಟು 3ನೇ ವಚನಕ್ಕೆ ಬಂದ್ವಿ ಅಂದೆ. ಸರ್, ನಾ ಏನ್ ಮಾಡ್ತಂದ್ರೆ ನನ್ನ ಕಾಳುಗಳು ಜಾರಿದವುಗಳೇ ಅಂತಾರೆ. ಹಂಗಂದ್ರೆ ಜಾರಿದಂದ್ರೆ ಏನರ್ಥ? ಇವು ಆಸಾಫನು ಅವ್ರ ಸ್ಥಿತಿಗಳು ಇನ್ನೊಬ್ಬರ ಜೀವನ ನೋಡ್ಬಿಟ್ಟು ಏನಾಗ್ತಂದ್ರೆ ಇವರು ಜಾರಿ ಬೀಳುವಂತ ಸನ್ನಿವೇಶಗಳಿದೆ. ಯಾರು? ಆಸಾಫನ ಜೀವನ. ನನ್ನ ಕಾಲುಗಳು ಜಾರಿದವಗಳೇ, ಬಿದ್ದಿಲ್ಲ, ಜಾರಿ ಬಿದ್ದಿಲ್ಲ, ತನು ಸ್ಕಿಡ್ ಆಗ ಸನ್ನಿವೇಶ ಬಂದಿದೆ ಅವರಿಗೆ. ಸ್ಕಿಡ್ ಆಗಿ ಬೀಳುವಂತ ಸನ್ನಿವೇಶ ಬಂದಿದೆ. ಯಾರ ಜೀವನದಲ್ಲಿ? ಆಸಾಫನ ಜೀವನದಲ್ಲಿ. ಆದ್ರೆ ಏನಾದ್ರಂತೆ? ಓದಿಸೆ. ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ನನ್ನ ಹೆಜ್ಜೆಗಳು ತಪ್ಪಿದವಗಳೇ ಅಂತಾರೆ. ನನ್ನ ಕಾಲು ಜಾರಿದವಗಳೇ, ಸ್ಕಿಡ್ ಆಗಿ ಬೀಳುವಂತ ಸನ್ನಿವೇಶ ಬಂದಿದೆ. ನನ್ನ ಹೆಜ್ಜೆ ಏನಾಗಿದೆ? ತಪ್ಪಿತಂದ್ರೆ ಚೇಂಜ್ ಮಾಡಿ ಮಾಡಿ ಏನ್ ಮಾಡ್ತಾ ನಡೀತಾ ಇದ್ದೀನಿ ನಾನು. ಸ್ಟ್ರೈಟ್ ಆಗಿ ನಡೆಯಕ್ ಆಗ್ತಾ ಇಲ್ಲ ನನಗೆ. ನೇರಾಗಿ ನಡೆಯಕ್ ಆಗ್ತಾ ಇಲ್ಲ. ನನ್ನ ಜೀವನ ಹೆಂಗಿದೆ ಅಂತ ನೋಡುವಾಗ, ಕೆಲವು ವಿಷಯಗಳನ್ನು ನೋಡುವಾಗ, ಕೆಲವು ಜನರನ್ನು ನೋಡುವಾಗ ನಾನು ಜಾರಿ ಬೀಳುವಂತ ಸನ್ನಿವೇಶ ಬರ್ತದೆ ನನ್ನ ಬದುಕಲ್ಲಿ. ನನ್ನ ಹೆಜ್ಜೆಗಳು ತಪ್ಪಿದವಗೆಲ್ಲ ಅಂತ ಹೇಳುವಾಗ ನನ್ನ ದಾರಿಗಳು ಏನಾಗಿದೆ? ಅಂಕುಟೊಂಕಾಗಿ ಹೋಗ್ತಾ ಇದೆ ನನ್ನ ದಾರಿ, ಜೀವನ, ನನ್ನ ಬದುಕು ಅಂತ ಹೇಳ್ತಾ ಇದ್ದಾರೆ. ಯಾರು? ಆಸಾಫ. ಸರಿಪಿಸ್ರೆ ಸರಿಯಾ? ಈ 2 ವಚನದಲ್ಲಿ ಕೆಲವು ಪಾಠ ಮಾತ್ರ ನಾವು ತೆಗೆಯೋಣ. ಕೆಲವು ವಿಷಯಗಳು, ತುಂಬಾ ವಿಷಯಗಳಿದೆ ಅಲ್ಲಿ, ತುಂಬಾ ವಿಷಯಗಳು ಸ್ಟಡಿ ಮಾಡ್ಬೋದು ನಾವು ಆಸಾಫನ ಬರೆದಿರೋಂಥದ್ದಲ್ಲಿ. ಆ 1ನೇ ವಚನ 3ನೇ ವಚನ ಮಾತ್ರ ಏನ್ ಮಾಡೋಣ, ಈ ದಿನದಲ್ಲಿ ನಾವು ಅದನ್ನು ಧ್ಯಾನ ಮಾಡೋಣ. ಸ್ವಲ್ಪ ನಮಗೊಂದು ಅಪ್ಲೈ ಮಾಡೋಣ ಅದರಲ್ಲಿ, ನಮ್ಮ ಜೀವನ ನೋಡೋಣ ಅದರಲ್ಲಿ. ಸರಿನಾ? ಯಾಕಂದ್ರೆ ನಮಗೊಂದು ಗುರಿನ ಇಟ್ಟಿದ್ದಾರೆ ದೇವರು. ಆ ಗುರಿನ ಮುಟ್ಟಬೇಕಂದ್ರೆ, ನಾವು ದೇವರಿಟ್ಟಿರುವ ಒಂದು ಆ ಗುರಿಯಲ್ಲಿ ಹೋಗಿ ಸೇರಬೇಕಂದ್ರೆ, ದೇವರಿಟ್ಟಿರುವ ಆ ಪರಲೋಕದ ಕರಿವಿಕೆಯಲ್ಲಿ ಹೋಗಿ ಸೇರಬೇಕಂದ್ರೆ, ದೇವರ ಮಕ್ಕಳಾಗಿ ನಾವು ಇರಬೇಕಂದ್ರೆ ನಮ್ಮ ಜೀವನ ಹೆಂಗಿದೆ ಅಂತ ನಾವು ಇದರಲ್ಲಿ ಸ್ವಲ್ಪ ಪರಿಶೋಧನೆ ಮಾಡಿ ನೋಡೋಣ. ಸರಿಯಾ? ಸರಿ, ಈಗ ನೋಡಿ, ಈಗ ನಮಗೆ ಅದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋಂಥ ವಿಷಯಗಳೆಲ್ಲ ನಮಗವರು ಬುದ್ಧಿ ಪಾಠಕ್ಕೋಸ್ಕರವಾಗಿ, ನಿದರ್ಶನ ರೂಪವಾಗಿ, ನಿರಳಾಗಿ ಇದಂತ ತುಂಬಾ ವಿಷಯಗಳು ನೋಡ್ತೀವಲ್ಲ. ನಾವು ತುಂಬಾ ವಿಷಯಗಳು ನೋಡ್ತೀವಿ, ಸ್ಟಡಿ ಮಾಡ್ತೀವಲ್ಲ. ಇದರಲ್ಲಿ ಇರುವಂತ ಪಾಠ, ಲೆಸನ್ ಏನಿದೆ ನಮಗೆ, ಕಲಿಯುವಂಥದ್ದು ಏನಿದೆ? ಏಕೆಂದ್ರೆ ಆ ಭಕ್ತಾದಿಗಳು ಇಲ್ವಾ, ಈ ಆಸಾಫನ ಇರಲಿ, ಆ ಶುದ್ಧ ಹೃದಯ ಉಳ್ಳವರಾಗಿದ್ದರೂ ಸರಿ, ಅವರು ಯಾವೊಂದು ಆಶೀರ್ವಾದ ಹೊಂದಿಕೊಳ್ತಾರಂತ ನೋಡ್ತೀವಿ ನಾವು. ಅಂತ ನಿರ್ಮಲ ಚಿತ್ತರಾಗಿದ್ದವರು ಯಾವೊಂದು ಆಶೀರ್ವಾದ ಹೊಂದಿಕೊಳ್ತಾರಂತ ನೋಡ್ತೀವಿ. ಈ ಭೂಮಿಯಲ್ಲಿ ರಾಜ್ಯಗಳಾಗಿ, ಕೀರ್ತನೆ 45:16ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ, ಈ ಭೂಮಿಯಲ್ಲಿ ರಾಜ್ಯಗಳಾಗಿ, ಪ್ರಭುಗಳಾಗಿ, ಅಧಿಕಾರಿಗಳಾಗಿ ಕುಂದಿಸ್ತೀನಿ ಅಂತ ವಾಗ್ದಾನ ಮಾಡಿಟ್ಟಿದ್ದಾರೆ. ಅದು ದೇವರು ನಮಗೆ ಕೊಡಲ್ಪಟ್ಟಿರೋ ಕರಿವಿಕೆ ಬಂದು ಈ ಭೂಮಿಯ ಕರಿವಿಕೆ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ದೇವರು ನಮಗೆ ಕೊಟ್ಟಿರೋದು ಒಂದು ಆ ಪರಲೋಕದ ಕರಿವಿಕೆಯಲ್ಲಿ ನಮಗೆ ಕೊಡಲ್ಪಟ್ಟಿರೋದು. ಇದು ಚೆನ್ನಾಗಿ ನಾವು ಮನಸ್ಸಲ್ಲಿ ಅರ್ಥ ಮಾಡ್ಕೋಬೇಕು ಪ್ರೀತಿಯ ಸಹೋದರರೇ. ದೇವ್ರು ನಮ್ ಸುಮ್ಮನೆ ಕರೆದಿಲ್ಲ. ನಮ್ಮ ದೇವರು ನಮ್ಮನ್ನ ಎಲ್ಲೋ ಬಿದ್ದಿದ್ದ, ನಮ್ಮನ್ನೇ ಪಾಪದಲ್ಲಿನೋ ವಿಗ್ರಹ ಆರಾಧನೆಯಲ್ಲಿನೋ ತಪ್ಪಾಗಿರೋ ಬೋಧನೆಯಲ್ಲಿ ಬಿದ್ದಿದ್ದ ನಮ್ಮನ್ನು ದೇವರು ಅಲ್ಲಿನ ತನ್ನ ಮಗನ ಮುಖಾಂತರ ಎಳೆದು ಏನ್ ಮಾಡಿ ತನ್ನ ಮಗನ ಹತ್ರನೇ ಬಿಟ್ಟಿದ್ದಾರೆ ನಮ್ಮನ್ನು. ಸರಿ, ಆ ಮಗನ ಹತ್ರ ಬಿಡುವಾಗ ಅವ್ರ ಮಗ ಏನ್ ಹೇಳ್ತಾರೆ, ನಮಗೆ ಏನ್ ಬುದ್ಧಿವಾದ ಹೇಳ್ಕೊಡ್ತಾ ಇದಾರೆ ಅರ್ಧ ಬಿಸ್ರೆ. ಅದು ಕೆಲವು ವಚನ ಓದನ ನೋಡಿ. ಅವ್ರ ಮಗ ನಮ್ಮ ಕರ್ತನ ಏನ್ ಹೇಳ್ತಾರೆ ನೋಡಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ ಓದಿ. ನಮಗೆ ತೆಗೆನ ಒಂದು ಲೆಸನ್, ಒಂದು ಕೆಲವು ವಾಕ್ಯಗಳನ್ನು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೋಡ್ತಾರೆ ಪ್ರೀತಿಸೋರೆ, ಇಲ್ಲಿ ನಮಗೆ ಕರ್ತನಿಗೆ ನಮಗೆ ಬುದ್ಧಿವಾದ ಹೇಳಿಕೊಡ್ತಾ ಇರೋದು ಏನಂದ್ರೆ, ನಿರ್ಮಲ ಚಿತ್ತರಾಗಿರುವಂತವರು, ಹೃದಯದಲ್ಲಿ ಶುದ್ಧವಾಗಿರುವಂತವರು. ಅವ್ರು ಯಾರು ನೋಡ್ತಾರಂತೆ? ದೇವರು ನೋಡ್ತಾರಂತೆ ಪ್ರೀತಿಯ ಸಹೋದರ ಸಹೋದರರೇ. ಯಾಕಂದ್ರೆ ನಮ್ಮ ಯೆಹೋವ ದೇವರು ಎಂತವರಾಗಿದ್ದಾರೆ? ನಿರ್ಮಲ ಚಿತ್ತರಾಗಿದ್ದಾರೆ, ಅವರು ಶುದ್ಧರಾಗಿದ್ದಾರೆ. ಅವರಲ್ಲಿ ಏನೊಂದು ಕಲ್ಮಶಗಳಿಲ್ಲ, ಯಾವೊಂದು ಪಾಪಗಳಿಲ್ಲ, ಯಾವೊಂದು ದೋಷಗಳಿಲ್ಲ ಅವರಲ್ಲಿ. ಇದು ಹೇಳುವಂತ ನಮ್ಮ ಕರ್ತನ ಜೀವನದಲ್ಲಿ ಯಾವೊಂದು ದೋಷಗಳು, ಯಾವೊಂದು ಪಾಪಗಳು, ಯಾವೊಂದು ಕುಂತು ಕೊರತೆಗಳಿಲ್ಲ ಆತನ ಜೀವನದಲ್ಲಿ.
ಅವ್ರು ನಮಗೆ ಬುದ್ಧಿವಾದ ಹೇಳ್ತಾ ಇದಾರೆ. ನಿರ್ಮಲ ಚಿತ್ತರು ಧನ್ಯರು, ಅವ್ರು ದೇವರು ನೋಡ್ತಾರೆ ಅಂತ ಹೇಳ್ತಾರಂದ್ರೆ ಅವ ದೇವರು ಆ ಒಂದು ಪ್ಲೇಸ್ ನಮ್ಮನ್ನು ಕರೆದಿದ್ದಾರೆ. ದೇವರು ಆ ಒಂದು ಪ್ಲೇಸ್ಗೆ ದೇವ್ರು ನಮ್ಮನ್ನು ಕರೆಯುವಾಗ ನಮ್ಮ ಹೃದಯಗಳು, ನಮ್ಮ ಆಲೋಚನೆಗಳು ಹೆಂಗಿದೆ ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ಬರೀ ಸತ್ಯ ಮಾತ್ರ ಕೇಳ್ತಾ ಇದೀವ ನಾವು? ಇಲ್ಲ ಸಭೆ ಕೂಟಗಳಲ್ಲಿ, ಇಲ್ಲ ಕನ್ವೆನ್ಷನ್ ಕೂಟಗಳಲ್ಲಿ, ಇಲ್ಲ ಪಬ್ಲಿಕ್ ಮೀಟಿಂಗ್ ಆಗಿರಲಿ, ಇಲ್ಲ ನಾವು ಅಲ್ಲಲ್ಲಿ ಸಹೋದರ ನೋಡುವ ಅದರಲ್ಲಿ ಮಾತ್ರ ಗ್ಯಾದರಿಂಗ್ ಆಗ್ತಾ ಇದೀವ ನಾವು? ಇಲ್ಲ ನಮ್ಮನ್ನ ಶುದ್ಧೀಕರಣ ಮಾಡ್ಕೊಂತ ಇದ್ದೀವಾ? ನಮ್ಮ ಹೃದಯನ ಸರಿಪಡಿಸ್ಕೊಂತ ಇದ್ದೀವಾ? ಹೃದಯ ಅಂದ್ರೆ ಈ ಹೃದಯದ ಮನಸ್ಸು, ಈ ಮನಸ್ಸು ಹೆಂಗಿದೆ ನಮ್ಮಲ್ಲಿ? ಸರಿ ಬೇಸರೆ, ನಾವು ಆತ್ಮಿಕದ ಇಸ್ರೇಲ್ ಆಗಿ ದೇವರು ಕರೆದಿದ್ದಾರಲ್ಲ ನಮ್ಮನ್ನು. ಆತ್ಮಿಕದ ಇಸ್ರೇಲ್ ಅಂತ ಹೇಳ್ತೀವಿ, ಸತ್ಯ ಮಕ್ಕಳಂತ ಹೇಳ್ತೀವಿ, ಗುರಿ ಮುಟ್ಟಕ್ಕೋಸ್ಕರ ಕರೆಯಲ್ಪಟ್ಟಿದೀವಿ ಅಂತ ಹೇಳ್ತೀವಿ ನಾವು. ಸರಿ, ನಮಗ್ ಗೊತ್ತಿರೋ ಸತ್ಯ ಯಾರಿಗ್ ಗೊತ್ತಿಲ್ಲ ಅಂತ ಹೇಳ್ತೀವಿ. ಸರಿ, ಹಂಗೆ ಹೇಳ್ತಾ ಇರುವಂತವ್ರು ನಮ್ಮ ಹೃದಯದಲ್ಲಿ ಹೆಂಗೆ ಇದೆ? ನಿರ್ಮಲ ಚಿತ್ತರಾಗಿದ್ದೀವ ನಾವು? ಶುದ್ಧರಾಗಿದ್ದೀವ? ಸ್ವಲ್ಪ ಆಲೋಚನೆ ಮಾಡೋರಿ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾವ ಒಂದು ಕಲ್ಮಶಗಳಿದೆ ನಮ್ಮ ಹೃದಯದಲ್ಲಿ? ಸರಿ, ವಾಕ್ಯ ನೋಡಿ ಏನ್ ಹೇಳ್ತಾರೆ ನೋಡಿ. ಅಪೊಸ್ತಲ ಕೃತಿ 15:9 ಓದಿ. ಅಪೊಸ್ತಲ ಕೃತಿ, ಅಪೊಸ್ತಲರು, ಆಕ್ಟ್ಸ್ 15:9. ಇದಲ್ಲದೆ ಆತನು ನಮಗೂ ಅವರಿಗೂ ಏನೋ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ಏನಂತೆ? ಅವರವರ ಹೃದಯಗಳನ್ನ ಏನ್ ಮಾಡಿದಂತೆ? ಶುದ್ಧೀಕರಿಸಿದಾರಂತೆ. ಅಲ್ಲಿ ಯಾರು ಸಭೆಯಾಗಿ ಆರಿಸಲ್ಪಟ್ಟಿದಾರೋ, ಯಾರು ಕ್ರಿಸ್ತನನ್ನು, ಕರ್ತನನ್ನು ಆತನ ಸ್ವೀಕಾರ ಮಾಡ್ಕೊಂಡು ಅಂಗೀಕಾರ ಮಾಡ್ಕೊ ಬಂದಿದಾರೋ, ಆ ಹೃದಯಗಳನ್ನು ಏನ್ ಮಾಡಿದಾರಂತೆ? ಶುದ್ಧ ಮಾಡ್ತಾ ಇದಾರಂತೆ. ಅವಾಗ ನಾವು ಎಲ್ಲೋ ಇದ್ದ ನಮ್ಮನ್ನು ದೇವರು ಕರೆದು ಏನ್ ಮಾಡ್ತಾರಂದ್ರೆ ತನ್ನ ಮಗನ ಹತ್ರ ಬಿಡುವಾಗ ನಮ್ಮನ್ನು ಏನ್ ಮಾಡ್ತಾ ಇದಾರಂತೆ? ಅವರು ಶುದ್ಧೀಕರಣ ಮಾಡ್ತಾ ಇದಾರಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗ ಒಂದು ಎಚ್ಚರಿಕೆ ಮಾತು ಕೊಡ್ತಾ ಇದ್ದಾರೆ. ಸರಿ, ವಚನ ಓದಿ. ರೋಮ 12:2. ರೋಮ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೋಡಿ ಇಲ್ಲಿ ಏನ್ ಹೇಳ್ತಾರೆ, ಮತ್ತೆ ಓದಿಸಿ ಅದನ್ನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸಿ ನೋಡಿ, ಇದಲೋಕದ ನಡವಳಿಕೆಯನ್ನು ಅನುಸರಣೆ ಮಾಡಬೇಡ್ರಿ ಅಂತಾರೆ. ಇದಲೋಕದ ವಿಷಯಗಳು ಏನು? ಅದೇ ಇದಲೋಕದ ಜೀವನ ಅಂತ ಹೇಳ್ತಾರ. ಇದಲೋಕದ ಅಧಿಪತಿಯಾಗಿರುವಂತ ಸೈತಾನ ಯಾವ ಒಂದು ಕ್ರಿಯೆಗಳಿದೆಯೋ, ಯಾವ ಒಂದು ನಡಕೆ ಇದೆಯೋ, ಏನೊಂದು ದೃಷ್ಟಿ ಇದೆಯೋ, ಏನೊಂದು ಮಾತುಗಳಿದೆಯೋ, ಅರ್ಥ ಬಿದ್ದೆ ಸರ್. ಈ ಲೋಕದಲ್ಲಿ ಏನೆಲ್ಲ ಅವನು ಬಿತ್ತಿದಾನೋ, ಅಣಜಿಗಳನ್ನು ಯಾವುದೆಲ್ಲ ಬಿತ್ತಿದಾನ ನೋಡಿದ್ರ ಇಲ್ವಾ? ಇದಲೋಕದ ಅಧಿಪತಿ ಅದರಲ್ಲಿ ಯಾರೆಲ್ಲ ಸೇರಿದಾರೋ ಅವ್ರಿಗೆ ಹೇಳ್ತಾ ಇದ್ರೆ, ನೀವು ಇದಲೋಕದ ಜೀವನ ಏನ್ ಮಾಡಬೇಡ್ರಿ, ಅನುಸರಣೆ ಮಾಡಬೇಡ್ರಿ, ನೀವು ಅದ್ರಲ್ಲಿ ನಡೆಯಕ್ಕೆ ಹೋಗ್ಬೇಡ್ರಿ ಪ್ರೀತಿಯ ಸಹೋದರ. ಇದೇ ಲೋಕದ ಜೀವನ ಏನು? ಹಣದ ಆಸೆ ಇದೆ, ನಾನಂತ ಸ್ವಭಾವ ಇದೆ, ತಮ್ಮನ್ನೇ ಕೊಚ್ಚಿಕೊಳ್ಳುವಂತ ಸ್ವಭಾವ ಇದೆ, ಕುಚಾತಿ ಮಾತುಗಳದೆ ಇಲ್ಲ. ಲೋಕದಲ್ಲಿ ಎಷ್ಟೋ ಆಸೆಗಳಿದಲ್ಲ, ಲೋಕದ ಮೋಹಗಳಿದಲ್ಲ. ಸರಿ, ಇದೆಲ್ಲ ಇದೇ ಲೋಕದ ವಿಷಯಗಳು ಪ್ರೀತಿಯ ಸಹೋದರ ಸಹೋದರಿಯರೇ. ಅದು ಸತ್ಯವನ್ನು ಕೇಳ್ತೀವಿ ನಾವು ಹೊಸ ಸೃಷ್ಟಿ ಅಂತ ಹೇಳ್ತೀವಿ. ಆದ್ರೆ ನಾವು ಜೀವನನೇ ಹೆಂಗಿರುತ್ತೆ? ಎಲ್ಲ ಇಡೀ ಲೋಕದ ಜೀವನ ಕೆಲವು ವಿಷಯಗಳಿದೆ ನಮ್ಮಲ್ಲಿ ಕೆಲವರು ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಸೇರಿರ್ತೀವಿ. ಸರಿನಾ? ಯಾಕಂದ್ರೆ ನೋಡಿ, ಟೆಂಪ್ಟೇಷನ್ ಯಾರಿಗಿದೆ ಗೊತ್ತಾ? ಜಾಸ್ತಿ ಇದೇ ಲೋಕದ ವಿಷಯಗಳಲ್ಲಿ ಅದು ಜಯಿಸಬೇಡದಂತ, ಇದೇ ಲೋಕದ ವಿಷಯಗಳನ್ನ ಜಯಿಸಬೇಡದಂತ ಸೈತಾನವನು ಏನ್ ಮಾಡ್ತಾನಂದ್ರೆ ನಮ್ಮನ್ನು ಅದ್ರಲ್ಲೇ ಏನ್ ಮಾಡ್ತಾನೆ, ಅವನು ಅದರಲ್ಲಿ ಹಾಕಿ ನಮ್ಮನ್ನ ಪ್ರೆಸ್ ಮಾಡ್ತಾ ಇರ್ತಾನೆ. ಲೋಕದ ವಿಷಯ, ಲೋಕದ ಆಸೆ, ಲೋಕದ ಮೋಹಗಳು ಏನೆಲ್ಲ ಇದೆಯೋ ಅದ್ರಲ್ಲಿ ಏನ್ ಮಾಡ್ತಾರೆ, ನಮ್ಮನ್ನ ಹಂಗೆ ಪ್ರೆಸ್ ಮಾಡ್ತಾ ಇರ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಲೋಕದ ಜನ ಬಿಟ್ಬಿಟ್ಟಿದ್ದಾನೆ,
ಅವ್ರು ನಮ್ಮ ಆಳಪ್ಪ ಇವರು ಅಂತ ಬಿಟ್ಬಿಟ್ಟಿದ್ದಾನೆ. ಪಂಗಡದಲ್ಲಿರುವಂತವ್ರು ಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ಯಾರು ದೇವರ ರಾಜ್ಯದ ಬಗ್ಗೆ, ದೇವರ ಸತ್ಯದ ಬಗ್ಗೆ ತಿಳ್ಕೊಂಡು ಬಂದಿದಾರೋ, ಅದಕ್ಕೋಸ್ಕರ ಒಡಂಬಡಿಕೆ ಮಾಡಿದಾರೋ, ಅವ್ರನ್ನೆದ ಗುರಿಟ್ಟಿದ್ದಾನೆ. ಅವ್ರದ ಹೆಂಗಾದ್ರೂ ಏನ್ ಮಾಡ್ಬೇಕು, ಬೀಳಿಸ್ಬೇಕಂತ ನೋಡ್ತಾ ಇರ್ತಾನೆ. ಅವ್ರದ ಏನ್ ಮಾಡ್ತಾನೆ, ಇದ ಲೋಕದ ಅಧಿಪತ್ಯನು, ಇದ ಲೋಕದ ವಿಷಯಗಳನ್ನ ಏನ್ ಮಾಡ್ತಾ ಇರ್ತಾನೆ, ಅವನ್ನ ಎಳಿತಾ ಇರ್ತಾನೆ. ಯಾಕಂದ್ರೆ ಅವ್ರ ಹೃದಯಗಳು ಶುದ್ಧ ಆಗ್ಬಿಟ್ರೆ, ಅವ್ರು ಯಾರು ನೋಡ್ತಾರಂತೆ? ದೇವ್ರು ನೋಡ್ತಾರಂತ ವಾಕ್ಯ ಓದ್ತೀವಲ್ಲ. ಸರಿ, ಈ ನನ್ನ ಪ್ರಜೆಗಳು, ನನ್ನ ಲೋಕದಲ್ಲಿಂತ ಜನರು ಇಲ್ವಾ, ಇವರು ದೇವರು ನೋಡ್ಬೇಡ್ದಪ್ಪ, ಇವರು ನನ್ನ ಕಡೆ ಇರ್ಬೇಕು ಇವರು ಅಂತಾನೆ ಅವನು ಆ ಒಂದು ಉದ್ದೇಶದಲ್ಲಿ ಏನ್ ಮಾಡ್ತಾರಂದ್ರೆ, ನಮ್ಗೆ ಎಷ್ಟೋ ಸತ್ಯವಾಕ್ಯನ ಕೊಡ್ತಾ ಇದ್ರು ದೇವರು. ಒಂದು ಕಡೆ ದೇವರು ಕೊಡ್ತಾ ಇದಾರೆ ಸತ್ಯಗಳು, ಆದ್ರೆ ಇನ್ನೊಂದು ಕಡೆ ಅವನು ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ಇದೇ ಲೋಕದ ವಿಷಯಕ್ಕೆ ಎಳೆಕೊಂಡು ಹೋಗ್ತಾ ಇದ್ದಾನೆ. ನೋಡಕ್ಕೆ ಭಕ್ತಿಮಾನ್ ತರ ಕಾಣ್ತೀವಿ ನಾವು. ನೋಡಕ್ಕೆ ಏನ್ ಮಾಡ್ತೀವಂದ್ರೆ, ಇನ್ನೊಬ್ರು ಮುಂದುಗಡೆ ಬಂದು ವೇಷ ಹಾಕ್ತೀವಿ ನಾವು. ನೋಡಕ್ಕೆ ನಾನು ಭಕ್ತಿಯಾಗಿದ್ದೀನಿ, ಒಳ್ಳೆ ಸತ್ಯದಲ್ಲಿ ಇದ್ದೀನಿ, ಆ ರೀತಿ ಕಾಣಿಸಲ್ಪಡ್ತೀವಿ. ಆ ದೇವರ ನಮ್ಮ ಹೃದಯಗಳನ್ನು ನೋಡ್ತಾ ಇದ್ರೆ ಪ್ರೀತಿ ಸಹೋದರ, ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೃದಯಗಳಾಗಿದ್ರಿ, ನನ್ನ ಹೃದಯ ಇರಲಿ, ಯಾರ ಹೃದಯಗಳಾಗಿದ್ದರೂ ಸರಿ, ದೇವ್ರು ಏನ್ ಮಾಡ್ತಾರೆ, ಅಲ್ಲಿಂದ ಪರಿಶೋಧನೆ ಮಾಡ್ತಾ ಇರ್ತಾರೆ ಒಬ್ಬೊಬ್ರು. ಹೃದಯಗಳನ್ನು ತಿಳಿದ್ರ ಬಳ್ಳೆಯವರು ಅವರೇ. ಸರಿ, ನಾವು ಎಲ್ಲಿರ್ತೀವಿ, ಏನ್ ಮಾಡ್ತಾ ಇದೀವಿ ಅಂತ ನೋಡ್ತಾನೆ ಇರ್ತಾರೆ. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಸೌರ್ಯ, ನಾವು ಇರೋದು ಎಷ್ಟು ಕಾಲ ಇರ್ತೀವಿ ಅಂದ್ರೆ ನಮಗೆ ತಿಳಿಯಲ್ಲ. ಸರಿನಾ? ಎಷ್ಟು ಟೈಮ್ ಇದೆ ಅಂತ ಗೊತ್ತಿಲ್ಲ ನಮಗೆ. ಸರಿನಾ? ಅಂತ ಘಟನೆ, ಅಂತ ಸನ್ನಿವೇಶ ಜೀವಿಸ್ತಾ ಇದೀವಿ ನಾವು. ಹಂಗಿರುವಾಗ ನಿಮ್ಮ ಹೃದಯಗಳನ್ನ ಶುದ್ಧಿ ಮಾಡಿಕೊಳ್ರಿ ಅಂತ ಹೇಳ್ತಾ ಇದಾರಲ್ಲ ವಾಕ್ಯಗಳು, ಆ ರೀತಿ ನಮ್ಮನ್ನ ಪರಿಶೋಧನೆ ಮಾಡೋಣ. ಈ ಒಂದು ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಸಹೋದರಗಳು ನಡೆಸಿರುವಂತ ಈ ಕನ್ವೆನ್ಷನ್ ಮೀಟಿಂಗ್ ಅಲ್ಲಿ ಅಂದ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಏನು ಒಂದು ಕುಂತು ಕೊರತೆಗಳಿದೆ, ನಮ್ಮ ಹೃದಯಗಳು ಯಾವ ಒಂದು ಕಲ್ಮಶಗಳಿದೆ, ನಮ್ಮನ್ನ ಯಾವ ವಿಷಯಗಳು ದೇವರ ದೂರ ಮಾಡ್ತಾ ಇದೆ ಅಂತ ಏನ್ ಮಾಡ, ನಮ್ಮನ್ನ ಪರಿಶೋಧನೆ ಮಾಡ್ರಿ ಪ್ರೀತಿಯ ಸಹೋದರ ಸಹೋದರರೇ. ತುಂಬಾ ಸತ್ಯವನ್ನು ತಿಳ್ಕೊಂಡು ಸತ್ಯನೇ ಕ್ಲಾಸು, ಕೆಲವರು ಕ್ಲಾಸ್ ಅಂತಾರೆ, ಆದ್ರೆ ಅವ್ರ ಜೀವನ ಹೆಂಗಿರುತ್ತೆ? ಕ್ಲಾಸ್ ಮೀಟಿಂಗ್ ಮಾಡ್ತಾರೆ, ಕ್ಲಾಸ್ ಹೇಳ್ತಾರೆ, ಸೇವೆಗಳು ಮಾಡ್ತಾರೆ, ಸಭೆ ನಡೆಸ್ತಾರೆ, ನೋಡಿದ್ರೆ ಹೆಂಗಿರುತ್ತೆ, ಲೋಕದ ವಿಷಯದಲ್ಲಿನೇ ಇರ್ತಾರೆ. ಅರ್ಥ ಇದೆ ಸೊಸರೆ? ಸರಿ, ಕೆಲವೇ ವಚನ ಓದಿ, ಅದಕ್ಕೆ ರೋಮ ಓದಿಷ್ಟ. ಮತ್ತೆ ಇದೇ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಏನ್ ಮಾಡ್ರಿ, ನಾವು ಹೊಂದಿಕೊಳ್ಳ್ರಿ ಅಂತ ಹೇಳ್ತಾರೆ ಪ್ರೀತಿ ಸೊಸರೆ. ಈ ನೂತನ ಸಾಹಸಪು ಚೋಲು ಹೇಳಿದ ಪ್ರಕಾರ ನೂತನ ಮನಸ್ಸು, ಶುದ್ಧ ಹೃದಯ ಯಾರಿಗಿದೆ ಅವ್ರಿಗೆ ದೇವರು ಒಳ್ಳೆಯವರಾಗಿದ್ದಾರಂದ್ರೆ, ನಮ್ಮಲ್ಲಿ ನೂತನ ಮನಸ್ಸು ಇದ್ದರೆ ಅವು ದೇವರು ನಮಗೆ ಏನಾಗಿರ್ತಾರಂತೆ, ಒಳ್ಳೆಯವರಾಗಿರ್ತಾರೆ ಪ್ರೀತಿ ಸಹೋದರ ಸಹೋದರಿಯರೇ. ಸರಿ, ಈ ಒಳ್ಳೆಯವರಾಗಿ ಇರುವಾಗ, ದೇವ್ ನಮಗೆ ಒಳ್ಳೆಯವರಾಗಿರುವಾಗ ಹೆಂಗಿರುತ್ತೆ ನಮ್ಮ ಜೀವನದಲ್ಲಿ? ದೇವ್ರು ನಮಗೆ ಒಳ್ಳೆಯವರಾಗಿದ್ದರೆ, ಈಗ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ದೇವರು ಯಾರಿಗೂ ಒಳ್ಳೆಯವರಾಗಿದ್ದರೋ ಅವನು ದೇವ್ರು ಏನ್ ಮಾಡ್ತಾ ಇದ್ರು, ಆಶೀರ್ವದಿಸಿ ನಡೆಸ್ತಾ ಬರ್ತಾ ಇದ್ರು. ಕಟ್ಟ ಲೋಕದ ಪ್ರಕಾರವಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ನಡೆಸ್ತಾ ಬರ್ತಾರೆ. ಆದ್ರೆ ಈಗ ನಮಗೆ ದೇವರು ಸತ್ಯವನ್ನು ಕೇಳದ ರೀತಿ ನಡೆಯುವಂತವರಾಗಿ, ಒಳ್ಳೆಯವರಾಗಿ, ನಿರ್ಮಲ ಚಿತ್ತರಾಗಿ ಇರುವಂತವರು ದೇವರು ಒಳ್ಳೆಯವರಾಗಿರ್ತಾರಲ್ಲ, ಒಳ್ಳೆಯವರಾಗಿರುವಂತವರಿಗೆ ಯಾವ ಒಂದು ಆಶೀರ್ವಾದ ದೇವರು ಕೊಡ್ತಾರೆ ನಮಗೆ. ಯಾವ್ದ ನಮಗೆ ಯಾವ ರೀತಿ ಆಶೀರ್ವಾದ ಕೊಡ್ತಾರೆ? ಆತ್ಮೀಯದ ಆಶೀರ್ವಾದ ಮಾತ್ರ ಕೊಡ್ತಾರ ನಮಗೆ? ಅದು ಕೊಡ್ತಾರೆ, ಮುಖ್ಯವಾಗಿ ಆತ್ಮೀಯದ ಆಶೀರ್ವಾದ ಕೊಡ್ತಾರೆ. ಆದ್ರೆ ನಮಗೆ ಈ ಭೂಮಿಗೆ ಯಾವ ಜೀವನ ಮಾಡಬೇಕಾಗಿದೆ? ಈ ಭೂಮಿಯಲ್ಲಿ ಮಾಂಸ ದೇಹದಲ್ಲಿ ಜೀವನ ಮಾಡಬೇಕಲ್ಲ. ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಗಂಡ ಇರ್ತಾರೆ, ಕುಟುಂಬ ಇರುತ್ತೆ. ಸರಿನಾ? ಅವ್ರನ್ನ ಬೀದಿಯಲ್ಲಿ ಬಿಡಕ್ಕಾಗಲ್ಲ, ಅವ್ರು ಮಾಡುವಂತ ಕರ್ತವ್ಯಗಳು ಮಾಡಬೇಕು. ಅದು ಆ ಒಂದು ಆಶೀರ್ವಾದ ದೇವರು ಯಾವ ಟೈಮಿನಲ್ಲಿ, ಯಾವ ಸಮಯದಲ್ಲಿ ಕೊಡಬೇಕ ಕೊಟ್ಟು ಒದಿಸಿ ದಾರಿ ನಡೆಸ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂದ್ಬಿಟ್ರು. ನಮ್ಮ ಕರ್ತನೆ ಏನ್ ಮಾಡ್ಬಿಟ್ರು, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ ಇಲ್ವಾ? ಲೋಕದ ಜನರ ಹತ್ರ ಲೋಕದ ಜನರು ಕೇಳ್ತಾರೆ, ಆ ರೀತಿ ಕೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ ಕೊಡ್ಬೇಕಾದ್ರೆ, ಯಾವ ಸಮಯದಲ್ಲಿ ಕೊಡ್ಬೇಕು, ಏನ್ ಕೊಟ್ಟು ದಾರಿ ನಡೆಸ್ತಾರೆ ನಮ್ಮ ಆತ್ಮೀಯ ಮಾಂಸಿಗೆ ಜೀವನಕ್ಕೆ. ಆ ದೇವರು ನಮಗೆ ಕೊಡುವಂಥದ್ದು ಯಾವುದಂತೆ, ಆತ್ಮೀಯದ ಆಶೀರ್ವಾದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಆತ್ಮೀಯದ ಆಶೀರ್ವಾದ ಜೀವಿಸುವಾಗ ನಮ್ಮ ಬದುಕು ಹೆಂಗೆ ದಿಕ್ಕಟ್ಟಾಗಿರುತ್ತೆ.
ಲಕ್ಸುರಿ ಲೈಫ್ ಇರಲ್ಲ ಅದು. ಅರ್ಥ ಮಾಡ್ಕೊಳ್ಳಿ ಪ್ರೀತಿಯ ಸಹೋದರರೇ, ನಮ್ಮ ಲೈಫ್ ಕ್ರಿಸ್ತ ಜೀವನ ಅನ್ನೋದು ಬಂದು ಇಕ್ಕಟ್ಟಾಗಿರುವಂತ ಜೀವನ, ಅದು ಕಷ್ಟವಾಗಿರುವಂತ ಜೀವನ, ಅದು ಹೋರಾಟದ ಮಧ್ಯದಲ್ಲಿ ಇರುವಂತ ಜೀವನ. ಅದು ಅಂತ ಜೀವನದಲ್ಲಿ ಹೋಗುವಂತವರು, ಬದುಕುವಂತವರು ಇಲ್ವಾ, ಅದು ಯಾರನ್ನ ಹೋಗಿ ನೋಡ್ತಾರಂತೆ? ಅವರು ದೇವರು ನೋಡ್ತಾರೆ ಪ್ರೀತಿಯ ಸಹೋದರ. ಅವರು ಆ ಒಂದು ಕರಿವಿಕೆ ಕಟ್ಟಿದ್ದಾರೆ ನಮಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸರಿನಾ. ಈ ಭೂಮಿಯ ಜೀವನ ಏನಿಲ್ಲ ನಮಗೆ. ಈ ಭೂಮಿಯ ಜೀವನ ಅಂದ್ರೆ ಟೆಂಪರರಿ ಜೀವನ. ಇದು ಈ ಭೂಮಿ ಬಂದು ಒಂದು ಬಾಡಿಗೆ ಮನೆ ತರ ನಾವು ಇರೋದು ಈಗ. ಸರಿ, ಯಾವಾಗ ಈ ಒಂದು ಬಾಡಿಗೆ ಮನೇಲಿ ಹೋಗಿ ನಾವು ಇದ್ರೆ ಬಾಡಿಗೆ ಓನರ್ ಏನ್ ಮಾಡಿದ್ರೆ ಖಾಲಿ ಮಾಡಪ್ಪ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲ, ಆ ರೀತಿ ಹೋಗುವಂತ ಜೀವನ ನಮ್ಮದು ಸರಿನಾ. ಅಂತ ಜೀವನದೊಳಗೆ ನಾವು ಪ್ರತಿದಿನವನ್ನು ಹೆಂಗಿರ್ಬೇಕಂದ್ರೆ ನಾವು ನಿರ್ಮಲ ಚಿತ್ತರಾಗಿರ್ಬೇಕು ಪ್ರೀತಿಯ. ಅದಕ್ಕೆ ದೇವರು ನಮಗೆ ಸತ್ಯವನ್ನು ಕೊಡ್ತಾ ಇರೋದು. ಅದಕ್ಕೆ ದೇವ್ರ ಮಗನ ಹತ್ರ ಬಿಟ್ಟಿರೋದು ಅವರು ಎಳೆದು. ಯೋಹಾನ ಸುವಾರ್ತೆ 6:44 ಏನ್ ಹೇಳಲ್ಪಟ್ಟಿದೆ? ತಂದೆ ಎಳೆದ್ರೆ ಹೊತ್ತು ಯಾರು ನನ್ನ ಬಳಿಗೆ ಬರಲ್ಲ ಅಂತ ತಂದೆ ಎಳೆದು ತನ್ನ ಮಗನ ಹತ್ರ ಬಿಡ್ತಾರೆ. ಯಾಕೆ? ಆತನ ಹೆಂಗೆ ಶುದ್ಧ ಹೃದಯವುಳ್ಳವರಾಗಿದೆ ಅದೇ ರೀತಿ ನಾವುಗಳು ಶುದ್ಧ ಹೃದಯವುಳ್ಳವರಾಗಿ ಮಾರ್ಪಡಬೇಕು ಪ್ರೀತಿಯ ಸಹೋದರ. ಅವಾಗ ನಾವು ದೇವರ ದರ್ಶನ ಮಾಡಕ್ಕಾಗತ್ತೆ ಸರಿನಾ. ಪುನಃ ವಚನ ಓದಿ 2 ಕೊರಿಂಥ್ಯ 5ನೇ ಅಧ್ಯಾಯ 17ನೇ ವಚನ ಓದಿ. 2 ಕೊರಿಂಥ್ಯ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ವೇಷಧಾರಿಗಳಲ್ಲ, ಡ್ರಾಮಾ ಮಾಡೋರಲ್ಲ, ಸತ್ಯಕ್ಕೆ ತಕ್ಕಂಗೆ ಯಾರು ಒಬ್ಬರು ಕ್ರೈಸ್ತನಲ್ಲಿ ಇದ್ದಾರೆ ಅಂದ್ರೆ ಏನರ್ಥ? ಕ್ರಿಸ್ತನ ಯಾವ ಒಂದು ಬೋಧನೆ ಹೇಳಿದಾರೋ, ಕ್ರಿಸ್ತನ ಜೀವನ ಏನಿದೆಯೋ, ಕ್ರಿಸ್ತನ ದೇವರ ಚಿತ್ತ ಇಷ್ಟವನ್ನು ಏನ್ ಮಾಡಿದಾರೋ ಆ ರೀತಿ ಮಾಡುವಂತವ್ರು, ಜೀವಿಸುವಂತ ಬದುಕುವಂತವ್ರು, ತ್ಯಾಗ ಮಾಡುವಂತವರೇ ಕ್ರಿಸ್ತನಲ್ಲಿ ಇರುವಂತವರು. ಕ್ರಿಸ್ತನ ಯಾವ ಒಂದು ಶುದ್ಧದಲ್ಲಿ ಇದ್ದಾರೋ ಆ ಶುದ್ಧದಲ್ಲಿ ಇರುವಂತವರೇ ಕ್ರಿಸ್ತನಲ್ಲಿ ಇರೋವರು. ಕ್ರಿಸ್ತನ್ ಯಾವ ರೀತಿ ಒಂದು ಹೊಸ ನೂತನ ಸೃಷ್ಟಿಯಾಗಿದ್ದರೋ ಆ ರೀತಿ ಯಾರು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾರೋ ಅವರೇ ಕ್ರಿಸ್ತನಲ್ಲಿ ಇರುವಂತವ್ರು. ಅಲ್ಲಿ ಹೇಳ್ತಾರೆ ನೋಡಿ, ಓದಿಷ್ಟ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಅಂತ ಪ್ರೀತಿಯ ಸಹೋದರಿಯರೇ. ಅವನು ನೂತನ ಸೃಷ್ಟಿ ಅಂತ ಇಲ್ವಾ? ಎಷ್ಟು ವಚನಗಳು ಓದ್ತಾ ಇದ್ದೀವಿ, ಅದು ನೂತನ ಸೃಷ್ಟಿ ಅಂತ ಹೇಳ್ತೀವಿ. ಅದು ನಮ್ಮ ಒಳಗಡೆ ಏನಿದೆ? ನೂತನ ಸೃಷ್ಟಿ ಇದೆಯಾ? ಏನ್ ಬಿಡ ಸರ್ ಇದೆಯಾ? ಸ್ವಲ್ಪ ನಮ್ಮನ್ನ ಸ್ವಲ್ಪ ಮಲ್ಕೊಂಡು ಆಲೋಚನೆ ಮಾಡಿ ನೋಡಿ. ಇಲ್ವಾ? ಒಂದೊಂದು ದಿನವನ್ನು ಸತ್ಯವನ್ನು ಕೇಳ್ತಾ ಇದ್ದೀವ ಹೊರ್ತು ಇಲ್ವಾ ಆ ನೂತನ ಸೃಷ್ಟಿ, ನೂತನ ಮನಸ್ಸಾಗಿ ಮಾರ್ಪಟ್ಟಿದೀವ? ಹಳೇ ಮನಸ್ಸೇ ಇದೆ, ಹಳೇ ಸ್ವಭಾವಗಳಿದೆ, ಅದೇ ಕೋಪ, ಅದೇ ನಾನಂತ ಸ್ವಭಾವ, ಇಲ್ಲ ಅದೇ ಸುಳ್ಳು ಇಲ್ವಾ? ಸೈತಾನ ಕ್ರಿಯೆಗಳು ಏನಿದೆಯೋ ಅದೆಲ್ಲ ಹಂಗೆ ಸ್ವಲ್ಪ ವಿಷಯಗಳು ಹಂಗೆ ಇದೆ ನಮ್ಮಲ್ಲಿ. ಎಲ್ಲರೂ ಸೇರಿ ಮಾತಾಡ್ತಾ ಇದ್ದೀನಿ ಬಿದ್ದೆ ಸೊಸರೆ, ಯಾರು ಪಾಯಿಂಟ್ ಇಟ್ಟು ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಮಾತಾಡ್ತಾರೆ. ಇದು ಯಾರಿಗೆ ಈ ವಾಕ್ಯಗಳು ಅನ್ವಯ ಆಗುತ್ತೋ ಅದು ತಗೊಳ್ಳೋಣ ನಾವು, ಸರಿನಾ? ಆದ್ರೆ ಇಲ್ಲಿ ಏನ್ ಹೇಳ್ತಾರೆ? ಒಬ್ಬನ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗಿರ್ತಾನೆ ಅಂತ ಹೇಳುವಾಗ ಹೇಳಿದ ಪ್ರಕಾರವಾಗಿ ನಮ್ಮಲ್ಲಿ ಕ್ರಿಸ್ತನ ಇದ್ದರೆ, ದೇವರ ಮಗನು ನಮ್ಮಲ್ಲಿ ಇದ್ದಾರೆ ಅಂದ್ರೆ ಏನರ್ಥ? ದೇವರ ಮಗನ ಮುಖ ಹೇಳಲ್ಪಟ್ಟ ವಾಕ್ಯಗಳು, ಸತ್ಯಗಳು, ಬೋಧನೆಗಳು ನಮ್ಮ ಒಳಗಡೆ ಇದ್ದರೆ ಪ್ರತಿದಿನ ಏನಾಗ್ತೀವಂತೆ? ಒಂದೊಂದು ದಿನವನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡ್ತೀವಿ ಪ್ರೀತಿಯ ಸಹೋದರಿಯರೇ. ಇಲ್ಲದ್ರೆ ವೇಷಧಾರಿಗಳಾಗಿರ್ತೀವಿ, ಹೆಸರಿನ ಬೈಬಲ್ ಸ್ಟೂಡೆಂಟ್ಸ್ ಆಗಿರ್ತೀವಿ ನಾವು, ಸರಿನಾ? ಸತ್ಯ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲ ನಾವು, ಹೆಸರಿನ ಬೈಬಲ್ ಸ್ಟೂಡೆಂಟ್ಸ್ ಆಗಿರ್ತೀವಿ, ಸತ್ಯವೇದ ವಿದ್ಯಾರ್ಥಿಗಳಾಗಿರ್ತೀವಿ. ಹಂಗ ಹೇಳಿದ್ರಂಗೆ ನಮ್ಮನ್ನ ಪರಿಶೋಧನೆ ಮಾಡಿ. ಸುಮ್ಮನೆ ಏನೋ ಟೈಮ್ ಪಾಸ್ಗೋಸ್ಕರ ಇಂಥ ಕೂಟಗಳು ನಡೆಸ್ತಾ ಇಲ್ಲ ಪ್ರೀತಿಯ ಸಹೋದರಿಯರು. ಇಲ್ಲ ಸಭೆಗಳನ್ನು ಏನೋ ಟೈಮ್ ಪಾಸ್ ನಡೆಸ್ತಾ ಇಲ್ಲ. ಸರಿನಾ? ಯಾಕೆ ನಡೆಸ್ತಾ ಇರೋದು ಇಂಥ ಕೂಟಗಳನ್ನು? ಏನ ಬ್ರದರ್ಸ್ ಏನ ಮೀಟಿಂಗ್ ಇಟ್ಟು ಏನೋ ಬಿರಿಯಾನಿಗೆ ಏನೋ ಹಾಕಿ ತಿನ್ಬಿಟ್ಟು ಹೋಗೋಣ ಅಂತ ಏನು ಬಂದಿದ್ದೇವೆ? ಇಲ್ಲ. ಅಲ್ಲಿ ಯಾನ ಸಹೋದರ ಮುಖಾಂತರ ದೇವರು ಮಾತಾಡಿಸ್ತಾರಪ್ಪ, ಆ ವಾಕ್ಯ ಕೇಳಿ ನಮ್ಮನ್ನ ಕರೆಕ್ಷನ್ ಮಾಡ್ಕೊಂಡು ನಮ್ಮಲ್ಲಿ ಕುಂತು ಕೊರತೆಗಳು ಏನಿದೆಯೋ ನಮ್ಮನ್ನು ಸರಿಪಡಿಸ್ಕೊಳ್ಳೋ ಅಂತ ಬಂದಿದ್ದೀವಿ ಇಲ್ವಾ? ಹಂಗಿರುವಾಗ ಬಂದಿರುವಂತವ್ರಿಗೆ ಪ್ರಯೋಜನ ಆಗಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಕ್ರಿಸ್ತನಲ್ಲಿ ಇರಬೇಕು. ನಾವು ಕ್ರಿಸ್ತನಲ್ಲಿ ಇರುವಾಗ ಏನಾಗ್ತೀವಂತ ನಾವು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾರೆ.
ಸರಿನಾ? ಇಲ್ಲದ್ರೆ ಹಳೆ ಸೃಷ್ಟಿಯಾಗಿದ್ರೆ ಅಂತ ಇಟ್ಕೊಳ್ಳಿ, ನಮ್ಮ ಹೃದಯ ಹೆಂಗಿರುತ್ತೆ? ಅಶುದ್ಧವಾಗಿರುತ್ತೆ. ಸರಿನಾ? ಅವು ದೇವರು ನಮಗೆ ಒಳ್ಳೆಯವರಾಗಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಸರಿಯಾ? ಸರಿ, ಇನ್ನೊಂದು ವಚನ ಓದಿ. ಎಫೆಸಿಯ 4:22-24. 22 ಬ್ರದರ್. ಸರಿ, ಅದು ಬಿಟ್ಟು ಟೈಮ್ ಆಗುತ್ತೆ ನನಗೆ. ಯಾಕೋಬು ನೋಡಿ, ಅಶುದ್ಧ ಹೃದಯ ಇದ್ರೆ ಏನ್, ಅಶುದ್ಧ ಹೃದಯಗಳು ಇರುತ್ತಲ್ಲ, ಅವ್ರ ಕ್ರಿಯೆಗಳು, ಅವ್ರ ಜೀವನ ಹೆಂಗಿದೆ ಮಾಕೆ ಓದ್ಬಿಡೋಣ. ಯಾಕೋಬು 1:8 ವಚನ ಓದಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯೆಲ್ಲ ಚಂಚಲನು. ನೋಡಿ, ಅವರು ಎರಡು ಮನಸ್ಸಿರುವಂತವ್ರು. ನಮ್ಮಲ್ಲಿನೂ ಇದಾರೆ ಪೀತಸೋರು, ಎರಡು ಮನಸ್ಸಿರುವಂತವರು. ಇವ್ರು ಹೇಳೋದು ಸರಿ, ಅವ್ರು ಹೇಳೋದು ಸರಿಯಾ? ಸರಿ, ಇವ್ರ ಹತ್ರ ಒಂಥರ ಮಾತು ಇನ್ನೊಬ್ಬರ ಹತ್ರ ಒಂಥರ ಮಾತಾಡುವಂತ ವಿಷಯಗಳು. ಸಭೆಯಲ್ಲಿ ಒಂಥರ ಇರ್ತಾರೆ, ಲೋಕದಲ್ಲಿ ಒಂಥರ ಇರ್ತಾರೆ. ಸರಿಯಾ? ಇದೆಲ್ಲ ಎರಡು ಮನಸ್ಸಿರುವಂತ ತುಂಬಾ ವಿಷಯಗಳನ್ನ ಸ್ಟಡಿ ಮಾಡುವ ನಾವು. ಆ ಎರಡು ಮನಸ್ಸಾಗಿರುವಂತವರು ಶುದ್ಧ ಹೃದಯವರಾಗಿ ಇರುವಂತವ್ರು ಆಗಕ್ಕೆ ಸಾಧ್ಯ ಇಲ್ಲ. ಅದ ಇಲ್ಲಿ ಹೇಳ್ತಾ ಇದ್ದಾರೆ ಪೀತಸೋದ್ರೆ. ಮತ್ತಾಯನ ಸುವಾರ್ತೆ 6:24 ವಚನ. ಮತ್ತಾಯನ ಸುವಾರ್ತೆ 6:24 ವಚನ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಹ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಒಂದು ಸಾಮ್ಯದ ರೂಪದಲ್ಲಿ ನಾಳೆ ಮಾತಾಡ್ಬಿಡ್ತಾರೆ. ಸರಿನಾ? ಸರಿ, ಟೈಮ್ ಆಯ್ತಿದೆ. ಒಂದೇ ನಿಮಿಷ ಇದೆ. ರೋಮ 7:23-24. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಲಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡಿದಂತವುಗಳಾಗಿದೆ. ಅಯ್ಯೋ, ನಾನು ಎಂತ ದುರಾವ್ಯವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಅಂತ ಅಲ್ಲಿ ಕೇಳ್ತಾ ಇದ್ರೆ ತುಂಬಾ ವಿಷಯಗಳಿದೆ. 1 ತಿಮೋಥೆಯ 6:11-12. 1 ತಿಮೋಥೆಯ 6:11-12. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೋಡಿ, ಎಲೆ ದೇವರ ಮನುಷ್ಯನೇ ಅಂತ ಹೇಳ್ತಾ ಇದ್ದಾರೆ ಪೀತ ಸಹೋದರ. ನಮಗೆ ಇರುವಂತ ಲಾಸ್ಟ್ ಬುದ್ಧಿವಾದ ಏನಂತ ನೋಡುವಾಗ ಇಲ್ವಾ, ಎಲ್ಲಿ ದೇವರ ಮನುಷ್ಯರೇ, ದೇವರ ಮಕ್ಕಳೇ. ಓದಿ ಸರ್. ನೀನಾದರೂ ಇವುಗಳಿಗೆ ದೂರವಾಗಿರು. ಯಾವಗಳಿಗೆ ದೂರವಾಗಿರಂತೆ? ಅಶುದ್ಧ ಹೃದಯ, ದುಷ್ಟತನ, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಇದೆಲ್ಲ ಸಂಪಾದನೆ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಇವು ಓದಿದಾರಲ್ಲ, ಇದೆಲ್ಲ ಸಂಪಾದನೆ ಮಾಡ್ರಿ. ನೀವು ಸುಮ್ಮನೆ ಬಂದ್ಬಿಡಲ್ಲ. ನಿಮ್ಗೆ ನೀತಿ, ಸಮಾಧಾನ, ಸಾಧುತ್ವ, ಒಳ್ಳೆ ಗುಣಗಳಿದಲ್ಲ, ಒಳ್ಳೆ ಕ್ರಿಯೆ ಇಲ್ಲ, ಒಳ್ಳೆ ಜೀವನ ಇದೆಲ್ಲ, ಆ ಒಳ್ಳೆ ಮನಸ್ಸು, ಶುದ್ಧ ಹೃದಯ ಇದೆ ಅಲ್ವಲ್ಲ, ಇದೆಲ್ಲ ಯಾವಾಗ ಇದೆಲ್ಲ ಸಂಪಾದನೆ ಮಾಡಿದ್ರೆ ಈ ಶುದ್ಧ ಹೃದಯ ಆಗಕ್ಕೆ ಸಾಧ್ಯಪ್ಪ. ನೀನು ಇದೆಲ್ಲ ಸಂಪಾದನೆ ಮಾಡ್ಕೊಳಪ್ಪ ಅಂತಾರೆ. ಅದು ನಾವು ಯಾವ್ದು ಸಂಪಾದನೆ ಮಾಡ್ಕೊಂತ ಇದೀವಿ? ಸ್ವಲ್ಪ ಆಲೋಚನೆ ಮಾಡ್ರಿ. ನಾವು ಯಾವ್ದನ್ನ ಸಂಪಾದನೆ ಮಾಡ್ಕೊಂತ ಇದೀವಿ? ನಿಮ್ಮ ಗೂಡು ಎಲ್ಲಪ್ಪ ಸೇರ್ಸಿರಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ಸೇರ್ಸ್ರಪ್ಪ ನಿಮ್ ಗೂಡು ಅಂದ್ರೆ, ನಮ್ ಗೂಡನ್ನ ಎಲ್ಲಿ ಸಂಪಾದನೆ ಮಾಡಿ 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 ಎಲ್ಲಿ ಸೇರ್ಸ್ಕೊಂತ ಇದೀವಿ? ಇದು ಮಾತ್ರವಲ್ಲ, ಹಣಕಾಸು ಮಾತ್ರವಲ್ಲ, ಪ್ರಾಪರ್ಟಿ ಮಾತ್ರವಲ್ಲ, ನಿಮ್ಮ ಕ್ರಿಯೆಗಳು, ಗುಣಗಳಿದಲ್ಲ, ಇದನ್ನ ಗೂಡೆ. ಸರಿನಾ? ಇದನ್ನ ಒಳ್ಳೆ ಗುಣ, ಒಳ್ಳೆ ಜೀವನ, ಒಳ್ಳೆ ಬದುಕು, ಒಳ್ಳೆ ಮನಸ್ಸು, ಶುದ್ಧ ಹೃದಯ, ಇದೆಲ್ಲ ಎಲ್ಲಿ ಸೇರ್ಸಿಡ್ರಿ? ಅಲ್ಲಿ ಸೇರ್ಸಿಡ್ರಿ. ಅಲ್ಲಿ ಫಲ ಇರುತ್ತೆ. ಇಲ್ಲಿ ಸೇರ್ಸಿಟ್ರೆ ಏನಾಗಲ್ಲ, ಫಲ ಇಲ್ಲ, ನಾಶ ಆಗ್ಬಿಡುತ್ತೆ. ಕಲ್ತ್ಕೊಂಡು ಹೋಗ್ಬಿಡ್ತಾನೆ. ಯಾವ್ದೋ ಒಂದಿನ ಏನಾಗ್ಬಿಡ್ತಾವ, ನೀರಲ್ಲಿ ಹೊಡ್ಕೊಂಡು ಹೋದಂಗೆ ಹೊಡ್ಕೊಂಡು ಹೋಗ್ಬಿಡುತ್ತೆ. ತುಂಬಾ ಉದಾಹರಣೆಗಿದ್ದೆ, ಟೈಮ್ ಆಗ್ಬಿಡ್ತು. ಅರ್ಥ ಆಯ್ತಾ? ಯಾವ ರೀತಿ ಎಲ್ಲ ಆಗಿದೆ ನಾವು ನೋಡ್ತಾ ಇದೀವಿ ನಾವು ಕಣ್ಣಿಂದ. ಅದಕ್ಕೋಸ್ಕರ ಪ್ರೀತಿಯ ಸಹೋದರ ಇಲ್ಲಿ ಏನಂತಾರೆ? ಸಂಪಾದನೆ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮನ್ನ ಸಂಪಾದನೆ ಮಾಡಕ್ಕೆ ಹೇಳಿದಾರೆ ಈ ಲೋಕದಲ್ಲಿ. ಯಾವುದನ್ನೇ? ನೀತಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು, ಒಳ್ಳೆ ಕ್ರಿಯೆಗಳನ್ನು, ಒಳ್ಳೆ ಫಲಗಳನ್ನು, ಒಳ್ಳೆ ಪ್ರೀತಿಯನ್ನು, ಒಳ್ಳೆ ಮನಸ್ಸನ್ನು, ಒಳ್ಳೆ ಶುದ್ಧವಾಗಿರುವಂತ ಜೀವನವನ್ನು ಏನ್ ಮಾಡ್ರಿ? ಸಂಪಾದನೆ ಮಾಡ್ರಿ. ನೀವು ಸುಮ್ಮನೆ ಬಂದ್ಬಿಡಲ್ಲ. ಆಗ ಸಂಪಾದನೆ ಮಾಡಬೇಕಾದಿದ್ರಲ್ಲ, ಅದು ತಕ್ಕಗೆ ಜನನ ಅನುಮೋದಿಸ್ತಾರೆ ದೇವರು. 1-2-3 ನಿಮಿಷ ಎತ್ಕೋಬೋದು. 2 ನಿಮಿಷ 3 ನಿಮಿಷ ಸರಿನಾ? ಇದನ್ನೇ ಸಂಪಾದನೆ ಮಾಡಿಕೊಳ್ರಿ ಅಂತಾರೆ. ಸರಿಯಾ? ಲಾಸ್ಟ್ ವಚನ ಓದ್ಬಿಡಿ, ಟೈಮ್ ಆಯ್ತು. ಆಧಾರ ವಾಕ್ಯ ಓದ್ಬಿಡಿ.
ಬ್ರದರ್ ಕೀರ್ತನೆಗಳ ಕೀರ್ತನೆ ಇಲ್ಲ ಸರ್, ಇದು ಯಾವ್ದು ಕೊಟ್ಟಲ್ಲ, ಇದು ಜೇಮ್ಸ್, ಅದು ಓದ್ಬಿಡಿ ಮುಗಿಸ್ಬಿಡೋಣ. 2 ನಿಮಿಷ ದಾಸಿ ಆಗೋಯ್ತು. ದೇವರ ಸಮೀಪಕ್ಕೆ ಈಗ ಏನ್ ಮಾಡ್ರಿ, ಅಲ್ಲಿ ಆಸಾಫನು ಹೇಳ್ದಂಗೆ ನೀವು ಶುದ್ಧ ಹೃದಯ ಇರುವ ಶುದ್ಧ ಹೃದಯ ಉಳ್ಳವರ ಮಾರ್ಪಡ್ಬೇಕಾ? ನಾವ್ ಏನ್ ಮಾಡ್ಬೇಕಂತೆ ಅದು ಓದ್ಬಿಟ್ಟು ನಾವು ದೇವರ ಸಮೀಪಕ್ಕೆ ಬರ್ಬೇಕು, ನಾವು ದೇವರ ಹತ್ರ ಬರ್ಬೇಕು. ನಾವು ಎಲ್ಲಿ ಇದೀವಂತ ನಮ್ಮನ್ನ ಪರಿಶೋಧನೆ ಮಾಡ್ರಿ, ಸರಿನಾ? ಓದಿಷ್ಟ. ಆಗ ಆತನು ನಿಮ್ಮ ಸಮೀಪಕ್ಕೆ ಆಗ ದೇವ್ರು ಏನ್ ಮಾಡ್ತಾರಂತೆ, ನಮ್ಮ ಸಮೀಪಕ್ಕೆ ಬರ್ತಾರೆ. ಯಾವಾಗ ಶುದ್ಧ ಹೃದಯ ಉಳ್ಳವರಾಗಿ ಮಾರ್ಪಡ್ತೀವೋ ದೇವ್ರು ನಮ್ಮ ಹತ್ರ ಇರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸರಿನಾ? ಓದಿಷ್ಟ. ಪಾಪಿಗಳೇ, ನಾವು ಪಾಪದಲ್ಲಿ ಹುಟ್ಟಿದವರೇ, ಬಿದ್ದೋಗಿ ಸ್ವಭಾವದಲ್ಲಿ ಹುಟ್ಟಿದವರೇ ನಾವುಗಳು. ನಿಮ್ಮ ಕೈಗಳನ್ನು ಶುಚಿ ಮಾಡಿ ನಿಮ್ಮ ಕೈಗಳ ಶುಚಿ ಮಾಡಿಕೊಳ್ರಿ ಅಂತ ಹೇಳ್ತಾರೆ. ಹಂಗಂದ್ರೆ ನಮ್ಮ ಕ್ರಿಯೆಗಳನ್ನ ಶುದ್ಧ ಮಾಡಿಕೊಂಡ್ರೆ ನಮ್ಮ ಹೃದಯ ಏನಾಗುತ್ತೆ, ಶುದ್ಧವಾಗಿರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, 2 ಮನಸ್ಸುಳ್ಳವರೇ, 2 ಮನಸ್ಸು ಬೇಡ್ರಿ. ಪ್ರೀತಿಯ ಸಹೋದರ ಸಹೋದರಿ, 2 ಇರೋ ತರ ಮಾತಾಡ್ರಿ, ಸರಿನಾ? ಕೆಲವರು ಬಿಸ್ನೆಸ್ ವಿಷಯದಲ್ಲಿ ಬಿಸ್ನೆಸ್ಗಳು ಮಾಡ್ತಾರೆ, ಬರೀ ಸುಳ್ಳೆ ಬೋಧನೆ ಮಾಡೋದು, ಸತ್ಯದ ಬೋಧನೆ. ಇವರು ಎಂತವ್ರು, 2 ಮನಸ್ಸಿರುವಂತವ್ರು, ಇವರು ವೇಷಧಾರಿಗಳು. ಇರೋ ತರ ಮಾತಾಡ್ರಿ, ಅದು ಸುಳ್ಳ ಇರ್ಲಿ, ಸತ್ಯವನ್ನು ಮಾತಾಡ್ರಿ. ಸುಳ್ಳು ಹೇಳಕ್ ಹೋಗ್ಬೇಡ್ರಿ, ಸತ್ಯದ ತಂದೆ ನಮ್ಮವರು. ಶುದ್ಧ ಹೃದಯ ಇರ್ಬೇಕು, ಸತ್ಯವನ್ನು ಮಾತಾಡ್ಬೇಕು, ಸುಳ್ಳು ಮಾತಾಡ್ಬೇಡ್ದು, ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ಬೇಡ್ದು. 2 ಮನಸ್ಸು ಇರಕೋಬೇಡ್ರಿ, ಒಂದೇ ಮನಸ್ಸಿರ್ರಿ. ಇರೋ ತರ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕರ್ತನ ಹೇಳ್ಕೊಡ್ತಾ ಇದಾರೆ ನಮಗೆ, ಸರಿನಾ? ಓದಿ. ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನಿಮ್ಮ ಹೃದಯಗಳನ್ನು ಏನ್ ಮಾಡ್ಕೊಳ್ರಿ, ನಿರ್ಮಲ ಮಾಡಿಕೊಳ್ಳ್ರಿ ಅಂತಾರೆ. ಅಲ್ಲಿ ಆಸಾಫನು ಯಾರು ಹೇಳ್ತಾರೆ, ಇಸ್ರೇಲ್ ಜನರಿಗೆ ಅಲ್ಲಿ ಬರ್ದ್ರು. ಇಲ್ಲಿ ನಮಗೆ ಪೌಲ್ ಏನ್ ಮಾಡ್ತಾ ಇದಾರೆ, ಪೌಲ್ ತಾನೆ ಯಾಕೋಬು ನಮ್ಮನ್ನ ಏನ್ ಮಾಡ್ತಾರೆ, ನಿಮ್ಮ ಹೃದಯಗಳು ಏನ್ ಮಾಡ್ಕೊಳ್ರಿ, ಶುದ್ಧ ಮಾಡ್ಕೊಳ್ರಿ. ನಿಮ್ಮ ಹೃದಯ ಶುದ್ಧ ಮಾಡ್ಕೊಂಡ್ರೆ ದೇವ್ರು ನಮ್ಮ ಹತ್ರ ಇರ್ತಾರೆ. ಅವ್ರನ್ನ ಹೋಗಿ ಏನ್ ಮಾಡ್ತೀವಿ, ನಾವು ದರ್ಶನ ಮಾಡ್ತೀವಿ. ಮುಗಿದ ವಾಕ್ಯ, ಸರಿ? ಹಂಗಿರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಆಸಾಫನು ಹೇಳಿರುವಂತ ಕೆಲವು 73ನೇ ಕೀರ್ತನೆಯಲ್ಲಿ ಒಂದು ಎರಡು ವಚನ ತಗೊಂಡು ಏನ್ ಮಾಡ್ತೀವಿ, ಕೆಲವು ವಿಷಯಗಳು ಮಾತ್ರ ನೋಡಿದ್ವಿ. ತುಂಬಾ ವಿಷಯಗಳಿದೆ, ಟೈಮ್ ಆಯ್ತು. ಹಂಗಿರುವಾಗೆ ಒಂದು 3-4 ನಿಮಿಷ ಜಾಸ್ತಿ ಆಯ್ತು, ದಯವಿಟ್ಟು ಕ್ಷಮಿಸ್ರಿ, ಸರಿನಾ? ಹಂಗಿರುವಾಗ ಕೇಳಿ ಅಂತ ಒಂದೊಂದು ವಾಕ್ಯಗಳನ್ನು ಬಿಟ್ಟು ಬಿಡ್ದಂಗೆ ಏನ್ ಮಾಡಿ ನಿಮ್ಮ ಜೀವನಕ್ಕೆ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ. ದೇವರು ಎಷ್ಟು ಸತ್ಯವನ್ನು ತಿಳಿಸಿದ್ದಾರೆ ನಮ್ಗೆ. ಒಂದು ವಿಶೇಷವಾಗಿರುವಂತ ಮಕ್ಕಳಾಗಿದ್ದೀವಿ ನಾವು, ಸರಿ? ಯಾವ ಒಂದು ವಿಷಯಕ್ಕೆ ಚಿಂತೆ ಪಡಬೇಡ್ರಿ, ಇಲ್ವಾ? ಯಾವ ಒಂದು ಕಷ್ಟ, ಕಣ್ಣೀರು, ಬೇದನೆ, ಹಿಂಸೆ, ತೊಂದರೆ, ಕಾಯಿಲೆಗಳು ಏನೇ ಬರ್ಲಿ, ಯಾವುದಕ್ಕೆ ಚಿಂತೆ ಪಡಬೇಡ್ರಿ. ದೇವ್ರು ನಮ್ಮ ಸಂಗಡ ಇರ್ತಾರೆ. ನಮ್ಮ ಶುದ್ಧ ಹೃದಯ ಇದ್ರೆ ಇಟ್ಕೊಳ್ಳಿ, ದೇವ್ರ ವಾಕ್ಯಕ್ಕೆ ಅನುಸರಣೆ ಮಾಡಿ ಅದಿನಾಗಿ ನಡೀತಾ ಇದ್ರೆ ಅಂತ ಇಟ್ಕೊಳ್ಳಿ, ದೇವ್ರು ನಮ್ಮ ಸಂಗಡ ದಾರಿ ನಡೆಸ್ತಾರೆ. ಪ್ರೀತಿಸರು, ಆ ರುಚಿ ನೋಡ್ರಿ. ಇಲ್ಲ ದೇವ್ರು ನಮಗೆ ಎಚ್ಚರಿಕೆ ಕೊಟ್ಟುನೋ ನಾವು ಮತ್ತೆ ಲೋಕದಲ್ಲಿ ಹೋದ್ರೆ ದೇವ್ರು ನಮ್ಗೆ ಏನ್ ಮಾಡಿದ್ರೆ ದುಷ್ಟರಾಗಿ ಮಾರ್ಪಡ್ತಾರೆ. ಹಂಗಾಗದ್ರಂಗೆ ನಮ್ಗೆ ನೋಡ್ಕೊಳ್ಳೋಣ, ಸರಿನಾ? ಇದುವರೆಗೂ ನಿಮ್ಮ ಮಧ್ಯದಲ್ಲಿ ಈ ಒಂದು ದೇವರ ಸಂದೇಶ ಹಂಚ್ಕೊಳ್ಳಕ್ಕೆ ದಯಪಾಲಿಸಿ ತಂದೆ ದೇವ್ರಿಗೆ ನಿಮ್ಮೆಲ್ಲರಿಗೂ ನನ್ನ ವಂದನೆಯಲ್ಲಿ ಮುಗಿಸ್ಕೊತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಂದೆಯಾದ ದೇವರಿಗೂ ಮತ್ತು ಆತನ ಮಗನು ನಮ್ಮ ರಕ್ಷಣಾದ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ಒಂದು ನಾಲ್ಕನೆಯ ಒನ್ ಡೇ ಕನ್ವೆನ್ಷನ್, ಥ್ಯಾಂಕ್ಸ್ ಗಿವಿಂಗ್ ಕನ್ವೆನ್ಷನ್ ದೇವರು ನಮಗೆ ಸಿದ್ಧಪಡಿಸಿ ನಮಗೆ ಬೆಳಗಿಂದ ಇವತ್ತು ತನಕ ದೇವರ ಸಂದೇಶವನ್ನು ನಾನಾರ ಸಹೋದರ ಮುಖಾಂತರ ನಮಗೆ ತಂದಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಹೇಳೋಣ ರೀ. ವಿಶೇಷವಾಗಿ ನನ್ನ ಪ್ರೀತಿಯ ಸಹೋದರ ಕ್ರಿಸ್ಟಫರ್ ಫ್ರಮ್ ಮ್ಯಾಂಗ್ಳೂರ್, ಎಷ್ಟು ಬಲಹೀನತೆ, ಎಷ್ಟು ಕಷ್ಟ, ಎಷ್ಟು ಸಂಕಟ, ನಾನಂತೂ ಯೋಚನೆ ಮಾಡಿಲ್ಲ. ಮತ್ತೊಮ್ಮೆ ಅವರು ಬೆಂಗಳೂರು ಬಂದು ನಮ್ಮೊಂದಿಗೆ ಐಕ್ಯತೆ ಇಟ್ಕೊಂಡು ಮತ್ತೆ ಸಂದೇಶನ ಕೂಡ ಹಂಚ್ಕೊಳ್ತಾರೆ ಅಂದರೆ ದೇವರ ಕೃಪೆ. ಅವ್ರು ಕೂಡ ನಾವು ಕೃತಜ್ಞತೆ ಸಲ್ಲಿಸೋಣ. ಮತ್ತು ಮೈಸೂರಿಂದ ಬ್ರದರ್ ಥಾಮಸ್ ಅವರು ಕೂಡ ನಮಗೆ ಸಂದೇಶ ಕೊಟ್ಟಿದ್ದಾರೆ, ಅವ್ರು ಕೂಡ ಕೃತಜ್ಞತೆ ಸಲ್ಲಿಸೋಣ. ಮತ್ತು ಇಸ್ರಾಯೇಲ್, ಇರಾನ್, ಅಮೇರಿಕಾ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಪ್ರೀತಿಯ ರಾಜು. ಸೊ ಇದರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಒಂದು ಸಣ್ಣ ವಿಷಯ ಹೇಳ್ತೀನಿ. ಇದರ ಬಗ್ಗೆ ನಾನು ಬ್ರದರ್ ರಿಕ್ ಹತ್ರ ಒಂದು ಮೇಲ್ ಕಳಿಸಿದೆ. ಅದಕ್ಕೆ ಅವರು ಉತ್ತರ ಕೊಟ್ಟಿರೋದು ತುಂಬ ಆಶ್ಚರ್ಯ ಆಯಿತು. ಸೊ ವಾಟ್ ಅಂದರು.
ಏನಪ್ಪ ಗಾಬರಿ ಆಯಿತು, ಸೋ ವಾಟ್ ಅಂತ ಹೇಳ್ಬಿಟ್ಟು ನನಗೆ ಆಮೇರಲ್ಲಿ ಹೊಡೆದಂಗೆ ಒಂದು ಮೇಲ್ ಕಳಿಸಿದ್ರು. ಯು ಗಾಟ್ ಯುವರ್ ಓನ್ ಲ್ಯಾಂಗ್ವೇಜ್ ಇನ್ Tamil, the 4th volume of Armageddon. What you are doing? Why you are not still studied? Are you not yet opened that Armageddon volume? ಅಂತ ಕೇಳ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಅವ್ರು ಏನು ಹೇಳ್ತಾರಂದ್ರೆ, ಇನ್ನ ಕೀರ್ತನೆ 83 ಇನ್ನೂ ಫುಲ್ಫಿಲ್ ಆಗಿಲ್ಲ. ವೈ ಆರ್ ಯು ಜಂಪಿಂಗ್ ಟು Ezekiel 39, 38? ಸ್ಟಿಲ್ ದೇರ್. ಅದನ್ನ ಸ್ಟಡಿ ಮಾಡ್ರಿ. ಬಟ್ ಒಂದು ಮಾತ್ರ ಹೇಳ್ತೀನಂತ ಅಮೇರಿಕಾದಿಂದ ನಿಮಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಲೂಕ 21:28 ಅದು ನನಗೆ ಹೇಳಿದ್ರು. ಸೊ ಲೂಕ 21:28 ಸ್ವಲ್ಪ ಓದೋಣ ರೀ. இதெல்லாம் நடந்து கொண்டிருக்கும் போது நீங்கள் உங்கள் தலையை நிமிர்த்தி உங்களுடைய ரட்சிப்பு ಸಮೀಪமா இருக்கின்றது. அவ்வளவுதான். ಓದೋಣ ರೀ. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ತುಂಬಾ ಸಮೀಪವಾಗಿದೆ. ಆ ಒಂದು ಎಚ್ಚರಿಕೆ ಕೊಟ್ಟರು ಪ್ರೀತಿಯ ಸಹೋದರ ಸಹೋದರಿಯರೇ. ಈಗ ನಮ್ಮ ಸಹೋದರಾದ ರಾಜು ಬ್ರದರ್ ಮುಂದೆ ಬಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರ್ರಿ. ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನೀವೆಲ್ಲರೂ ನಮ್ಮ ಒಂದು ಇನ್ವಿಟೇಷನ್ನ ಕನ್ಸಿಡರ್ ಮಾಡಿ ಅನೇಕ ಒಂದು ಕ್ಲಿಷಗಳಿಂದ ನೀವೆಲ್ಲ ಬಂದು ಇವತ್ತಿನ ಒಂದು ಕೂಟನ ಆಶೀರ್ವಾದವಾಗಿ ನೀವು ಮಾರ್ಪಾಡು ಮಾಡಿದ್ದೀರಾ. ಅದಕ್ಕಾಗಿ ಸಭೆಯ ಪರವಾಗಿ ನಿಮ್ಮೆಲ್ಲ ಸಹೋದರ ಸಹೋದರಿಗಳಿಗೂ ನಾವು ತುಂಬ ಧನ್ಯವಾದಗಳವರಾಗಿದ್ವಿ. ಮುಖ್ಯವಾಗಿ ಮುದೋಲ್, ಮಂಗಳೂರು, ಮೂಡುಬಿದ್ರೆ, ಬೆಳ್ತಂಗಡಿ, ಹುಬ್ಳಿ, ದಾವಣಗೆರೆ, ಹುಣಸೂರು, ತುಮಕೂರು, ನಾಗೇನಹಳ್ಳಿ, KR-ಪುರ, ಲಿಂಗರಾಜಪುರ, ಮೈಸೂರಲ್ಲಿರುವಂಥ ಅನೇಕ ಎಕ್ಲಿಷಗಳು, ಬೆಂಗಳೂರಲ್ಲಿ ಡಾನ್, ಲಾಲ್ಬಾಗ್ ರೋಡ್, HAL, ಹೊಸ ರೋಡ್, ಇಮಾನ್ಯುಯಲ್ ಎಕ್ಲಿಷಾ ಮತ್ತು ಅನೇಕ ಆನ್ಲೈನ್ ಸಹೋದರ ಸಹೋದರಿಗಳು ಜಾಯ್ನ್ ಆಗಿದ್ದಾರೆ. ಅವರೆಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಹೇಳೋರಾಗಿದ್ವಿ. ಕನ್ವೆನ್ಷನ್ ಆ್ಯಕ್ಚುಲಿ 10 ಗಂಟೆಗೆ ಶುರು ಆಗಬೇಕಾಯ್ತು. ಅದೇ ಅನಿವಾರ್ಯ ಕಾರಣಗಳಿಂದ ಸಹೋದರ ಸಹೋದರಿಗಳೆಲ್ಲರೂ ಒಂದು ಸರಿಯಾದ ಸಮಯಕ್ಕೆ ಬರದೇ ಕಾರಣದಿಂದ ಸ್ವಲ್ಪ ತಡವಾಗಿ ಶುರು ಆಯಿತು. ಅದರಿಂದ ತಡವಾಗಿ ಅಂತ್ಯ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಹೋದರ ಸಹೋದರಿಗಳು ಕ್ಷಮಿಸ್ಬೇಕಾಗಿ ಕೇಳ್ಕೊತೀನಿ. ನಮ್ಮ ಯೂಶುವಲ್ ಕನ್ವೆನ್ಷನು ನಾವು ಫೆಬ್ರವರಿ ಮಾಡಬೇಕಾಗಿತ್ತು. ಅದೇ ಮಕ್ಳುಗಳಿಗೆ ಅನೇಕ ಮಕ್ಳುಗಳು ನಮ್ಮ ಎಕ್ಲಿಷಿಯಲ್ಲಿ ಓದೋಂಥ ಮಕ್ಳುಗಳು 10ನೇ ಕ್ಲಾಸ್ ಇರೋದ್ರಿಂದ ಈ ಸತಿ ನಾವು ಎಕ್ಸಾಮ್ ಇರೋದ್ರಿಂದ ಅದಕ್ಕೆ ನಾವು ಏಪ್ರಿಲ್ ಇಡಬೇಕಾಯ್ತು. ನಾವು ಅಲ್ಲಿ ಕೂತ್ಕೊಂಡಾಗೆ ಇರಾನಲ್ಲಿ ಕೂತ್ಕೊಂಡಾಗ ಐತೆ ಅಲ್ವರ, ಅಷ್ಟು ಬಿಸಿ, AC ಇದ್ರೂ ಸರಿ ಅದರ. ಸೊ ಅದರಿಂದ ವರಿ ಮಾಡಿಬಿಡಿ. ಬರುವಂಥ ವರ್ಷದಲ್ಲಿ ದೇವ್ರ ಚಿತ್ತ ಇದ್ದರೆ ನಾವು ಫೆಬ್ರವರಿ ಮಾಸದಲ್ಲೇ ಮಾಡೋಣ. ಯಾಕಂದರೆ ಇವಾಗಿರೋಂಥ ಸನ್ನಿವೇಶಗಳು ಯಾವ ಥರ ಇದೆ ಅಂತಂದರೆ ಮುಂದಿನ ವರ್ಷ ನಾವೆಲ್ಲ ಸೇರ್ತಿರೋ ಇಲ್ಲ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ. ದೇವ್ರ ಚಿತ್ತ ಇದ್ದರೆ ನಾವೆಲ್ಲ ಇದೇ ಥರ ಮೀಟ್ ಆಗೋಣ. ಅದೇ ಥರ ಅನೇಕ ಸಹೋದರ ಸಹೋದರಿಗಳು ಈ ಒಂದು ಕನ್ವೆನ್ಷನ್ಗೆ ಮಾಡಿರೋಂಥ ಸಹಾಯಗಳನ್ನ ನಾವು ನೆನೆಸ್ಕೊಳ್ಳೋರಾಗಿದ್ವಿ. ಮುಖ್ಯವಾಗಿ ನಮ್ಮ ಡಾನ್ ಎಕ್ಲಿಷಿಯನ್ ಅಂತ ಸಹೋದರಂಥ ಡೇವಿಡ್ ಅವರು ಅನೇಕ ಒಂದು ವ್ಯವಸ್ಥೆಗಳನ್ನ ಜವಾಬ್ದಾರಿಯಿಂದ ತಗೊಂಡು ನಿರ್ವಹಿಸಿದ್ದಾರೆ. ಅದೇ ಥರ ನಮ್ಮ ಹಾಲ್ ಬುಕ್ಕಿಂಗ್ ಆಗಿರ್ಬೋದು, ಬ್ಯಾನರ್ ಡಿಸೈನ್ ಇರ್ಬೋದು, ನಮ್ಮ ಕ್ರಿಸ್ ಬದರು ಡಾನ್ ಎಕ್ಲಿಷಿಯಿಂದ ನಮ್ಮ ನಂಜಪ್ಪ ಬದರು ಅವರು ಕೂಡ ಹೃದಯಪೂರ್ವಕವಾಗಿ ನಾವು ಕೃತಜ್ಞರಾಗಿದ್ವಿ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಟೀ ಬಿಸ್ಕೆಟ್ಸ್ ಏರ್ಪಾಡು ಮಾಡಿರೋಂಥ ಡೇವಿಡ್ ಬದರು ಮತ್ತು ಫ್ರಾನ್ಸಿಸ್ ಬದರು ಮತ್ತು ಡಾನ್ ಎಕ್ಲಿಷಿಯನ್ ಪೀಟರ್ ಬದರು ಇವರೆಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಕೃತಜ್ಞರಾಗಿದ್ವಿ. ಆಮೇಲೆ ಅನೇಕ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಂಥ ಬೇರೆ ಎಲ್ಲ ಸಹೋದರ ಸಹೋದರಿಗಳು, ಹೆಸರುಗಳು ಮರ್ತೋದ್ರು ಸರಿ, ಹೆಸರುಗಳು ಹೇಳಿದ್ರು ಸರಿ, ಆಮೇಲೆ ನಮ್ಮ ಸಾಂಗ್ ಬುಕ್ನ ಡಿಸೈನ್ ಮಾಡಿದಂಥ ಜೋಸಫ್ ಬದರು ಕೂಡ ನಾವು ಹೃದಯಪೂರ್ವಕವಾಗಿ ನಾವು ಕೃತಜ್ಞರಾಗಿದ್ವಿ. ಅದೇ ರೀತಿ ನಮಗೆ ಕನ್ವೆನ್ಷನ್ಗೆ ಬೇಕಂತ ಆನ್ಲೈನ್ ಟೆಲಿಕಾಸ್ಟ್ ಅಂತ ನಿರೋಶ್, ಆಮೇಲೆ ಫೋಟೋಗಳನ್ನ ತೆಗೆದಂಥ ಅಂತ ಕಾರ್ತಿಕ್ ಬದರು ಮತ್ತು ರೂಮಲ್ಲಿರೋಂಥ ಸಹೋದರ ಸಹೋದರಿಗಳಿಗೆ ರೂಮು, ಬ್ರೇಕ್ಫಾಸ್ಟು, ಊಟ ಎಲ್ಲ ಹೆಲ್ಪ್ ಮಾಡಿರೋಂಥ ಅಂತ ಚಂದ್ರು, ಅಂತ ಕಾರ್ತಿಕ್, ಅಂತ ರಾಹುಲ್ ಅವ್ರಿಗೂ ಕೂಡ ನಾವು ಕೃತಜ್ಞತಾ ಉಳ್ಳವರಾಗಿದ್ವಿ. ಅದೇ ರೀತಿ ನಮಗೆ ಒಳ್ಳೆಯ ಒಂದು ಮಧ್ಯಾಹ್ನದ ಆಹಾರನ ಕೊಟ್ಟಂಥ ಒಂದು ಕೇಟರರ್ಸ್ ನಮ್ಮ ಸಹೋದರಿ ಅಂತ ಸರಳ ಅವರು ಮತ್ತು ಸಹೋದರ ಅಂತ ಟೋನಿ ಅವ್ರ ಮುಖಾಂತರ ದೇವರು ನಮ್ಮ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಹೃದಯಪೂರ್ವಕ ಕೃತಜ್ಞರಾಗಿದ್ವಿ. ಮತ್ತು ನಮಗೆ ಪಿಯಾನೋಗೆ ಹೆಲ್ಪ್ ಮಾಡಿದಂಥ ಸೋರಂಥ ಜಾನ್ ಬದರು, ಆಮೇಲೆ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡೋಂಥ ಸೋರಂಥ ಜಗನ್ ಬದರು, ಮತ್ತು ಸಾಂಗ್ ಮತ್ತು ಕಾರ್ ಗ್ರೂಪ್ಗೆ ಹೆಲ್ಪ್ ಮಾಡೋಂಥ ಸೋರಂಥ ಜಯಪ್ರಸಾದ್ ಮತ್ತು ಕಾಯ್ ಗ್ರೂಪಲ್ಲಿರೋಂಥ ಪ್ರತಿಯೊಂದು ಸಹೋದರ ಸಹೋದರಿಗಳು ಕೂಡ ನಾವು ಕೃತಜ್ಞರಾಗಿದ್ವಿ. ಅದೇ ರೀತಿ YMCA ಹಾಲ್ನ ನಮಗೆ ಒದಗಿಸ್ಕೊಟ್ಟು ಅದಕ್ಕೆ ಬೇಕಂತ ಎಲ್ಲ ರೀತಿಯಲ್ಲಿ ನಮಗೆ ಕ್ಲೀನಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಂಥ ಒಂದು YMCA ಸ್ಟಾಫ್ ಅವ್ರಿಗೂ ಕೂಡ ನಾವು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳಾಗಿದ್ವಿ. ನಮ್ಮ ಸಹೋದರ ಸಹೋದರಿಗಳು ಔಟ್ ಸ್ಟೇಷನ್ ಬರ್ಬೇಕಾದ್ರೆ ಅವ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿ
ರೂಮ್ಸ್ ಅಲ್ಲೆಲ್ಲ ವ್ಯವಸ್ಥೆ ಮಾಡಿರೋಂಥ ಸೋದಂತ ಕಾರ್ತಿಕ್, ಸ್ವಂತ ದಾಸ್, ಸ್ವಂತ ರಾಹುಲ್, ಸ್ವಂತ ಚಂದ್ರು, ಇವರೆಲ್ಲರಿಗೂ ನಾವು ತುಂಬ ಹೃದಯಪೂರ್ವಕವಾಗಿ ಕೃತಜ್ಞರಾಗಿದ್ವಿ. ನಮ್ಮ ನಡುವೆ ಮಕ್ಳುಗಳು ಹಾಡಾಡಿರೋಂಥ ಮಕ್ಳುಗಳು ಯಾರು ಬಂದ್ಬಿಟ್ಟು ತಮಿಳ್ ಬ್ಯಾಕ್ಗ್ರೌಂಡಿಂದ ಎಲ್ಲ ಕನ್ನಡ ಬ್ಯಾಕ್ಗ್ರೌಂಡು, ಅವ್ರಿಗೆ ಯಾರು ತಮಿಳು ಒಂದು ಪದ ಕೂಡ ಗೊತ್ತಿಲ್ಲ. ಆದರೂ ಕೂಡ ಕನ್ನಡಲ್ಲಿ ಒಂದು ಕೊಟ್ಟಿರೋಂಥ ಆ ಲಿರಿಕ್ಸ್ನ ಓದಿ ಅಭ್ಯಾಸ ಮಾಡಿ ಅವರು ನಿಮ್ಮ ಮುಂದೆ ಎಲ್ಲ ಹಾಡಾಡಿದ್ದಾರೆ. ಅಂದ ಮಕ್ಳುಗಳಿಗೆ ಎಲ್ಲರಿಗೂ ದೇವರ ಆಶೀರ್ವದಿಸಲಿ, ಕೃಪೆ ಕೊಟ್ಟು ನಡೆಸಲಿ. ಆ ತಂದೆ ತಾಯಿನೂ ಕೂಡ ಈ ಥರ ಆಶೀರ್ವದಿಸಲಿ. ಅದೇ ಥರ ಇದಕ್ಕೆ ತಯಾರಿ ಮಾಡಿ ಸಿದ್ಧತೆ ಮಾಡಿ ಅಂತ ಸಹಾಯ ಮಾಡಿದಂಥ ಸೋದರಿ ಕೂಡ ಸುಧಾ ಅವರು ಕೂಡ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳಾಗಿವೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ಅದೇ ರೀತಿ ನಮ್ಮಿಂದ ಯಾವುದೋ ತಿಳಿದಿರೋ ರೀತಿಲಿ ಯಾವ್ದಾರ ನಿಮಗೆ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದಂತಂದ್ರೆ ಅಥವಾ ನಮ್ಮಿಂದ ಯಾವ್ದಾರ ನಿಮಗೆ ತೊಂದರೆಗಳಾಗಿದ್ರೆ ದಯವಿಟ್ಟು ಇದನ್ನ ಕ್ಷಮಿಸ್ಬೇಕಾಗ್ತೀನಿ. ಮುಂದೆ ಬರೋಂಥ ವರ್ಷಗಳಲ್ಲಿ ದೇವ್ ಚಿತ್ತ ಇದ್ರೆ ಅದನ್ನೆಲ್ಲ ಸರಿಪಡಿಸೋಕೆ ನಾವು ಆದಷ್ಟು ನಾವು ಪ್ರಯತ್ನ ಮಾಡೋಣ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋಂಥ ಅನೌನ್ಸ್ಮೆಂಟು, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಔಟ್ ಸ್ಟೇಷನ್ಗೆ ಹೋಗೋಂಥ ಬರಸ್ಗಳು ಒಂದೇ ಬೆಂಗಳೂರಿಂದ ಹೊರಗಡೆ ಹೋಗೋಂಥ ಸೋದರಿಗಳಿಗೆ ಊಟ ರೆಡಿ ಇದೆ. ಯಾರೋ ಊಟಕ್ಕೆ ಬೇಕಾದರೆ ಅದನ್ನ ಪ್ಯಾಕೆಟಲ್ಲಿ ಇದೆ, ನೀವು ತೊಗೊಂಡೋಗ್ಬೋದು. ದೇವ್ರ ಚಿತ್ತ ಇದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ ಮುಂದಿನ ವರ್ಷ ನಾವು ಖಂಡಿತವಾಗೂ ಸೇರೋಣ. ದೇವ್ರು ಇದುವರೆಗೂ ಎಲ್ಲ ರೀತಿಯಲ್ಲಿ ಆಶೀರ್ವದಿಸಿದರೆ, ಎಲ್ಲದಕ್ಕಿಂತ ಮೇಲೆಗೆ ನಮ್ಮ ತಂದೆಯ ದೇವರಿಗೆ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತ ಸಂಖ್ಯೆ ಎಣಿಸಿ ಎಲ್ಲ ರೀತಿ ನಾಶ ಮೋಸಗಳಲ್ಲಿ ನಮ್ಮನ್ನು ಕಾದು ಕಾಪಾಡಿ, ಮತ್ತು ಕನ್ವೆನ್ಷನ್ಗಳಿಗೆ ಹಲವಾರು ಸೋದರಗಳ ಮುಖಾಂತರ ನಮ್ಮ ದಾನಗಳನ್ನ ಕೊಟ್ಟು ತನ್ನ ಪ್ರಾರ್ಥನೆಗಳನ್ನ ನೆನೆಸ್ಕೊಂಡ ರೀತಿಯಲ್ಲಿ ಒಂದು ಸಹಾಯ ಮಾಡುವಂಥ ತಂದೆಯ ದೇವರಿಗೆ ನಾವು ತುಂಬ ಕೃತಜ್ಞರಾಗಿದ್ದೀರಿ. ದೇವ ಎಲ್ಲರನ್ನೂ ಆಶೀರ್ವದಿಸಲಿ. ಥ್ಯಾಂಕ್ ಯು. ಅದೇ ರೀತಿ ಈ ಮೀಟಿಂಗ್ ಆಗಿದ್ಮೇಲೆ ಪ್ರೇಯರ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಹೊರಡೆ ಬಂದ್ಬಿಡಿ. ಯಾರು ಟೀ ಕಾಫಿ ಕುಡಿಯೋಕೆ ಹೋಗ್ಬಿಡಿ. ಒಂದು ಗ್ರೂಪ್ ಫೋಟೋ ಇರ್ತಾರೆ, ಯಾಕಂದ್ರೆ 5:30 ಸೂರ್ಯ ಮುಳುಗ್ಬಿಡ್ತಾರೆ. ಒಂದು ಗ್ರೂಪ್ ಫೋಟೋ ಹೊಡ್ಕೊಂಡಿದ್ದ ನಂತರ ಟೀ ಇದೆ ಮತ್ತು ಸ್ನ್ಯಾಕ್ಸ್ ಇದೆ, ಅದನ್ನ ದಯವಿಟ್ಟು ಎಲ್ಲರೂ ಸೇವನೆ ಮಾಡ್ಕೊಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾವೆಲ್ಲ ಎದ್ದು ನಿಂತು ಒಂದು ಇಂಗ್ಲಿಷ್ ಹಾಡಾಡೋಣ. ಗಾಡ್ ಬಿ ವಿತ್ ಯು ಟಿಲ್ ವಿ ಮೀಟ್ ಅಗೇನ್. Be with you till we meet again. We meet again. That Jesus we till we meet again.
Lord be with you till we meet again. I you. Be with you till we meet again. We meet again. God be with you till we meet again. We meet again. We meet. We meet. That Jesus feet. We meet. We meet again. We meet you till we meet again. Oh, that's been before. We meet again. Will we meet? ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೆ ನಿಂತವರ ಹಾಗೆ ನಮ್ಮ ಮಧ್ಯದಲ್ಲಿ ಸಹೋದರಾದ ಮೂರ್ತಿ ಬ್ರದರ್ ಪ್ರಾರ್ಥನೆ ನಡೆಸಿ ಮತ್ತು ಕೊನೆಯ ದೇವರ ಆಶೀರ್ವಾದ ಕೂಡ ಪಟ್ಕೊಂಡು ಕೊಡೋಕ್ಕೆ ನಾವು ಅವ್ರನ್ನ ಕರಿತೀನಿ. ನಮ್ಮ ಮಧ್ಯದಲ್ಲಿರುವ ಸಹೋದರಾದ ಮೂರ್ತಿ ಬ್ರದರ್. ஜெபிப்போமாக. ஒருவராய் சாகாமை உள்ளவரும் ஒருவரும் சேரக்கூடாத ஒளியில் வாசம் பண்ணுகின்றவரும் ஒருவரும் என்றும் கண்டிராதவரும் காணக்கூடாதவருமாகிய ஏக சக்திராதிபதியுமான யெகோவா என்னும் பரிசுத்த நாமமுள்ள ஒன்றான மெய்தேவனாகிய உமக்கே எல்லா துதியும் கனமும் மகிமையும் நம் ஆண்டவராகிய இயேசு சுவாமின் மூலியமாக இந்த மாலை வேளையில் உம்மை துதிக்கிறோம் தந்தையே. ஆம் பிதாவே, எங்களுடைய ஜீவ நாட்களின் இன்னொரு நாளை கூட்டி தந்து, இதோ பிதாவே, இந்த வாரத்தில் முதலாம் நாளிலே நாங்கள் ஒரு மகா பரிசுத்த சபை கூடுதலாக கூடி வந்து தந்தை உம்முடைய சமூகத்திலே காலை தொடங்கி மட்டுமாக நாங்கள் வீற்று உம்முடைய நாமத்தை மகிமைப்படுத்தவும் உம்முடைய சுன்னல வாக்கியங்களை கேட்கவும் உம்மை துதிக்கவும் நீ செய்த மகா பெரிய கிருபைக்காக நாங்கள் உம்மை நன்றோடு ஸ்தோத்திரிக்கிறோம் தந்தையே. ஆம் தந்தை, உலகத்தில் எத்தனையோ கொடான கொடி மக்கள் இருந்த பொழுதிலும் இதோ ஒரு சிலராக எங்களை தெரிந்து கொண்டு
இந்த மகா பரிசுத்தமான விசுவாசத்தை எங்களுக்கு தந்து அந்த விசுவாசத்திலே தேவனே எங்கள் ஓட்டத்தை இந்நாள் மட்டும் கூட ஓட நீ செய்த மகா பெரிய கிருபைக்காக நாங்கள் நன்றி செலுத்துகிறோம் தந்தையே. தந்தை, விசேஷித்தமாக நம்முடைய கர்நாடக பைபிள் ஸ்டூடெண்ட் சகோதரர்கள் இதோ இந்த மகா பரிசுத்த சபை கூடுதலை அவர்கள் இன்று கூட்டியதற்காக நாங்கள் உம்மை நன்றோடு ஸ்தோத்திரிக்கிறோம். தந்தையை காலை தொடங்கி மட்டுமாக 4 சகோதரர் மூலியமாக உம்முடைய ஜீவனுள்ள வாக்கியங்களை நாங்கள் கேட்க கிருபை செய்து தந்தையே. தந்தையை கேட்ட வாக்கியங்களை நாங்கள் ஒரு காதில் கேட்டு மறு காதில் விட்டுவிடாதபடிக்கு எங்கள் உள்ளத்தில் வைத்து எங்கள் அனைத்து வாழ்க்கையில் அதை கை கொண்டு நடந்து இதோ தந்தை காலம் சமீபமாக இருக்கிறது என்று நாங்கள் அறிந்து நாங்கள் இன்னும் பரிசுத்தத்துக்கு பரிசுத்தம் அடைந்து தந்தை உடைய ராஜ்யத்திற்குள் நாங்கள் வந்து சேரும்படி எங்களை ஆசீர்வதிக்கும்படி ஜெபிக்கிறோம். இதோ விசேஷிதமாக வாக்கியத்தை தந்த 4 சகோதரர் உடைய கரத்துக்கு ஒப்பு கொடுக்கிறோம் தந்தையே. தந்தை அவர்கள் செய்கின்ற எல்லா சேவையை நீ ஆசீர்வதிக்கும்படி ஜெபிக்கின்றோம். எங்கெல்லாம் அவர்களுடைய சுவிசேஷத்தை எடுத்து செல்கின்றார்களோ அங்கெல்லாம் அவருடைய பிரசங்கம் அவர்களோடு இருக்கும்படி ஜெபிக்கிறோம். அவருடைய சபையாரை அவருடைய குடும்பங்களுக்கும் இந்த நாள் ஆசீர்வதிக்கும்படி நாங்கள் கேட்டுக்கொள்கிறோம் தந்தையே. தந்தையை விசேஷித்தமாக இதோ வந்திருக்கின்ற எல்லா சகோதர சகோதரிகளுக்குள்ளே நீ மென்மேலும் ஆசீர்வதிக்கும்படி ஜெபிக்கிறோம் தந்தையே. இதோ தந்தை விசேஷித்தமாக இந்த நாளில் இதற்காக உழைத்த ஒவ்வொரு சகோதர சகோதரிகளையும் நீ ஆசீர்வதிக்கும்படி கூட நாங்கள் கேட்டுக்கொள்கிறோம் தந்தையே. தந்தை இன்னும் வருகின்ற நாட்களில் எப்படியாப்பட்ட மகா பரிசுத்த சபை குழுதுகளை தந்தையே நாங்கள் தந்தையை செய்து இதில் நாங்கள் கலந்து கொண்டு இன்னும் உடைய ஆசீர்வாதத்தை நாங்கள் பெற்றுக்கொள்ள நீ எங்களுக்கு கிருபை செய்யும்படி ஜெபிக்கிறோம். விசேஷிதமாக நம்முடைய கர்நாடக பைபிள் ஸ்டூடெண்ட் சகோதரர்களுக்காகவும் அதோடைய மூப்பருக்காகவும் நாங்கள் ஜெபிக்கிறோம் தந்தையே. இது அவர்கள் செய்கின்ற ஒவ்வொரு சேவைகளை கூட நீ தொடர்ந்து ஆசீர்வதித்து இவர்கள் மூலியமாக என்னுடைய சத்தியம் இன்னும் யாருக்கெல்லாம் செல்ல வேண்டும் என்று நீ சித்தம் கொண்டிருக்கின்றோ அவளுக்கெல்லாம் செல்லும்படி ஜெபிக்கிறோம். இது அவருடைய ஊழியத்தையும் அவருடைய சேவைகளையும் நீ ஆசீர்வதிக்கும்படி கேட்டுக்கொள்கிறோம் தந்தையே. தந்தை, மீண்டும் ஒரு முறை கூட இது உடைய சமூகங்கள் மத்தியிலிருந்து எங்களை வழிநடத்தி தந்ததுக்காக நன்றி செலுத்துகிறோம் பிதாவே. இது எங்களுக்கு ஆசீர்வாதமாகவும் உமக்கு பரிசுத்த நாளாக இருந்ததற்காக கூட நான் நன்றி செலுத்துகிறோம் பிதாவே. தந்தை, எல்லா துதி கன மகிமை உமக்கு ஒருவருக்கு என்று சொல்லி இந்த ஒரு விண்ணப்பத்தை கூட எங்கள் ஆண்டவரும் எங்கள் மீட்பரும் எங்களுக்காக தந்தையை ஜீவனை தந்து எங்களை பாவத்திலிருந்து மரணத்தில் மீட்டு கொண்ட எங்களை விலையேற பெற்ற இரத்தத்தினால் எங்களை மீட்டுக்கொண்ட எங்கள் பிரதான ஆசிரியராகிய இயேசு கிறிஸ்துடைய வெளியேறப்பட்ட நாமத்தினால் மன தாழ்மையோடு பணியோடு வேண்டிக் கொள்கிறோம் எங்கள் பரலோகத்தில் உள்ள நல்ல பிதாவே, ஆமென். தேவனுடைய ஆசீர்வாதத்தை பெற்றுக்கொள்வோமாக. பிதாவாகிய தேவனின் அன்பும் சமாதானமும் நம் ஆண்டவராகிய இயேசு கிறிஸ்துவின் கிருபையும் பரிசுத்த ஆவியின் சகோதர ஐக்கியமும் எல்லா தேவ பிள்ளைகளோடும் தேவ ஊழியக்காரர்களோடும் நம் அனைவரோடும் கூட இப்பொழுதும் எப்பொழுதும் சதா காலம் இருப்பதாக. ஆமென்.